ಬಲಜ್ಞಾನ ಕಾರ್ಯವೂ ಕೃಷ್ಣಾರಮಣ ರಾಜ್ಯದೋ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೋ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಯಂಭುವ ಮನುವಿನ ಜ್ಯೇಷ್ಠಸುತನಾದ ಪ್ರಿಯವ್ರತನ ವಂಶದಲ್ಲಿ ಭಗವಂತ ಋಷಭದೇವನಾಗಿ ಅವತರಿಸಿದ. ಋಷಭದೇವನಿಗೆ ಜಯಂತಿ ನಾಮಕಳಾದಂತಹ ಮಹಾಲಕುಮಿಯಲ್ಲಿ 100 ಜನ ಮಕ್ಕಳು ಆವಿರ್ಭವಿಸಿದರು. ಅದರಲ್ಲಿ ಜ್ಯೇಷ್ಠ ಸುತ ಭರತ. ಋಷಭ ತಾನು ಅವಧೂತಚರ್ಯೆಯಿಂದ ತನ್ನ ಅವತಾರವನ್ನು ಸಮಾಪ್ತಿ ಮಾಡಿದಂತಹ ಸಂದರ್ಭದಲ್ಲಿ ಭರತ ಈ ಅಂಜನಾಭ ಅನ್ನುವ ಜಂಬೂದ್ವೀಪದ ದಕ್ಷಿಣ ಭಾಗಕ್ಕೆ ತಾನು ಅಧಿಪತಿಯಾಗಿದ್ದಾನೆ. ತನ್ನ ಪ್ರಜೆಗಳನ್ನು ಔರಸ ಪುತ್ರರ ಹಾಗೆ ಕಾಪಾಡಿದ್ದಾನೆ. ಧರ್ಮ ನೀತಿಗಳ ವ್ಯವಸ್ಥೆಯನ್ನು ಮನುಸ್ಮೃತಿಯನ್ನು ಮುಂದಿಟ್ಟುಕೊಂಡು ತನ್ನ ರಾಜ್ಯಭಾರದ ಶಾಸನವನ್ನಾಗಿ ಮಾಡಿಕೊಂಡಿದ್ದಾನೆ. ಈತನ ವ್ಯವಸ್ಥಿತವಾದ ಆಳ್ವಿಕೆಯಿಂದ ಈ ದೇಶವೇ ಭಾರತ ವರ್ಷ ಅನ್ನುವ ಹೆಸರನ್ನು ಪಡೆಯಿತು. ಇಷ್ಟು ಕಥೆಯನ್ನು ನಾವು ನಿನ್ನೆಯ ದಿವಸ ಅನುಸಂಧಾನ ಮಾಡಿದ್ದೇವೆ. ರಾಜ ಭರತ ದೀರ್ಘಕಾಲದ ತನಕ ಆಳ್ವಿಕೆಯನ್ನು ನಡೆಸಿದವ. ಒಂದು ಸಂದರ್ಭದಲ್ಲಿ ತಾನು ಕಾಡಿಗೆ ಹೊರಡಬೇಕು ಅಂತ ವಾನಪ್ರಸ್ಥವನ್ನು ಸ್ವೀಕಾರ ಮಾಡಿದ. ಹಿಂದೆ ಒಂದು ಸಂಪ್ರದಾಯ ಇತ್ತು. ಬಾಲ್ಯದಲ್ಲಿ ಚೆನ್ನಾಗಿ ಅಧ್ಯಯನ ನಡೆಸುವುದು. ಅದು ಶಾಸ್ತ್ರಗಳ ಅಧ್ಯಯನವನ್ನು ಕ್ಷತ್ರಿಯ ರಾಜರು ನಡೆಸ್ತಾರೆ. ಯೌವನದಲ್ಲಿ ವಿವಾಹಿತನಾಗಿ ಸಮಾಜಕ್ಕೆ ತನ್ನಿಂದ ಸಲ್ಲಬೇಕಾದ ಕರ್ತವ್ಯಗಳನ್ನೆಲ್ಲ ಪಂಚಯಜ್ಞಗಳು ಅನ್ನುವ ಒಂದು ಮಾಧ್ಯಮದ ಮೂಲಕ ಸಲ್ಲಿಸುವುದು. ಸಾಮಾನ್ಯವಾಗಿ ತಲೆಯಲ್ಲಿ ಬಿಳಿ ಕೂದಲು ಕಾಣಿಸುವುದಕ್ಕೆ ಪ್ರಾರಂಭವಾಯಿತು ಅಂತಾದ ಕೂಡಲೇ ವಾನಪ್ರಸ್ಥಕ್ಕೆ ಹೊರಟು ಬಿಡುವುದು. ಆತ್ಮಶ್ರೇಯಸ್ಸಿನ ಸಾಧನೆಗೋಸ್ಕರ ಕಾಡಿನಲ್ಲಿ ಹೋಗಿ ಸಾಧನೆಯನ್ನು ಮಾಡುವುದು. ಅನೇಕ ರಾಜರ ಕಥೆ ಬರ್ತದೆ. ಅವರಿಗೆ ತಲೆ ಕೂದಲಲ್ಲಿ ಒಂದು ಬಿಳಿ ಕಂಡ್ರೆ ಸಾಕು, ಅವರು ಕಾಡಿಗೆ ಹೊರಟರು ಅಂತ ಅರ್ಥ. ತಲೆ ಕೂದಲು ಬಿಳಿಯಾಗುವುದಕ್ಕಿಂತ ಮುಂಚೆ ಮಕ್ಕಳಿಗೆಲ್ಲ ಮದುವೆ ಮಾಡಿಬಿಡ್ತಿದ್ರು. ಆಮೇಲೆ ಮಕ್ಕಳನ್ನು ಸಿಂಹಾಸನದಲ್ಲಿ ಕೂಡಿಸುವುದು, ತಾವು ಹೊರಡುವುದು ಅಂತ. ಮುಂದಕ್ಕೆ ನಿಮಿ ಅನ್ನುವ ರಾಜನ ಕಥೆ ಬರ್ತದೆ. ಒಂದು ಕೂಡ ಹಾಗೆ. ಇವತ್ತು ಹುಟ್ಟುವಾಗಲೇ ಕೆಲವರ ತಲೆ ಕೂದಲು ಬೆಳ್ಳಗಾಗಿರುವುದರಿಂದ ಸಮಸ್ಯೆ ಇದೆ. ಅಥವಾ ಕೆಲವರು 80ನೇ ವರ್ಷದ ಶಾಂತಿ ಮಾಡಿಕೊಂಡರೂ ಕೂಡ ತಲೆ ಕೂದಲು ಬೆಳ್ಳಗೆ ಆಗಿರುವುದಿಲ್ಲ. ಅದೆಲ್ಲ ನಮ್ಮ ಹಲ್ಲುಗಳಿದ್ದ ಹಾಗೆ. ಒಂದು ಸಲ ಹಲ್ಲು ಹೋಗಿ ಮತ್ತೊಮ್ಮೆ ಹಲ್ಲು ಬರುವ ಹಾಗೆ ಬಿಳಿ ಕೂದಲು ಹೋಗಿ ಕಪ್ಪು ಕೂದಲು ಆಗಿ, ಕಪ್ಪು ಕೂದಲಾಗಿ ಬಿಳಿ ಕೂದಲಾಗಿ ಏನೋ ಆಗ್ತಾ ಇರ್ತದೆ. ಇವತ್ತಿನ ಕಲಿಕಾಲದಲ್ಲಿ ಹೇಗೆ ವ್ಯವಸ್ಥೆ ಅಂತ ಹೇಳುವುದು ತುಂಬ ಕಷ್ಟ.
ಪ್ರಾಚೀನ ಕಾಲದಲ್ಲಿ ಹೀಗೊಂದಿತ್ತು, ವಯಸ್ಸಿಗೆ ಸೂಚಕವಾಗಿ ತಲೆ ಕೂದಲು ಬೆಳ್ಳಗಾಗುವುದು ಅಂತ. ಅನಾರೋಗ್ಯದ ಕಾರಣದಿಂದ ಬೆಳ್ಳಗಾಗುವುದಲ್ಲ. ಭರತ ತಾನು ಕಾಡಿಗೆ ಹೊರಟ. ವಾನಪ್ರಸ್ಥ ಅನ್ನುವ ಆಶ್ರಮದ ಹಿನ್ನೆಲೆ ಏನು ಅಂದರೆ, ಈ ಮಾನವ ಶರೀರದಲ್ಲಿ ಆತ್ಮತತ್ವವನ್ನು ಕಾಣಬೇಕು, ಮತ್ತೊಮ್ಮೆ ಸಂಸಾರಕ್ಕೆ ಬರದೇ ಇರುವ ರೀತಿಯಲ್ಲಿ ಆತ ಬಿಡುಗಡೆಯನ್ನು ಹೊಂದಬೇಕು. ಅಷ್ಟಾಗಬೇಕು ಅಂತಾದರೆ ಮರಣಕಾಲದಲ್ಲಿ ಭಗವಂತನನ್ನೇ ಧ್ಯಾನ ಮಾಡಿಕೊಂಡು ಸಾಯಬೇಕು. ಶರೀರ ತ್ಯಾಗ ಮಾಡುವಾಗ ಯಾವ ಸ್ವರೂಪವನ್ನು ಚಿಂತನೆ ಮಾಡಿಕೊಂಡು ಶರೀರ ತ್ಯಾಗ ಮಾಡ್ತಾನೋ ಅಂತಹ ಸ್ವರೂಪವಾಗಿ ಮತ್ತೆ ಹುಟ್ಟಿ ಬರ್ತಾನೆ ಅಥವಾ ಮುಂದಿನ ಜನ್ಮವನ್ನು ಪಡಿತಾನೆ ಅನ್ನುವುದು ಒಂದು ಮನಃಶಾಸ್ತ್ರೀಯವಾದ ಅಧ್ಯಾತ್ಮ ವಿವೇಚನೆ ಇದೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಯಾವ ಸ್ವರೂಪವನ್ನು ಆಲೋಚನೆ ಮಾಡಿಕೊಂಡು ಕಲೇವರವನ್ನು ತ್ಯಾಗ ಮಾಡ್ತಾನೋ ಅಂತಹ ಸ್ವರೂಪವನ್ನು ಹೊತ್ತುಕೊಂಡು ಮತ್ತೆ ಬರ್ತಾನೆ ಅಂತ. ಹಾಗಾಗಿ ಮನುಷ್ಯ ಮರಣವನ್ನೈದುವ ಸಂದರ್ಭದಲ್ಲಿ ತಾನು ತನ್ನ ಮಗನನ್ನು ಅಥವಾ ತನ್ನನ್ನು ದ್ವೇಷಿಸತಕ್ಕಂತಹ ಮತ್ತೊಬ್ಬ ವ್ಯಕ್ತಿಯನ್ನು ಆಲೋಚನೆ ಮಾಡಿಕೊಂಡು ಶರೀರ ತ್ಯಾಗ ಮಾಡಿದರೆ ಆತ ಮತ್ತೆ ಅಂತಹ ದ್ವೇಷಾಸೂಯೆಗಳಿಂದ ತುಂಬಿದ ಮಾನವ ಜನ್ಮವನ್ನೇ ಪಡಿಬೇಕಾಗ್ತದೆ. ಕೊನೆಯ ಕಾಲದಲ್ಲಿ ಭಗವಂತನನ್ನೇ ಆಲೋಚಿಸಿಕೊಂಡು ಶರೀರ ತ್ಯಾಗ ಮಾಡಿದರೆ ಆಗ ಭಗವಂತನಿಗೆ ಸದೃಶವಾದ ಶರೀರವನ್ನು ಪಡೆಯುತ್ತಾನೆ. ಇದಕ್ಕೆ ಸಾರೂಪ್ಯ ಅಂತ ಹೆಸರು. ಭಗವತ್ ಸಾರೂಪ್ಯವನ್ನು ಪಡೆಯಬೇಕಾದರೆ ಭಗವತ್ ಚಿಂತನೆ ಅಂತಕಾಲದಲ್ಲಿ ಬೇಕು. ಅಂತೆ ನಾರಾಯಣ ಸ್ಮೃತಿ. ಅಂತ್ಯಕಾಲದಲ್ಲಿ ಭಗವಂತನ ಸ್ಮೃತಿಯನ್ನು ಸಂಪಾದಿಸುವುದಕ್ಕೆ ಬೇಕಾದ ಜೀವನ ಪದ್ಧತಿಯನ್ನು ಅಳವಡಿಸಿಕೊಂಡಂತಹ ವ್ಯಕ್ತಿ ನಿಜವಾಗಿ ಸಾಧಕ ಅಂತ ಕರೆಸಿಕೊಳ್ತಾನೆ. ಅದಕ್ಕೋಸ್ಕರ ವಾನಪ್ರಸ್ಥ ಅನ್ನುವುದು ಒಂದು ಆಶ್ರಮ. ಅಂತಹ ಅವಸ್ಥೆಯಲ್ಲಿ ಆತ ಸಾಂಸಾರಿಕವಾದ ಯಾವ ಚಿಂತೆಯನ್ನೂ ತಲೆಯಲ್ಲಿಟ್ಟುಕೊಳ್ಳದೆ ಭಗವತ್ ಚಿಂತನೆಯಲ್ಲಿ ತೊಡಗ್ತಾನೆ. ಜೀವನದಲ್ಲಿ ಯಾವುದು ನಿರಂತರ ಚಿಂತ್ಯವಾಗಿರ್ತದೋ ಅದು ಅಂತ್ಯದಲ್ಲಿ ಸ್ಮರಣೆಗೆ ಬರ್ತದೆ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಸಂತತ ಭಗವಚ್ಚಿಂತನೆಯನ್ನು ನಡೆಸ್ತಾ ಇದ್ದರೆ ಅಂತಕಾಲದಲ್ಲಿ ವಿಶೇಷವಾಗಿ ಭಗವಚ್ಚಿಂತನೆ ನಡೆಸುವುದಕ್ಕೆ ಸಾಧ್ಯವಾಗ್ತದೆ. ಸಂತತ ಯಾವುದು ಚಿಂತನೆಗೆ ವಿಷಯವೋ ಅದು ಅಂತ್ಯದಲ್ಲಿ ಚಿಂತನೆಗೆ ಗೋಚರವಾಗ್ತದೆ. ನಾವು ಈಗ ಹೇಗೇಗೋ ಬದುಕಿ ಅಂತ್ಯದಲ್ಲಿ ನಾರಾಯಣನ ಚಿಂತನೆ ಬಂದರೆ ಸಾಕು ಅಂತ ಕೂತರೆ ಆಗ ಅಂತ್ಯದಲ್ಲಿ ನಾರಾಯಣ ಚಿಂತನೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಈತ ನಿರಂತರ ಭಗವಚ್ಚಿಂತನೆಗೋಸ್ಕರ ರಾಜ್ಯಭಾರವನ್ನು ಮಕ್ಕಳಿಗೆ ಒಪ್ಪಿಸಿ ಕಾಡಿಗೆ ಹೋದ. ಆದರೆ ಕಾಡಿನಲ್ಲಿ ಆತ ಒಂದು ಜಿಂಕೆಯ ಸಂಬಂಧಕ್ಕೆ ಒಳಗಾಗಿ ಬಿಟ್ಟ. ನದಿ ನೀರಿನಲ್ಲಿ ಅರ್ಘ್ಯ ಪ್ರದಾನ ಮಾಡ್ತಾ ಇರಬೇಕಾದರೆ ಗರ್ಭಿಣಿಯಾದ ಜಿಂಕೆ ನೀರು ಕುಡಿಯುವುದಕ್ಕೆ ಬಂದಿತ್ತು. ವ್ಯಾಘ್ರ ಘರ್ಜನೆಯನ್ನು ಕೇಳಿ ಬೆದರಿತು. ಬೆದರಿದ ಕಾರಣದಿಂದ ಓಡುವುದಕ್ಕೆ ಹತ್ತಿತು. ಅಷ್ಟರಲ್ಲಿ ಕೆಸರಿನಲ್ಲಿ ಕಾಲು ಸಿಕ್ಕಿತು. ಹೆದರಿಕೊಂಡಂತಹ ಆ ಹೆಣ್ಣು ಜಿಂಕೆಯ ತುಂಬು ಗರ್ಭ ಜಾರಿತು, ನೀರಿನಲ್ಲಿ ಬಿತ್ತು. ಹೆಣ್ಣು ಜಿಂಕೆ ಅಲ್ಲಿಂದ ತಪ್ಪಿಸಿಕೊಂಡು ಹೇಗೋ ಕಷ್ಟದಿಂದ ಮುಂದಕ್ಕೆ ಹಾರಿತು. ರಾಜ ನೋಡ್ತಾ ಇದ್ದಾನೆ, ಒಂದು ಪುಟ್ಟ ಜಿಂಕೆ ನೀರಿನಲ್ಲಿ ತೇಲ್ತಾ ಬೀಳ್ತಾ ಸಾಯುವ ಸ್ಥಿತಿಯಲ್ಲಿದೆ. ಅಷ್ಟು ಸಮಯ ರಾಜ್ಯಭಾರವನ್ನು ಮಾಡಿ ಪ್ರಜೆಗಳ ಪಾಲನೆಯಲ್ಲಿ ದೀಕ್ಷಿತನಾಗಿ ದಕ್ಷನಾಗಿದ್ದಂತಹ ರಾಜ ಇವತ್ತು ಈ ಜಿಂಕೆ ಸಾಯುವುದನ್ನು ನೋಡುವುದಕ್ಕಾಗಲಿಲ್ಲ. ಮೆಲ್ಲ ಹೋಗಿ ನೀರಿನಲ್ಲಿ ಇಳಿದು ಆ ಜಿಂಕೆಯ ಮರಿಯನ್ನು ರಕ್ಷಿಸಿದ. ಅದನ್ನು ಕೈಯಲ್ಲಿ ಹಿಡಿದು ಚಳಿಯಲ್ಲಿ ಒದ್ದಾಡ್ತಾ ಇದ್ದಂತಹ ಅದನ್ನು ಬಿಸಿ ವಸ್ತ್ರದಿಂದ ಒರೆಸಿ, ಈ ತಾಯಿ ಎಲ್ಲಿದೆ ಅಲ್ಲಿ ಹೋಗಿ ಹಾಲು ಕುಡಿಸಬೇಕು ಅಂತ ಈ ಕಡೆ ನೋಡ್ತಾನೆ. ಒಂದಷ್ಟು ದೂರಕ್ಕೆ ಹಾರಿ ಬಂದಿದ್ದಂತಹ ಜಿಂಕೆಯ ತಾಯಿ ಒಂದು ಹೊಂಡದಲ್ಲಿ ಬಿದ್ದು ಸತ್ತೇ ಹೋಗಿದೆ. ಉಸಿರು ಕಾಣಿಸ್ತಾ ಇಲ್ಲ. ಪ್ರಸವ ವೇದನೆಯಿಂದ, ಆ ಹುಲಿಯ ಮೇಲಿನ ಬೆದರಿಕೆಯಿಂದ ಅತಿವೇಗದಿಂದ ಹಾರಿದಂತಹ ಅದು ಹೊಂಡದಲ್ಲಿ ಬಿದ್ದು ಸತ್ತಿದೆ. ಈ ಮರಿ ಅನಾಥವಾಗಿದೆ. ಅನಾಥವಾದ ಮರಿಯನ್ನು ಹಾಗೇ ಬಿಡುವುದಕ್ಕೆ ರಾಜನಾಗಿದ್ದ ಭರತನಿಗೆ ಇಷ್ಟವಾಗದೆ ಅದನ್ನು ತನ್ನ ಆಶ್ರಮ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಅತ್ಯಂತ ಕೆಂಪಾದ ನಸೆಯಾದ ಚಿಗುರುಗಳನ್ನು ತಿನ್ನಿಸ್ತಾ ಆ ಜಿಂಕೆ ಮರಿಗೆ ತಾನೇ ತಾಯಿಯಾಗಿ ತಾನೇ ತಂದೆಯಾಗಿ ರಕ್ಷಣೆ ಮಾಡ್ತಾನೆ. ಕೆಲವು ಕಾಲದ ನಂತರ ಜೀವಸತ್ವವನ್ನು ಪಡೆದಂತಹ ಆ ಜಿಂಕೆಯ ಮರಿ ಈ ರಾಜನನ್ನು ಸಿಕ್ಕಾಬಟ್ಟೆ ಹಚ್ಚಿಕೊಳ್ತದೆ. ನನ್ನನ್ನು ಇಷ್ಟು ಹಚ್ಚಿಕೊಂಡಿದೆಯಲ್ಲ ಅಂತ ರಾಜ ಅದನ್ನು ಹಚ್ಚಿಕೊಂಡ. ಈ ಪರಸ್ಪರ ಶಕ್ತಿ ಅಥವಾ ಆಸಕ್ತಿ ಉಂಟಾಗುವುದು ಒಂದು ಇನ್ನೊಂದನ್ನು ಹಚ್ಚಿಕೊಂಡಾಗ ಇವನಿಗೆ ಅದನ್ನು ಹಚ್ಚಿಕೊಳ್ಳದೇ ಇರುವುದಕ್ಕಾಗುವುದಿಲ್ಲ.
ಈ ಕ್ರಮದಲ್ಲಿ ಪರಸ್ಪರ ಅನುಬಂಧ ಉಂಟಾಯಿತು. ಈತ ತಪಸ್ಸಿಗೋಸ್ಕರ ಕೂತುಕೊಳ್ತಾನೆ. ಅಷ್ಟು ಹೊತ್ತಿಗೆ ಜಿಂಕೆ ಮರಿ ಬಂದು ಅವನ ಮಡಿಲಲ್ಲಿ ಬಂದು ಕೂತುಕೊಳ್ತದೆ. ಇದಕ್ಕೆ ಪಾಪ ತಾಯಿ ಇಲ್ಲ, ತಂದೆ ಇಲ್ಲ, ಇದು ಬಂದು ನನ್ನ ಮೇಲೆ ಕೂತಾಗ ನಾನು ದೇವರ ಧ್ಯಾನ ಮಾಡ್ತಾ ಕೂತ್ರೆ ಹೇಗೆ ಅಂತ ಇವನಿಗೆ ಅನಿಸುತ್ತೆ. ಆ ಜಿಂಕೆ ಮರಿಯನ್ನು ತನ್ನ ಮೈಯ ಬಿಸಿಯಿಂದ ಬಿಸಿಯಾಗಿಸಿಕೊಂಡು ಅದನ್ನು ಮೇನೇವರಿಸಿಕೊಂಡು ಒಂದಷ್ಟು ಹೊತ್ತು ಖುಷಿ ಅನುಭವಿಸ್ತಾನೆ. ಆಮೇಲೆ ತಪಸ್ಸು ಮಾಡಬೇಕಲ್ಲ ಅಂತ ತೆಗೆದು ಪಕ್ಕದಲ್ಲಿ ಇಡ್ತಾನೆ, ತಪಸ್ಸಿಗೆ ಕೂತುಕೊಳ್ತಾನೆ. ಈಗ ಜಿಂಕೆಗೆ ಚಿಕ್ಕ ಚಿಕ್ಕ ಕೊಂಬು ಬರುವುದಕ್ಕೆ ಪ್ರಾರಂಭ ಆಗಿದೆ. ಇವನು ತಪಸ್ಸಿಗೆ ಕೂತರೆ ಸಾಕು, ಅದು ಹಿಂಭಾಗದಿಂದ ಬಂದು ಬೆನ್ನಿಗೆ ತನ್ನ ಕೋಡಿನಿಂದ ತಿವಿಯುವುದಕ್ಕೆ ಪ್ರಾರಂಭ ಮಾಡ್ತದೆ. ಒಟ್ಟು ಇವನನ್ನು ಸಮಾಧಾನದಲ್ಲಿ ತಪಸ್ಸು ಮಾಡುವುದಕ್ಕೆ ಬಿಡುವುದಿಲ್ಲ. ಅಕಸ್ಮಾತ್ ಅದು ಹಿಂದಿನಿಂದ ಬಂದು ತಿವಿಲಿಲ್ಲ ಅಂದರೆ ಇವನಿಗೆ ಅನಿಸುತ್ತೆ, ಯಾಕೆ ಇಷ್ಟು ಹೊತ್ತಾದರೂ ಜಿಂಕೆ ಬಂದು ನನ್ನನ್ನು ತಿವಿತಾ ಇಲ್ಲ, ನನ್ನಲ್ಲಿ ಪ್ರೀತಿ ಕಡಿಮೆ ಆಯಿತು ಅಂತ ಇವನಿಗೆ ಅನಿಸುವುದಕ್ಕೆ ಪ್ರಾರಂಭವಾಗುತ್ತೆ. ಇವನಿಗೆ ಒಳಗೆ ದೇವರು ಕಾಣಿಸುವುದರ ಬದಲು ಜಿಂಕೆ ಮರಿ ಕಾಣಿಸುವುದಕ್ಕೆ ಶುರುವಾಗ್ತದೆ. ಆ ಜಿಂಕೆ ಮರಿ ಸ್ವಲ್ಪ ದೊಡ್ಡದಾದ ಮೇಲೆ ಅತ್ತಿತ್ತ ಮೇಯುವುದಕ್ಕೆ ಸ್ವಲ್ಪ ದೂರ ಹೋಗಿ ಬರ್ತದೆ. ಇವನ ಕಣ್ಣಿಗೆ ಕಾಣದೇ ಇರುವಷ್ಟು ದೂರದಲ್ಲಿದೆ ಅಂತಾದರೆ ಇವನಿಗೆ ಇಲ್ಲಿ ಯೋಚನೆ ಹತ್ತುವುದಕ್ಕೆ ಶುರು. ಹುಲಿಯ ಬಾಯಿಗೆ ಸಿಕ್ಕಿತು, ಅಥವಾ ಜಿಂಕೆ ಇದನ್ನು ಬೆನ್ನಟ್ಟಿ ಹೋಯಿತು, ತೋಳಗಳು ಇದನ್ನು ತಿನ್ನುವುದಕ್ಕೋಸ್ಕರ ಕಾದು ನಿಂತಿದ್ದವು. ಕ್ವಯಾತಿ ಮಮ ಹರಿಣ ರಾಜಕುಮಾರ. ಇವನು ಯೋಚನೆ ಮಾಡುವುದು, ನನ್ನ ರಾಜಕುಮಾರ ಯಾಕೆ ಬರ್ತಾ ಇಲ್ಲ. ಇವನಿಗೆ ಆ ಜಿಂಕೆಯ ಮರಿ ರಾಜಕುಮಾರ ಆಗಿ ಹೋಗಿದೆ. ಎಲ್ಲವನ್ನೂ ಬಿಟ್ಟು ದೇವರನ್ನು ಪಡೆಯುವುದಕ್ಕೋಸ್ಕರ ಬಂದಂತಹ ರಾಜನಿಗೆ ಜಿಂಕೆಯ ಮರಿಯೇ ಸರ್ವಸ್ವ ಅಂತ ಅನಿಸುವುದಕ್ಕೆ ಪ್ರಾರಂಭವಾಯಿತು. ಅಷ್ಟು ಅದರಲ್ಲಿ ಆಸಕ್ತಿ ಯಾಕೆ ಅಂದರೆ ಅದಕ್ಕೆ ಯಾರೂ ಇಲ್ಲ ಪಾಪ, ನಾನೊಬ್ಬನೇ ಅಂತ. ಅದಕ್ಕೆ ಯಾರೂ ಇಲ್ಲ ಅಂತ ಆಲೋಚನೆ ಮಾಡಿಕೊಂಡು ನಾನೇ ಅದರ ದೇವರು, ನಾನೇ ಅದರ ತಾಯಿ, ನಾನೇ ಅದರ ತಂದೆ ಅನ್ನುವ ರೀತಿಯಿಂದ ಸಾಕಿದ. ಕಾಲ ನಿಲ್ಲುವುದಿಲ್ಲ. ತಲೆ ಕೂದಲಲ್ಲಿ ಒಂದೂ ಕಪ್ಪು ಕೂದಲಿಲ್ಲ ಅನ್ನುವ ಸ್ಥಿತಿ ಬಂತು. ಇನ್ನು ಮರಣ ಅನ್ನುವ ಕಾಲ ಸನ್ನಿಹಿತವಾಯಿತು ಅಂತ ರಾಜನಿಗೆ ಅನಿಸಿತು. ಕಪ್ಪು ಎಳ್ಳುಗಳನ್ನು ನೆಲದಲ್ಲಿ ಚೆಲ್ಲಿ ತುಳಸಿ ವೃಕ್ಷದ ನೆರಳಿನಲ್ಲಿ ದಕ್ಷಿಣಾಭಿಮುಖವಾಗಿ ದರ್ಭೆಗಳನ್ನು ಚೆಲ್ಲಿಕೊಂಡು ಅದರಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಮಲಗಿದ. ಇನ್ನು ಹೆಚ್ಚು ಹೊತ್ತು ನಾನು ಬದುಕಲಾರೆ ಅನ್ನುವುದನ್ನು ತೀರ್ಮಾನಿಸಿದ್ದಾನೆ. ಅಷ್ಟು ಹೊತ್ತಿಗೆ ಆ ಜಿಂಕೆಯ ಮರಿಗೂ ಅರ್ಥವಾಯಿತು, ನನ್ನ ಈ ಹಿರಿಯ, ನನ್ನ ರಕ್ಷಕ, ನನ್ನ ಆತ್ಮ ಅನಿಸಿದ ಈತ ಇನ್ನು ಹೆಚ್ಚು ಬದುಕುವುದಿಲ್ಲ ಅಂತ ಜಿಂಕೆಯ ಮರಿಗೆ ಗೊತ್ತಾಗಿ ಇವನ ಪಕ್ಕದಲ್ಲಿ ಬಂದು ಕಣ್ಣೀರು ಹಾಕಿಕೊಂಡು ಕೂಡುವುದಕ್ಕೆ ಪ್ರಾರಂಭಿಸಿತು. ಇವನಿಗೆ ನಾನು ಸಾಯ್ತೇನೆ ಅಂತ ಹೆಚ್ಚು ಬೇಸರವಾಗ್ತಾ ಇಲ್ಲ, ಈ ಜಿಂಕೆ ಮರಿಗೆ ಇನ್ನು ಯಾರು ಗತಿ ಅಂತ ಹೇಳಿಕೊಂಡು ಯೋಚನೆ ಮಾಡ್ತಾ ಇದ್ದಾನೆ. ಅದರ ಕಣ್ಣೀರು ನೋಡಿದಷ್ಟು ಇವನಿಗೆ ಕಣ್ಣಲ್ಲಿ ನೀರು ಜಾಸ್ತಿ ಆಗುವುದಕ್ಕೆ ಪ್ರಾರಂಭವಾಯಿತು. ಜಿಂಕೆಯನ್ನೇ ಯೋಚಿಸ್ತಾನೆ, ಇನ್ನು ಈ ಅನಾಥವಾದಂತಹ ಜಿಂಕೆಗೆ ಯಾರು ಗತಿ. ಸಾಮಾನ್ಯವಾಗಿ ಮನುಷ್ಯ ಸಾಯುವಾಗ ಇನ್ನು ಇವರಿಗೆ ಯಾರು ಗತಿ ಅಂತ ತಾನು ಯೋಚನೆ ಮಾಡಿಕೊಂಡು ಸಾಯುವುದಿಲ್ಲ. ಆದರೆ ಸಾಯ್ತಾ ಇರುವ ವ್ಯಕ್ತಿಯ ಪಕ್ಕದಲ್ಲಿರುವವರು ಎಲ್ಲ ಇನ್ನು ನನಗೆ ಯಾರು ಗತಿ ಅಂತ ಹೇಳಿಕೊಂಡು ಅಳ್ತಾ ಇರ್ತಾರೆ. ಇದು ಲೋಕದ ಪರಿಸ್ಥಿತಿ. ಆದರೆ ಇಲ್ಲಿ ಜಿಂಕೆ ಪೂರ್ಣವಾದ ಪ್ರೀತಿಯಿಂದ ಈ ರಾಜ ಸತ್ತರೆ ಆ ರಾಜನಿಗೆ ಒಬ್ಬ ರಕ್ಷಣೆ ಕೊಡುವವರು ಇಲ್ಲವಲ್ಲ, ಅಯ್ಯೋ ಅಂತ ನನಗೆ ಯಾರು ಗತಿ ಅಂತ ಯೋಚಿಸದೇ ಇದು ದುಃಖಿಸ್ತಾ ಇದೆ. ನಿರ್ವ್ಯಾಜವಾದ ಪ್ರೀತಿಯಿಂದ ಜಿಂಕೆ ದುಃಖಿಸುವುದನ್ನು ನೋಡಿ ಈತ ಮತ್ತಷ್ಟು ದುಃಖಿಸ್ತಾ ಇದ್ದಾನೆ. ಪ್ರಾಣ ಪಕ್ಷಿ ಹಾರಿತು. ಜಿಂಕೆಯನ್ನೇ ಮನಸ್ಸಿನಲ್ಲಿ ತುಂಬಿಸಿಕೊಂಡು ಸತ್ತಂತಹ ಈತ ಜನ್ಮಾಂತರದಲ್ಲಿ ಮತ್ತೊಂದು ಜಿಂಕೆಯಾಗಿ ಹುಟ್ಟಿದ. ವಾನಪ್ರಸ್ಥಕ್ಕೋಸ್ಕರ ಕಾಡಿನಲ್ಲಿ ಪುಲಸ್ತ್ಯ ಪುಲಹಾಶ್ರಮದ ಸನ್ನಿಧಾನದಲ್ಲಿ ತಾನು ಆಶ್ರಮವನ್ನು ಕಟ್ಟಿಕೊಂಡಿದ್ದ. ಪುಲಸ್ತ್ಯ ಪುಲಹ ಮೊದಲಾದಂತಹ ಮಹರ್ಷಿಗಳು ನಿರಂತರ ಭಗವಚ್ಚಿಂತನೆ, ಭಗವದ್ವಿಷಯಕ ವಾಣಿಯಲ್ಲಿ ತೊಡಗಿದ್ದಾಗ ಅದನ್ನು ಕೇಳಿಸಿಕೊಂಡು ತಾನು ಪವಿತ್ರಿತನಾಗಿದ್ದ. ಇವತ್ತು ಕಾಲಂಜರವೆಂಬ ಪರ್ವತದಲ್ಲಿ ಈತ ಜಿಂಕೆಯಾಗಿ ಹುಟ್ಟಿದಂತೆ ಮುಂದಿನ ಜನ್ಮದಲ್ಲಿ. ಆದರೆ ತಾನು ರಾಜಧರ್ಮವನ್ನು ಅನುಸರಿಸಿ ಜಿಂಕೆಯನ್ನು ಕಾಪಾಡಿದ್ದು, ಎಷ್ಟಾದರೂ ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಭಗವಂತನಲ್ಲಿ ಮನಸ್ಸನ್ನು ತುಂಬಿಸಿದ್ದು, ಇವೆಲ್ಲದರ ಪರಿಣಾಮವಾಗಿ ಅವನಿಗೆ ಲಭ್ಯವಾದ ಫಲ ಅಂದರೆ ಆತ ಜಿಂಕೆಯಾಗಿ ಹುಟ್ಟಿದರೂ ಕೂಡ ಜನ್ಮಾಂತರದ ಅನುಸ್ಮೃತಿ ಅವನ ಜೊತೆಗಿತ್ತು. ನಾನು ರಾಜನಾಗಿ ದೇಶವನ್ನು ಆಳಿದವ, ಜಿಂಕೆಯ ಸಂಬಂಧದಿಂದ ಇವತ್ತು ಜಿಂಕೆಯಾಗಿ ಹುಟ್ಟಿದೆ ಅನ್ನುವುದು ಅವನಿಗೆ ಎಚ್ಚರದಲ್ಲಿದೆ. ಪರಮ ವೈರಾಗ್ಯ ಸಂಪನ್ನವಾದ ಜಿಂಕೆಯ ಮರಿಯಾಗಿ ಹೋಯ್ತಂತೆ ಅದು. ಕಾಲಂಜರಗಿರಿಯಲ್ಲಿದ್ದಂತಹ ಜಿಂಕೆ ಪುಲಸ್ತ್ಯ ಪುಲಹಾಶ್ರಮದ ಪವಿತ್ರ ವಾತಾವರಣವನ್ನು ಆಲೋಚನೆ ಮಾಡಿಕೊಂಡು ಅಲ್ಲಿಗೆ ಹೋಗಬೇಕು ಅಂತ ಯೋಚಿಸಿ ಮೆಲ್ಲನೆ ನಡೆಯನ್ನಿಟ್ಟುಕೊಂಡು ದಾರಿಯಲ್ಲಿ ಎಲ್ಲೆಲ್ಲಿ ಹರಿಯುವ ನೀರು, ತೀರ್ಥಗಳು ಸಿಗ್ತಾವೆ ಅಲ್ಲಿ ನೀರು ಕುಡಿದುಕೊಂಡು ಹುಲ್ಲನ್ನು ತಿಂದುಕೊಂಡು
ಮತ್ತೆ ಪುಲಸ್ತ್ಯ ಪುಲಹಾಶ್ರಮಕ್ಕೆ ಬಂತಂತೆ. ಎಲ್ಲಿ ಕಾಲಂಜರ, ಹಿಮವತ್ ಪರ್ವತದ ಮಧ್ಯದಲ್ಲಿರುವ ಕಾಲಂಜರ ಪರ್ವತ ಎಲ್ಲಿ, ಈ ಪುಲಸ್ತ್ಯ ಪುಲಹಾಶ್ರಮ ಅಂತ ಕರೆಸಿಕೊಳ್ಳುವ ರಾಜಸ್ಥಾನ ಗುಜರಾತ್ಗಳಿಗೆ ಸಂಬಂಧಪಟ್ಟ ಪ್ರದೇಶ ಎಲ್ಲಿ, ಅಲ್ಲಿಯ ತನಕ ನಡೆದು ಬಂತು. ಇಲ್ಲಿ ಬಂದ ಮೇಲೆ ಇಲ್ಲಿ ಋಷಿಮುನಿಗಳ ಸನ್ನಿಧಾನದಲ್ಲಿ ಓಡಾಡಿಕೊಂಡು ಅವರ ಮಾತುಗಳನ್ನು ಕೇಳ್ತಾ ಅರ್ಥವೇ ಆಗುವುದಿಲ್ಲಲ್ವಾ ಅಂತ ಗೊಣಗುವುದಕ್ಕೆ ಪ್ರಾರಂಭಿಸಿತು. ಮಾನುಷ ಜನ್ಮದಲ್ಲಿದ್ದಿದ್ದರೆ ಇದೆಲ್ಲ ಅರ್ಥ ಮಾಡಿಕೊಂಡು ಸಾಧನೆ ಮಾಡಬಹುದಿತ್ತು. ಈ ಚೇತನವಾಗಿ ಹುಟ್ಟಿದ್ರಿಂದ ಅರ್ಥ ಆಗುವುದಿಲ್ಲ, ಸುಮ್ಮನೆ ಶಬ್ದ. ಶಂಖವನ್ನು ಊದಿದರೆ ಏನು ಶಬ್ದವೋ ಇವರು ಮಾತಾಡ್ತಾ ಇದ್ರು ಅದೇ ಶಬ್ದ. ಅದಕ್ಕೆ ಈ ಶಬ್ದ, ಮಾತು ಮತ್ತು ಧ್ವನಿ, ವರ್ಣ ಮತ್ತು ಧ್ವನಿಗಳಿಗೆ ವ್ಯತ್ಯಾಸವಿಲ್ಲದಂತಹ ಈ ಶರೀರದಲ್ಲಿ ಏನು ಸಾಧನೆ ಮಾಡಲಿಕ್ಕಾಗ್ತದೆ ಅಂತ ಯೋಚಿಸ್ತಾ, ನಾನು ಮತ್ತೊಂದು ಸಾಧನೆ ಮಾಡುವ ಶರೀರವನ್ನು ಪಡಿಬೇಕು ಅಂತ ನಿರಂತರ ಯೋಚನೆ ಮಾಡ್ತಾ, ಆ ಋಷಿಮುನಿಗಳ ಅನುಷ್ಠಾನ, ಅವರು ಮಾಡುವಂತಹ ಸಾಧನೆ ಇದನ್ನು ನೋಡಿಕೊಂಡು ಅಸೂಯೆ ಅನ್ನುವ ಭಾವದಲ್ಲಿ ಬೆಳೀತಾ, ನಾನು ಯಾವತ್ತೂ ಇಂಥದ್ದನ್ನು ಮಾಡುವುದಂತ ಯೋಚಿಸಿಕೊಂಡು ಆಹಾರವನ್ನು ತ್ಯಜಿಸಿ ಋಷಿಮುನಿಗಳನ್ನು ಕಣ್ಣಿನಲ್ಲೂ ಮನಸ್ಸಿನಲ್ಲೂ ತುಂಬಿಸಿಕೊಂಡು ಶರೀರ ತ್ಯಾಗ ಮಾಡಿತು. ಆ ಋಷಿಮುನಿಗಳನ್ನೇ ಮನಸ್ಸಿನಲ್ಲಿ ತುಂಬಿಸಿಕೊಂಡು ಶರೀರ ತ್ಯಾಗ ಮಾಡಿದ್ರಿಂದ ಮುಂದಿನ ಜನ್ಮದಲ್ಲಿ ಈ ಭರತ ಒಬ್ಬ ಆಂಗಿರಸ ಗೋತ್ರೋತ್ಪನ್ನನಾದ ವಿಪ್ರನ ಮನೆಯಲ್ಲಿ ಹುಟ್ಟಿದ. ಆಂಗಿರಸ ಗೋತ್ರ ಸಂಪನ್ನನಾದ ಬ್ರಾಹ್ಮಣ, 2 ಪತ್ನಿಯರು. 2ನೇ ಪತ್ನಿಯ ಕೊನೆಯ ಮಗನಾಗಿ ಇವ ಹುಟ್ಟಿದ. ಅವನಿಗೆ ಎಷ್ಟು ಮಕ್ಕಳು ಅಂತೆಲ್ಲ ಕೇಳೋದು ಬೇಡ, ಆಮೇಲೆ ಇಲ್ಲಿದ್ದ ಬ್ರಾಹ್ಮಣರಿಗೆಲ್ಲ ನಮಗೂ ಅಷ್ಟು ಮಕ್ಕಳಿಲ್ವೇ ಅಂತ ಅನಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತೂ ಆ 2ನೇ ಪತ್ನಿಯ ಕೊನೆಯ ಮಗನಾಗಿ ಇವ ಹುಟ್ಟಿದ. ಎಲ್ಲ ಮಕ್ಕಳಿಗೂ ಉಪನಯನ, ವಿವಾಹ ಎಲ್ಲ ನಡೆಸಿದ್ದಾನೆ ಅಪ್ಪ ಆಂಗಿರಸ. ಅವನನ್ನು ಆಂಗಿರಸ ಅಂತಲೇ ಕರೀತಾರೆ. ಅಂಗಿರೋ ಗೋತ್ರದಲ್ಲಿ ಹುಟ್ಟಿದ್ದರಿಂದ ಆಂಗಿರಸ ಬ್ರಾಹ್ಮಣ. ಈ ಮಗನಿಗೂ ನಾಮಕರಣ ಮಾಡಿದ್ದಾನೆ, ಆದರೆ ಉಪನಯನ ಮಾಡುವುದಕ್ಕೆ ಅವನಿಗೆ ಹೆದರಿಕೆ. ಯಾಕಂದರೆ ಈ ಮಗು ವರ್ಷ 3 ಆದರೂ ಕೂಡ ಬಾಯಿಯಲ್ಲಿ ಮಾತಾಡುವುದಿಲ್ಲ. ಬೆಳಗ್ಗೆ ಚಾಪೆಯಿಂದ ಎಬ್ಬಿಸಬೇಕಾದ್ರೆ ಚಾಪೆ ಸಹಿತ ಎಬ್ಬಿಸಬೇಕು ಇವನಾಗಿ ಹೇಳುವವ ಅಲ್ಲ. ರಾತ್ರಿ ಮಲ್ಕೋ ಅಂತ ಹೇಳಿದರೆ ಮಲಗುವವನು ಅಲ್ಲ. ಮಲ್ಕೋ ಅಂತ ಹೇಳಿ ಮಲಗಿಸಿದರೆ, ಏಳು ಅಂತ ಹೇಳಿದರೆ ಏಳುವವ ಅಲ್ಲ. ಎಬ್ಬಿಸಿ ಕೂಡಿಸಿದರೆ ಮಲಗುವವನೇ ಅಲ್ಲ. ಇವೊಂದು ಈ ವಿಚಿತ್ರವಾದ ಸ್ವಭಾವ ಇವನದ್ದು. ಮಾತನಾಡು ಅಂತ ಹೇಳಿದರೆ ಮಾತನಾಡುವುದಿಲ್ಲ, ಮಾತನಾಡಬೇಡ ಅಂತ ಹೇಳಿದರೆ ಏನಾದರೂ ಧ್ವನಿ ಮಾಡಿಕೊಂಡಿರ್ತಾನೆ. ಧ್ವನಿಗಳು ನಿರಂತರ, ಯಾವುದೋ ಸಾಮವೇದ ಹೇಳಿದ ಹಾಗೆ ಹೇಳ್ತಾ ಇರ್ತಾನೆ. ನೇರವಾಗಿ ಮಾತು ಯಾರ ಹತ್ರವೂ ಆಡುವುದಿಲ್ಲ. ಇವನಿಗೆ ಬುದ್ಧಿ ಇಲ್ಲ, ಇವ ಜಡ ಅಂತ ತೀರ್ಮಾನಿಸಿದ ಅಪ್ಪ. ಆದ್ದರಿಂದ ಉಪನಯನ ಮಾಡಿಯೂ ಸಂಧ್ಯಾವಂದನೆ ಮಾಡದೆ ಹೋದರೆ ದೋಷ ನನಗೆ ಬರುವುದಲ್ವ ಅಂತ ಉಪನಯನವನ್ನು ಮಾಡಲಿಲ್ಲ. ಕೊನೆಗೊಂದು 12, 13, 14 ವರ್ಷ ಆದಾಗ ನನ್ನ ಜವಾಬ್ದಾರಿಯೊಂದು ಮುಗಿಸಿಬಿಡ್ತೇನೆ ಅಂತ ಒಂದು ಉಪನಯನ ಮಾಡಿದ. ಅಷ್ಟರಲ್ಲಿ ಕೊನೆ ಮಗನ ಉಪನಯನ ಆದ ಮುಹೂರ್ತದ ಬಲದಿಂದಲೋ ಏನೋ ಈತ ಆಮೇಲೆ ಆಂಗಿರಸ ಬ್ರಾಹ್ಮಣ ಶರೀರ ತ್ಯಾಗ ಮಾಡಿದ. ಅಪ್ಪ ತೀರಿಕೊಂಡ ಮೇಲೆ ದೊಡ್ಡ ಅಮ್ಮಳು ಕೂಡ ಶರೀರ ತ್ಯಾಗ ಮಾಡಿದ್ದಾಳೆ. ಈಗ ಉಳಿದದ್ದು ಮಲತಾಯಿ. ಮಲತಾಯಿಗೂ ಕೂಡ ಶರೀರ ಕಳೆದು ಹೋದ ಮೇಲೆ ಈ ಅಣ್ಣಂದಿರು ಈ ತಮ್ಮನನ್ನು ದುಡಿಸಿಕೊಳ್ಳುವುದಕ್ಕೆ ಪ್ರಾರಂಭಿಸಿದ. ಹೇಗೂ ವೇದ ಮಂತ್ರ ಬರೋಲ್ಲ ಇವನಿಗೆ, ಶಾಸ್ತ್ರ ಪಾಠ ಹೇಳಿದರೆ ಕೇಳುವುದಿಲ್ಲ. ಇವ ನಿದ್ದೆ ಮಾಡ್ತಾ ಇದ್ದ ಹಾಗೆ ಕೂತಿರ್ತಾನೆ. ಆದ್ದರಿಂದ ಇವನೇನು ಕೊನೆ ಪಕ್ಷ ಮನೆಯಲ್ಲಿ ಊಟಕ್ಕಾದರೂ ಆಗ್ತದೆ ಅಂತ ಒಂದು ಹೊಲದಲ್ಲಿ ಇವನನ್ನು ಎಲ್ಲಿಯ ತನಕ ದುಡಿಸಿಕೊಂಡ್ರು ಅಂದರೆ, ಮನೆಯಲ್ಲಿ 2 ಎತ್ತುಗಳಿದ್ದವು. ಒಂದು ಎತ್ತು ಸತ್ತು ಹೋಯಿತು. ಈ ಎತ್ತಿಗೆ ಜೋಡು ಇಲ್ಲ ಅಂತಾಯಿತು. ಜೋಡೆತ್ತಿ ಇಲ್ಲದೇ ಇದ್ದಾಗ ಇವನನ್ನೇ ಕಟ್ಟಿದ್ರಂತೆ. ಇವನು ಮಹಾ ದಷ್ಟಪುಷ್ಟ ವ್ಯಕ್ತಿ, ಏನು ಹೇಳಿದರೂ ಮಾಡ್ತಾನೆ. ಇಲ್ಲಿಂದ ನಡ್ಕೊಂಡು ಹೋಗುವಂತ ಕೈ ಹಿಡಿದು ನಿಲ್ಲಿಸಿದರೆ ನಡ್ಕೊಂಡು ಹೋಗ್ತಾ ಇರ್ತಾನೆ, ಆಮೇಲೆ ನಿಲ್ಲಿಸುವುದೇ ಇಲ್ಲ ಅವ. ನಡಿ ಅಂತ ಹೇಳಿದರೆ ನಡೀತಾ ಇರೋದು, ಓಡು ಅಂತ ಹೇಳಿದರೆ ಓಡ್ತಾ ಇರೋದು, ನಿಲ್ಲು ಅಂತ ಹೇಳಿದರೆ ಮಾತ್ರ ನಿಲ್ಲಬೇಕು, ಮತ್ತೆ ಯಾವತ್ತೋ ನಿಲ್ತಾನೆ. ಆ ರೀತಿಯ ವ್ಯಕ್ತಿ. ಇವನನ್ನು ಎತ್ತಿಗೆ ಕಟ್ಟಿತು ಅಂತಾದರೆ ಎತ್ತಿನ ಜೊತೆಗೆ ತಾನೂ ಕೂಡ ಇದನ್ನು ಎತ್ತಿಕೊಂಡು ಉಳುವುದು. ಆಮೇಲೆ ಹಲಗೆಗೆ ಕಟ್ಟಿತು ಅಂತಾದರೆ ಗೆಟ್ಟೆಗಳನ್ನೆಲ್ಲ ಪುಡಿಗುಟ್ಟುವುದು. ಆಮೇಲೆ ಗೊಬ್ಬರವನ್ನು ಚೆಲ್ಲಬೇಕು ಅಂತ ಹೇಳಿದರೆ ಆ ಕೆಲಸ ಏನು ಬೇಕೋ ಅದು ಮಾಡ್ತಾನೆ. ಅವನ ಯಜ್ಞೋಪವೀತ ಅವನ ಶರೀರದಲ್ಲಿದ್ದರೆ ನೋಡುವವರಿಗೆ ಇದು ಬಾವಿಯಿಂದ ನೀರೆತ್ತುವುದಕ್ಕೆ ಉಪಯೋಗಿಸುವ ಹಗ್ಗವನ್ನು ಮೇಲೆ ಹಾಕ್ಕೊಂಡಿದ್ದಾನು ಅಂತ ಅನಿಸ್ತಾ ಇತ್ತಂತೆ. ಅಷ್ಟು ದಪ್ಪ ಯಾಕಾಗಿದೆ ಅಂತ ಹೇಳಿದರೆ ಇವನು ಸ್ನಾನ ಮಾಡುವ ಪರಿಪಾಠಿ ಇಲ್ಲ. ಸ್ನಾನ ಮಾಡಿದರೆ ಮೈಮೇಲಿದ್ದ ಮಣ್ಣು ಇನ್ನಷ್ಟು ಅಂಟಿಸಿಕೊಳ್ಳುವುದಕ್ಕೆ ಸ್ವರವೇ ಹೊರತು ಶರೀರದಲ್ಲಿದ್ದ ಮಣ್ಣು ತೆಗೆಯುವುದಕ್ಕೋಸ್ಕರ ಅಲ್ಲ. ಅವಧೂತ ಶಿಖಾಮಣಿ. ಅವನಿಗೆ ತನ್ನ ಶರೀರದ ಬಗ್ಗೆ ಆಲೋಚನೆಯೇ ಇಲ್ಲ. ಮನೆಯಲ್ಲಿ ಎಲ್ಲರೂ ಊಟ ಆದ ಮೇಲೆ ಕೊನೆಗೆ ಅಡಿ ಹಿಡಿದದ್ದೇನಾದರೂ ಇದ್ದರೆ ಇವನಿಗೆ ಕೊಡ್ತಾರೆ. ಇವನು ಅದನ್ನು ಪರಮ ಪಂಚಾಮೃತ ಅಂತ ಹೇಳಿ ಸ್ವೀಕಾರ ಮಾಡ್ತಾನಂತೆ. ಇವನಿಗೆ ಶರೀರದಲ್ಲಿ ಆಹಾರ ಬೇಕು ಅಷ್ಟೇ, ಅದು ಇಂಥದ್ದೇ ಇರಬೇಕು ಅನ್ನುವ ಆಲೋಚನೆ ಇಲ್ಲ. ಅಂತಹ ಅವಧೂತ. ಇವನ ಅವಧೂತ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನುವುದಕ್ಕೆ 1-2 ಕಥೆಯನ್ನು ಹೇಳಿದ್ದಾರೆ ಭಾಗವತದಲ್ಲಿ. 2 ಘಟನೆಗಳು.
ಕೃಷಿ ಪೈರು ಪಚೇಲಿಮವಾಗುವ ಸ್ಥಿತಿ. ಇನ್ನೇನು ನಾಳೆಯ ದಿವಸ ಅದನ್ನು ಕಟಾವು ಮಾಡಬೇಕು, ಅಷ್ಟು ಬೆಳೆದು ನಿಂತಿದೆ ಪೈರು. ಅಷ್ಟು ಹೊತ್ತಿಗೆ ತೋಳಗಳು, ಹಂದಿಗಳು, ಕಾಡು ಪ್ರಾಣಿಗಳು ಬಂದು ಅದನ್ನು ತಿಂತಾ ಇದ್ದಾವೆ. ಅದಕ್ಕೋಸ್ಕರ ರಾತ್ರಿಯ ಹೊತ್ತು ಯಾರಾದರೂ ಅದನ್ನು ಕಾವಲು ಕಾಯಬೇಕು. ಇವನಿಗೆ ಹೇಳಿದ್ರಂತೆ, ಹೇಗೂ ಇವ ರಾತ್ರಿ ಕೂತುಕೋ ಅಂತ ಹೇಳಿದರೆ ನಿದ್ದೆ ಮಾಡುವವ ಅಲ್ಲ, ಇವನನ್ನು ಕೂಡಿಸಿಬಿಟ್ರೆ ಅಲ್ಲಿರ್ತಾನೆ, ಅವನ ಕೈಯಲ್ಲಿ ಒಂದು ಜಾಗಟೆ ಕೊಟ್ಟರೆ ಹೊಡಿತಾ ಇರ್ತಾನೆ, ಎಲ್ಲ ಪ್ರಾಣಿಗಳು ಓಡ್ತಾವೆ ಅಂತ ಯೋಚಿಸಿ ಅವನ ಕೈಯಲ್ಲೊಂದು ಗಂಟೆ ಕೊಟ್ಟು ಅಲ್ಲಿ ಕೂಡಿಸಿದ್ದಾರೆ. ಇವ ರಾತ್ರಿ ಪೂರ್ತಿ ಗಂಟೆ ಹೊಡೆಯುವುದೇ ಇವನ ಕೆಲಸ. ಒಂದು ಹಗ್ಗ ಹೀಗೆ ಹೇಳಿದ್ರೆ ಸಾಕು, ಅಲ್ಲಿ ಮಧ್ಯದಲ್ಲಿ ಒಂದು ಗಂಟೆ ಹೊಡೆಯುತ್ತೆ, ಅದಕ್ಕೆ ಹಗ್ಗ ಎಳೆಯುವುದು, ಅಲ್ಲಿ ಗಂಟೆ ಆಗುತ್ತೆ. ಇವನು ಮಧ್ಯರಾತ್ರಿಯ ಹೊತ್ತು ಈ ಗಂಟೆಯ ಶಬ್ದವನ್ನು ಕೇಳಿಕೊಂಡು 4 ಜನ ಬಂದರಂತೆ ಅಲ್ಲಿಗೆ. ಅವರದ್ದೇ ಆದ ಸಮಸ್ಯೆ. ಅವರು ಒಬ್ಬ ವೃಷಲ ರಾಜನ ಅನುಚರರು. ಆ ವೃಷಲನಿಗೆ ಏನಾಗಿತ್ತು, ಅವನಿಗೆ ಒಂದು ಗಂಡು ಮಗು ಆಗಬೇಕು ಅಂತ ವಾಮಾಚಾರದ ಪ್ರಕ್ರಿಯೆಯಲ್ಲಿ ತೊಡಗಿದ್ದ. ಒಬ್ಬ ಮನುಷ್ಯನನ್ನು ಭದ್ರಕಾಳಿಗೆ ಬಲಿ ಕೊಟ್ಟಿತು ಅಂತಾದರೆ ಗಂಡು ಮಗು ಆಗ್ತದೆ ಅಂತ ಅವನ ಆಚಾರ, ಅದು ವಾಮಾಚಾರದ ಪ್ರಕ್ರಿಯೆ. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನು, ನರನನ್ನು ವ್ಯವಸ್ಥೆ ಆಗಿತ್ತು. ಇವನ ಆಳುಗಳು 4 ಜನ ಒಬ್ಬ ವ್ಯಕ್ತಿಯನ್ನು ಇವನಿಗೆ ಬಲಿ ಕೊಡಲಿಕ್ಕೆ ಅಂತ ಬಲಿಪಶುವನ್ನಾಗಿ ಸಿದ್ಧಪಡಿಸಿದರು. ಆದರೆ ಆತ ಬುದ್ಧಿವಂತ. ರಾತ್ರಿಯ ಹೊತ್ತು ಅವನಿಗೆ ಇನ್ನೂ ಸ್ನಾನ ಮಾಡಿಸ್ತಾ ಇದ್ದಾರೆ. ಸ್ನಾನ ಮಾಡಿಸುವ ಹೊತ್ತಿಗೆ ಅಲ್ಲಿದ್ದ ಮಣ್ಣು ಮತ್ತು ಸೀಗೆ ಬೀಜ ಹಾಕಿ ಇವರ ಕಣ್ಣಿಗೆಲ್ಲ ಎರಚಿ ಎಲ್ಲ ಓಡಿ ಹೋಗಿಬಿಟ್ಟ. ರಾತ್ರಿಯಲ್ಲಿ ತಪ್ಪಿಸಿಕೊಂಡು ಯಾವಾಗ ಈ ವ್ಯಕ್ತಿ ಓಡಿದ, ಈ 4 ಜನಕ್ಕೆ ಕಣ್ಣು ಕಾಣದಾಯಿತು, ಎಲ್ಲ ಕಣ್ಣು ಸರಿಯಾಗಬೇಕು. ಈ ವ್ಯಕ್ತಿ ಓಡಿ ಹೋಗಿ ಆಗಿದೆ, ಸಿಗಲಿಲ್ಲ. ಇನ್ನೊಬ್ಬ ಪಶುವನ್ನು ನಾವು ಸಿದ್ಧಪಡಿಸದೇ ಹೋದರೆ ನಮ್ಮ 4ರಲ್ಲಿ ಒಬ್ಬನನ್ನು ಬಲಿ ಕೊಡ್ತಾನೆ ನಮ್ಮ ವೃಷಲ ರಾಜ ಅಂತ ತೀರ್ಮಾನಿಸಿದೆ. ಇವರು ಹುಡುಕಾಟಕ್ಕೆ ಶುರು ಮಾಡಿದ್ದಾರೆ. ಈ ಹೊತ್ತಿಗೆ ಯಾರು ಬಲಿಪಶು ಸಿಗಬೇಕು. ಅಷ್ಟು ಹೊತ್ತಿಗೆ ಈ ಶಬ್ದ ಬೇರೆ ಕೇಳಿಸಿತು. ಹತ್ತಿರ ಬಂದು ನೋಡಿದರೆ ದಷ್ಟಪುಷ್ಟನಾದ ಒಬ್ಬ ವ್ಯಕ್ತಿ. ದೈವಾದೃಷ್ಟ ಚೆನ್ನಾಗಿದೆ, ನಮಗೆ ಜೀವವನ್ನು ಉಳಿಸಬೇಕು ಅಂತ ದೇವರು ತೀರ್ಮಾನಿಸಿದ್ದಾರೆ, ಭದ್ರಕಾಳಿಯ ಅನುಗ್ರಹ ಅಂತ ತೀರ್ಮಾನ ಮಾಡಿದರು. ಇವನ ಕೈ ಹಿಡ್ಕೊಂಡು, ಇವ ಗಂಟೆ ಎಳೆಯುವ, ಹಿಡ್ಕೊಂಡ್ರೆ ಇವನಿಗೆ ಎಳೆಯುವ ಕೈಯನ್ನು ನಿಲ್ಲಿಸುವುದಕ್ಕಾಗೋದಿಲ್ಲ, ಅಷ್ಟು ಗಟ್ಟಿ ಇವನು. ಏನು ಹಿಡಿದು ನಿಲ್ಲಿಸಿದ್ರು ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಕೊನೆಗೆ ಕೇಳಿದರು, ನಮ್ಮ ಜೊತೆಗೆ ಬಾ. ಇವ ಅಂತ ಹೇಳಿದ. ಇದನ್ನು ಯಾರು ಮಾಡುವುದು, ನಾನು ಅಲ್ಲಿ ಹೊರಟ್ರೆ ನಮ್ಮಲ್ಲಿ ಒಬ್ಬ ಮಾಡ್ತಾನೆ ಅಂತ ಒಬ್ಬ ಕೂತ ಅಲ್ಲಿ ಗಣಗಣ ಅಂತ ಹೇಳಲಿಕ್ಕೆ. ಇವನು ಅವ್ರ ಜೊತೆಗೆ ಹೊರಟ. ಇವ ಯಾರು ಏನು ಹೇಳಿದರೂ ಮಾಡುವವ. ಇವ ಅವರ ಜೊತೆಗೆ ಹೊರಟ. ಕರ್ಕೊಂಡು ಹೋದರು. 3 ಜನ ಕರ್ಕೊಂಡು ಹೋದರು. ಒಂದಷ್ಟು ದೂರಕ್ಕೆ 4ನೇವ ಸೇರಿಕೊಂಡ. ಇನ್ನು ಗಂಟೆ ಹೊಡೆಯದೆ ಹೋದರೆ ಅವನಿಗೆ ಗೊತ್ತಾಗೋಲ್ಲ ಅಂತ ಬಂದರು. 4 ಜನ ಸೇರಿಕೊಂಡು ಇವನನ್ನು ವೃಷಲರಾಜನ ಹತ್ರ ಕರ್ಕೊಂಡು ಹೋದರು. ಚೆನ್ನಾಗಿ ಎಣ್ಣೆ ಹಚ್ಚಿದ್ರು, ಶುದ್ಧ ಎಳ್ಳೆಣ್ಣೆಯಿಂದ ಸ್ನಾನ ಮಾಡಿಸಿದರು. ಎಣ್ಣೆ ಸ್ನಾನ ಆದಮೇಲೆ ನೀರಿನ ಸ್ನಾನ, ಬಿಸಿನೀರಿನ ಸ್ನಾನ ಮಾಡಿಸಿದರು. ಇವನಿಗೆ ಜೀವನದಲ್ಲಿ ಮೊದಲ ದೀಪಾವಳಿ ನಡೀತಾ ಇದೆ. ಇವ ಎಲ್ಲವನ್ನೂ ಕೂಡ ಮಾಡಿಸಿಕೊಳ್ತಾನೆ. ಶರೀರವನ್ನು ತಿಕ್ಕಿ ತೊಳೆಯುವುದೇ ಹರಸಾಹಸ ಆಗಿ ಹೋಯ್ತಂತೆ ಅವರಿಗೆ. ಅಷ್ಟೆಲ್ಲ ಮಾಡಿದರು. ಮಾಡಿ ಆದಮೇಲೆ ಕೆಂಪು ದಾಸವಾಳದ ಮಾಲೆ ತಂದು ಹಾಕಿದರು, ಮೊದಲ ಹಾರಾರ್ಪಣೆ ಇವನಿಗೆ. ಇಷ್ಟೆಲ್ಲ ಆಗಿ ಕೆಂಪು ಬಣ್ಣದ ವಸ್ತ್ರವನ್ನು ಬೇರೆ ಉಡಿಸಿದರು, ಬಲಿ ಚಿಹ್ನೆಯನ್ನು ಹಾಕಿದರು. ಇವ ಏನು ಮಾಡಿಸಿದರೂ ಮಾಡಿಕೊಳ್ತಾ ಇದ್ದಾನೆ. ಎಲ್ಲ ನಡೆಯಿತು. ಕೊನೆಗೆ ಬಲಿಕಂಬದ ಹತ್ತಿರ ಕರ್ಕೊಂಡು ಬಂದು, ಇದಕ್ಕೆ ಬಲಿಕಂಬಕ್ಕೆ ತಲೆ ತಗ್ಗಿಸು ಅಂತ ಹೇಳಿದರು. ತಲೆ ತಗ್ಗಿಸಿ ನಿಂತ. ವೃಷಲ ರಾಜ ಬಂದ. ಕೆಂಪು ಕುಂಕುಮವನ್ನೆಲ್ಲ ಮೈ ಮೇಲೆ ಎರಚಿಕೊಂಡ. ಅಲ್ಲಿದ್ದ ಗಂಧಪುಷ್ಪಗಳಿಂದ ಭದ್ರಕಾಳಿಯ ಮಹಾಮೂರ್ತಿಯನ್ನು ಅರ್ಚಿಸಿದ. ಕೈಯಲ್ಲಿ ಕತ್ತಿಯನ್ನು ಹಿಡಿದು ಕತ್ತಿಯನ್ನೂ ಪೂಜಿಸಿ ಇವನ ತಲೆಯನ್ನು ಕತ್ತರಿಸಿ ಬಲಿಯನ್ನು ಕೊಡಬೇಕು. ಕತ್ತರಿಸಿದ ತಲೆಯಿಂದ ಚಿಮ್ಮುವ ರಕ್ತ ದೇವಿಯ ನಾಲಿಗೆಗೆ ಸರಿಯಾಗಿ ಹರಿಬೇಕು ಅನ್ನೋ ಯೋಜನೆ ಮಾಡಿ ಕತ್ತಿಯನ್ನು ಹಿಡಿದು ಬಂದ. ಈತನ ತಲೆಯ ಹತ್ತಿರ ಕತ್ತಿಯನ್ನು ಆತ ಹಿಡಿದು ಯಾವುದೋ ಬೀಜಮಂತ್ರಗಳನ್ನು ಉಚ್ಚರಿಸುವುದಕ್ಕೆ ಪ್ರಾರಂಭಿಸಿದರೆ ಆ ಪ್ರತಿಮೆಯಲ್ಲಿ ಸನ್ನಿಹಿತಳಾಗಿದ್ದಂತಹ ದೇವಿ ಸಹಿಸಿಕೊಳ್ಳಿಲ್ಲ ಅಂತೆ. ಪರಮ ವಿಷ್ಣು ಭಕ್ತನಾದ, ಬೂದಿ ಮುಚ್ಚಿದ ಕೆಂಡದ ಹಾಗೆ ಪರಮ ತೇಜಸ್ವಿ ವರ್ಚಸ್ವಿ ಎನಿಸಿದ ಈ ವಿಪ್ರನ ರಕ್ತ ನನ್ನ ಮೈ ಸೋಂಕಿದರೆ ಸೋಂಕಿದ ಭಾಗದಲ್ಲೆಲ್ಲ ಬೆಂಕಿಯ ಗುಳ್ಳೆಗಳು ಎದ್ದು ಬಿಟ್ಟಾವು ಅಂತ ಹೆದರಿಬಿಟ್ಟಿದ್ದಾಳಂತೆ ಭದ್ರಕಾಳಿ. ಸಹಸಾ ಉಚ್ಚ ಚಾಟಸ್ವ ಪ್ರತಿಮಾಯಾ ಭದ್ರಕಾಳಿ. ತನ್ನ ಪ್ರತಿಮೆಯಿಂದ ಆ ಭದ್ರಕಾಳಿ ಎದ್ದು ಬಂದಿದ್ದಾಳೆ. ಬಂದು ಈತನ ಕೈಯಲ್ಲಿದ್ದ ಕತ್ತಿಯನ್ನು ಹಿಡಿದು ಈತನ ಅನುಚರರ ಜೊತೆಗೆ 5-6 ಜನರ ತಲೆಯನ್ನೆಲ್ಲ ಚೆಂಡಾಡಿಕೊಂಡು ಶಿರಸ್ಕಂದುಕ ಕ್ರೀಡಾಂ ಅವಾಪ. ಶಿರಸ್ಸಿನಿಂದ ಒಂದು ಚೆಂಡಾಟದ ಕ್ರೀಡೆಯನ್ನು ಆಡಿಬಿಟ್ಟಿದ್ದಾಳೆ. ಆಡಿ ಅದರ ರಕ್ತವನ್ನೆಲ್ಲ ತಾನು ಸ್ವೀಕರಿಸಿದ್ದಾಳೆ. ಇವ ತಲೆ ತಗ್ಗಿಸಿ ನಿಂತವ ಹಾಗೆ ಇದ್ದಾನೆ, ನಿದ್ದೆ ಬರಲಿಲ್ಲ ಅವನಿಗೆ. ಏನೋ ಇಲ್ಲಿ ನಡೀತಾ ಇದೆ ಭಾರಿ. ಈ ಭದ್ರಕಾಳಿ ತನ್ನ ಅನುಚರರ ಜೊತೆಗೆ ಬಂದು ಅಟ್ಟಹಾಸಗೆ ಇದ್ದಿದ್ದಾಳೆ. ಇವನಿಗೆಲ್ಲ ಕೇಳಿಸ್ತಾ ಇದೆ.
ಎಷ್ಟು ಹೊತ್ತಾದರೂ ತಲೆ ತಗ್ಗಿಸು ಅಂತ ಹೇಳಿದವರನ್ನು ಯಾರು ಎತ್ತಲಿಕ್ಕೆ ಹೇಳಲಿಲ್ಲ. ಗಂಟೆಯ ಯೋಚನೆ ಆಯಿತು. ತಲೆ ತೆಗೆದ, ನೋಡಿದರೆ ಅಲ್ಲೆಲ್ಲ ತಲೆ ಬಿದ್ದಿತ್ತು, ರಕ್ತ ಚೆಲ್ಲಿತ್ತು. ಇವನಿಗೆ ಅದೆಲ್ಲ ಆಲೋಚನೆ ಇಲ್ಲ, ಎದ್ದು ಸೀದಾ ಬಂದ, ಅದೇ ಗಂಟೆ ಹಿಡ್ಕೊಂಡು ಡಣ ಅಂತ ಶಬ್ದ ಮಾಡುವುದಕ್ಕೆ ಶುರು ಮಾಡಿದ. ಇಷ್ಟು ಘಟನೆಯನ್ನು ಭಾಗವತ ಉಲ್ಲೇಖ ಮಾಡಿ ಹೇಳ್ತದೆ. ವಾಮಾಚಾರ ಅನ್ನುವುದು ಶ್ರೇಯಸ್ಸಿಗೋಸ್ಕರ ಇರುವಂಥದ್ದಲ್ಲ. ಅಥರ್ವ ಅನ್ನುವ ಮಹರ್ಷಿಗಳು ಆಂಗಿರಸ ಮಹರ್ಷಿಗಳಿಗೆ ಜೊತೆ ಸೇರಿಕೊಂಡು ವೇದತ್ರಯದಲ್ಲಿ ಆತ್ಮರಕ್ಷಣೆಗೋಸ್ಕರ ಇರುವ ಮಂತ್ರಗಳನ್ನು ಪೃಥಕ್ಕರಿಸಿದಾಗ ಅದು ಅಥರ್ವಾಂಗಿರಸ ಶಾಖೆ ಅಂತ ಕರೆಸಿಕೊಂಡಿದೆ. ಅಥರ್ವಾಂಗಿರಸ ಶಾಖೆಯಲ್ಲಿ ನಿರೂಪಿಸಲ್ಪಟ್ಟ ಮಾರ್ಗದಿಂದ ತಂತ್ರ ಮಾರ್ಗದ ಮೂಲಕ ಸಿದ್ಧಪಡಿಸಲ್ಪಟ್ಟಂತಹ ತಂತ್ರವನ್ನು ವಾಮತಂತ್ರ ಅಂತ ಉಲ್ಲೇಖ ಮಾಡ್ತಾರೆ. ಈ ವಾಮತಂತ್ರ ಎಂಬುದು ಆತ್ಮರಕ್ಷಣೆಗೋಸ್ಕರ ಅಥವಾ ದೇಶ ರಕ್ಷಣೆಗೋಸ್ಕರ ಇರಬೇಕಾದಂತಹ ಒಂದು ರಕ್ಷಕ ಪದ್ಧತಿ. ಅದನ್ನು ಇನ್ನೊಬ್ಬರ ತೊಂದರೆಗೋಸ್ಕರ ಬಳಸಿದ ಪಕ್ಷದಲ್ಲಿ ಅದು ಆತ್ಮಘಾತಕವಾಗಿ ಬಿಡುತ್ತದೆ. ಅದರಲ್ಲೂ ಮುಖ್ಯವಾಗಿ ಯಾರು ತನಗಿಂತ ಎತ್ತರದ ವ್ಯಕ್ತಿಗಳು, ಭಗವದ್ಭಕ್ತರು, ಅವರ ಮೇಲೆ ವಾಮಾಚಾರವನ್ನು ಪ್ರಯೋಗಿಸಿದರೆ ಅದು ಪ್ರಯೋಗಿಸಿದವನನ್ನೇ ಸಂಹಾರ ಮಾಡ್ತದೆ ಅನ್ನುವುದಕ್ಕೆ ಇದು ದೃಷ್ಟಾಂತವಾಗಿದೆ. ಜಾಗೃತೆ ಇರಬೇಕು ಅಂತ ಭಾಗವತ ಉಲ್ಲೇಖ ಮಾಡ್ತದೆ. ಭರತ, ಇವನನ್ನು ಲೋಕದ ಜನ ಜಡ ಜಡ ಅಂತ ಕರೀತಾರೆ, ನಾವು ಜಡಭರತ ಅಂತ ಕರಿತೇವೆ. ಯಾಕಂದರೆ ಇವನು ಭರತನಾಗಿದ್ದವ ಜಿಂಕೆಯಾಗಿ ಮತ್ತೆ ಹುಟ್ಟಿದವ ಅಂತ. ಇವನಿಗೆ ಹುಟ್ಟಿದಾಗ ಭರತ ಅಂತ ನಾಮಕರಣ ಮಾಡಿದ್ದಾರೆ ಅನ್ನುವುದಕ್ಕೆ ಭಾಗವತದಲ್ಲಿ ದಾಖಲೆಗಳಿಲ್ಲ. ಇವನನ್ನು ಊರಿನ ಜನ ಎಲ್ಲ ಜಡ ಅಂತ ಕರೀತಾ ಇದ್ದ. ಭರತನೇ ಜಡನಾಗಿ ಹುಟ್ಟಿದ್ರಿಂದ ನಾವು ಜಡಭರತ ಅಂತ ಅವನನ್ನು ಕರೆಯೋದು. ಇನ್ನೊಂದು, ಇವನ ಜ್ಞಾನದ ಎತ್ತರ ಎಷ್ಟು ದೊಡ್ಡದಿತ್ತು. ಒಂದು ಮಾತು ಯಾರ ಹತ್ರ ಆಡ್ತಾ ಇರಲಿಲ್ಲ. ಆದರೆ ಜ್ಞಾನದಲ್ಲಿ ಇವನನ್ನು ಮಿಗಿಲಿಸಿದವರು ಆ ಕಾಲದಲ್ಲಿ ಜನ ಇರಲಿಲ್ಲ. ಒಂದು ಬಾರಿ ಗದ್ದೆಯ ಬದಿಯಲ್ಲಿ ಇವನನ್ನು ಕೂಡಿಸಿ ಹೋಗಿದ್ದಾರೆ ಅಣ್ಣಂದಿರು. ಆ ಕಾಲದಲ್ಲಿ ಸಿಂಧು ಸವೀರ ದೇಶದ ರಾಜ ರಹುಗಣ ಬಹಳ ಪ್ರಸಿದ್ಧ. ಸಿಂಧು ಸವೀರ ದೇಶ ಅಂದರೆ ಇವತ್ತು ಆ ಪ್ರದೇಶ ಪೂರ್ತಿ ಪಾಕಿಸ್ತಾನದ ವಶದಲ್ಲಿದೆ. ಸಿಂಧು ನದಿಯ ಕಣಿವೆಯಲ್ಲಿರತಕ್ಕಂತಹ ಬಹಳ ಫಲವತ್ತಾದ, ಜೊತೆಗೆ ತ್ರಿಕಾಲ ಸುಖಾವಹವಾದ, ಬೇಸಿಗೆಗಾಲದಲ್ಲೂ ಚಳಿಗಾಲದಲ್ಲೂ ಮಳೆಗಾಲದಲ್ಲೂ ಅತ್ಯಂತ ಸುಖವಾದ ವಾತಾವರಣವನ್ನು ಹೊಂದಿರತಕ್ಕಂತಹ ಅತ್ಯಂತ ಸುಂದರ ಪ್ರದೇಶ ಸಿಂಧು ಸವೀರ ದೇಶ. ಆ ದೇಶದ ಅಧಿಪತಿ ರಹುಗಣ, ದೊಡ್ಡ ಜ್ಞಾನಿ. ಅವನಿಗೆ ಕಪಿಲ ಬಹಳ ದೊಡ್ಡ ಜ್ಞಾನಿ ಅಂತ ಕೇಳಿದ ಮೇಲೆ ಏನಾದರೂ ಮಾಡಿ ಕಪಿಲನ ಹತ್ರ ಜ್ಞಾನೋಪದೇಶ ಪಡಿಬೇಕು ಅಂತ ತೀರ್ಮಾನಿಸಿದ. ಕಪಿಲ ಮಹರ್ಷಿಯ ಸನ್ನಿಧಾನಕ್ಕೋಸ್ಕರ ತಾನು ಒಂದು ಮೇನೆಯಲ್ಲಿ ಕುಳಿತು ಹೊರಟ. ಆತನ ಪಲ್ಲಕ್ಕಿಯನ್ನು ಹೊರುವುದಕ್ಕೆ 4 ಜನ ಮಹಾ ಗಟ್ಟಿಮುಟ್ಟಾದ ಆಳುಗಳಿದ್ದರು. ಅವರು ಹೊತ್ತುಕೊಂಡು ಬರುವಾಗ ಯಾವ ಪ್ರದೇಶದಲ್ಲಿ ಜಡಭರತ ಇದ್ದಾನೆ ಅಲ್ಲಿಗೆ ಸನ್ನಿಹಿತ ಪ್ರದೇಶದಲ್ಲಿ ಒಬ್ಬ ತಪ್ಪಿ ಹೋದಂತೆ. 4 ಜನ ಆಳುಗಳಲ್ಲಿ ಒಬ್ಬನಿಗೆ ಬಹುಶಃ ಈ ಹಂದಿ ಜ್ವರ ಅಥವಾ ಮಂಗನ ಕಾಯಿಲೆ ಬಂದಿರುತ್ತದೆ ಆ ಪ್ರದೇಶಕ್ಕೆ ಬರುವಾಗ. ಒಬ್ಬ ತಪ್ಪಿ 3 ಜನ ಮಾತ್ರ ಇದ್ದಾರೆ. 4ನೆಯವ ಇಲ್ಲದೆ ಇದನ್ನು ಹೊತ್ತುಕೊಂಡು ಹೋಗುವುದಕ್ಕೆ ಸಾಧ್ಯ ಇಲ್ಲ. ಹುಡುಕಿದರು, ಎಲ್ಲಿ ಯಾರಿದ್ದಾರೆ. ಈ ಗಟ್ಟಿ ಮಸ್ತು ಆಳು ಕಾಣಿಸಿದ ಭರತ. ಕರ್ಕೊಂಡು ಬಂದರು. ಈ ರಾಜನಲ್ಲಿ ಎಲ್ಲ ವ್ಯವಸ್ಥೆ ಹಾಗೆ, ಯಾರು ಕಾಣಿಸ್ತಾರೆ ಅವರ ಹತ್ರ ದುಡಿಸು. ಹಿಂದೆ ಎಲ್ಲ ಹಾಗೆ ಅವರಿಗೆ ಬಿಟ್ಟು ಏನು ಕೊಟ್ಟು ದುಡಿಸುವುದಲ್ಲ. ರಾಜ ಅಂತಾದ ಮೇಲೆ ಅವನ ಕೆಲಸ ಮಾಡಬೇಕಷ್ಟೇ, ಅದಕ್ಕೆ ಪ್ರತ್ಯೇಕ ಮಾರ್ಗ ಇಲ್ಲ. ಒಂದು ಸಂದರ್ಭದಲ್ಲಿ ಮಧ್ವಾಚಾರ್ಯರು ಸಾಗ್ತಾ ಇರಬೇಕಾದರೂ ಕೂಡ ಒಬ್ಬ ಈಶ್ವರ ದೇವ ಅಂತ ಭೂಪ ಬರುವವರ ಹತ್ರ ಎಲ್ಲ ಕೆರೆ ತೋಡಿಸುವ ಕೆಲಸ ಮಾಡ್ತಾ ಇದ್ದಂತೆ. ಮಧ್ವಾಚಾರ್ಯರಲ್ಲೂ ನೀವು ಕೆರೆ ತೋಡದೆ ಹೇಗೆ ಹೋಗ್ತೀರಿ ಅಂತ ಸನ್ಯಾಸಿಗಳನ್ನು ಕೂಡ ತಡೆದರು. ಹೌದಾ, ನಮಗೆ ತೋಡಿ ಅಭ್ಯಾಸ ಇಲ್ವಲ್ಲ, ಸ್ವಲ್ಪ ತೋಡುವುದು ಹೇಗೆ ಅಂತ ಹೇಳಿಕೊಡ್ತೀಯಾ ಅಂತ ಕೇಳಿದರು. ಎಲ್ಲ ತೋಡ್ತಾ ಇದ್ದಾರೆ ಅಲ್ಲಿ, ಅವರನ್ನು ನೋಡಿ ಕಲಿ ಅಂತ ಹೇಳಬೇಕೋ ಬೇಡ ಇವರು. ಹೌದಾ, ತೋಡುವುದು ಗೊತ್ತಿಲ್ಲ ನಿಮಗೆ, ನಾನು ಕಲಿಸಿಕೊಡ್ತೇನೆ ಬಿಡಿ ಅಂತ ತಾನು ತೋಡುವುದಕ್ಕೆ ಶುರು ಮಾಡಿದವ ನಿಲ್ಲಿಸಲೇ ಇಲ್ಲ ಅಂತ. ಈ ಜಡಭರತನ ಹಾಗೂ ಅಲ್ಲ ಮಹಾಮನುಷ್ಯ. ಈಶ್ವರ ದೇವ ತೋಡಿ ತೋಡಿ ನೀರು ಬರುವಲ್ಲಿಯ ತನಕ ನಿಲ್ಲಿಸಲಿಲ್ಲ. ನೀರು ಬಂದ ಮೇಲೆ ಎಂತಹ ಮಹರ್ಷಿಗಳು ನನ್ನನ್ನು ತೋಡಿಸಿ ನೀರು ತರಿಸಿಬಿಟ್ರಲ್ವ, ನನ್ನ ಹೆಸರು ಈ ಕೆರೆಗೆ ಇಟ್ಟಿಸಿಬಿಟ್ರಲ್ವ ಅಂತ ಖುಷಿಪಟ್ಟು ಹೋದಂತೆ. ಈ ಮಧ್ವರ ಕಥೆಯನ್ನು, ಅವರ ಇತಿಹಾಸವನ್ನು ಆ ಕಾಲದಲ್ಲಿ ಉಲ್ಲೇಖ ಮಾಡ್ತಾರೆ ಪಂಡಿತಾಚಾರ್ಯರು. ನೇನಾ 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 ನೇನೋ ನೇನೇ ನೂನೇನ ನನುನುನ್ನ ನಾನಾ ನಾನೂ ನೂನಂ ನಾನೇ ನಾನೂ ನಾನುನ್ನ ಅಂತ ಒಂದು ವಿಶಿಷ್ಟವಾದ ಶ್ಲೋಕದಲ್ಲಿ ಈ ಮಧ್ವರ ಚರ್ಯೆಯನ್ನು ಉಲ್ಲೇಖ ಮಾಡ್ತಾರೆ. ಆ ರಾಜಂದಿರಿಗೆಲ್ಲ ಅಂಥ ಒಂದು ಕ್ರಮ ಇತ್ತು ಆ ಕಾಲದಲ್ಲಿ, ಅಂಥ ದರ್ಪ. ಆದ್ದರಿಂದ ನಮ್ಮಲ್ಲಿ ಒಂದು ಗಾದೆ ಉಂಟಲ್ವ, ಅರಮನೆಯ ಮುಂದೆ ಹೋಗಬೇಡ, ಕತ್ತೆಯ ಹಿಂದೆ ಹೋಗಬೇಡ ಅಂತ ಒಂದು ಗಾದೆ ಉಂಟು. ಅರಮನೆಯ ಮುಂದೆ ಹೋದರೆ ಏನಾದರೂ ಕೆಲಸ ಹೇಳ್ತಾರೆ ಅಂತ ಅರ್ಥ, ಸುಮ್ಮನೆ ಅಲ್ಲಿ ಮುಂದೆ ಹೋಗಬೇಡ. ಕತ್ತೆಯ ಹಿಂದೆ ಹೋದರೆ ಒಂದು ಪೆಟ್ಟು ತಿಂದು ಬರಬೇಕು ಅಂತ.
ಈ ರಾಜನ ದೂತರು ಇವನನ್ನು ಕರ್ಕೊಂಡು ಹೋದರು, ಹೊರುವುದಕ್ಕೆ ಬಾ ಅಂತ. ಇವನು ಹೆಗಲು ಕೊಟ್ಟ, ಮೇನೆಯನ್ನು ಹೊತ್ತ. ಅವರು ನಡೆಯುವ ಹಾಗೆ ಅವರು ಹೇಗೆ ನಡೀತಾರೆ ನೋಡಲ್ಲ, ಇವಂದೇ ಆದ ಹೆಜ್ಜೆ. ಬಹುಶಃ ಸ್ವಲ್ಪ ಮಳೆಗಾಲ ಬೇರೆ ಇರಬೇಕು, ಎಲ್ಲಿಯಾದರೂ ಕ್ರಿಮಿಕೀಟ ಖಂಡಿತು ಅಂದರೆ ಅದಕ್ಕಿಂತ ಅಷ್ಟು ಎತ್ತರದ ಮುಂದೆ ಹೋಗಿ ಹೆಜ್ಜೆ ಇಡ್ತಾನೆ. ಈ 4 ಜನರ ನಡಿಗೆಗೆ ಬ್ಯಾಲೆನ್ಸ್ ಆಗಲಿಲ್ಲ. ಒಳಗೆ ಕುಳಿತಂತಹ ರಾಜನಿಗೆ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುವುದು ಸಾಧ್ಯವಾಗಲಿಲ್ಲ. ಒಂದು ಬಾರಿ ಈ ಕಡೆ ತಲೆ ಹೊಡಿತದೆ, ಒಂದು ಬಾರಿ ಆ ಕಡೆ ತಲೆ ಹೊಡಿತದೆ. ಇವನ ನಡಿಗೆಯೇ ಬೇರೆ. ರಾಜ ಒಳಗಿನಿಂದ ಕೇಳ್ತಾನೆ, ಯಾಕೆ ಹೀಗಾಗ್ತಾ ಇದೆ? ಆಗ 3 ಜನ ಸೇವಕರು ಕೂಡ ಮಸ್ತಕರಾಗಿ ಹೇಳ್ತಾರೆ, ರಾಜನ್, ಹೊಸ ವ್ಯಕ್ತಿಯನ್ನು ಸೇರಿಸಿಕೊಂಡಿದ್ದೇವಲ್ವ, ನಾವು ಎಷ್ಟು ಅವನ ಹೆಜ್ಜೆಗೆ ಸರಿಯಾಗಿ ಹೆಜ್ಜೆ ಹಾಕಲಿಕ್ಕೆ ಹೊರಟರು ಅವಂದು ಇದ್ದಕ್ಕಿದ್ದಾಗೆ ಹೆಜ್ಜೆ ವ್ಯತ್ಯಾಸ ಆಗಿಬಿಡ್ತದೆ. ಈ ಶನಿಗ್ರಹ ಇದ್ದ ಹಾಗೆ ಗ್ರಹಗಳಲ್ಲಿ ಎಲ್ಲ ಗ್ರಹಗಳ ಗ್ರಹ ಚರಣವನ್ನು ಲೆಕ್ಕ ಹಾಕಿ ಹೀಗೆ ಇವತ್ತು ಇಲ್ಲಿದ್ದಾನೆ ಅಂದರೆ ನಾಳೆ ಹೀಗೆ, ನಾಡಿದ್ದು ಗ್ರಹಣ ಅಂತ ಲೆಕ್ಕ ಹಾಕ್ಬೋದು. ಗ್ರಹಗಳ ಲೆಕ್ಕಾಚಾರ, ಶನಿಯ ವ್ಯವಸ್ಥೆ ಒಂದು ಸಲ ವಕ್ರ ಒಂದು ಸಲ ನೇರ, ಹೇಗೆ ಸಂಚಾರ ಮಾಡ್ತಾನೆ ಅಂತ ಗೊತ್ತಾಗೋದಿಲ್ಲ ಅಲ್ವಾ. ಇವೊಂದು ಹಾಗೆ ಯಾವ ಹೊತ್ತಿಗೆ ಹೇಗೆ ಸಂಚರಿಸ್ತಾನೆ ಅಂತ ಗೊತ್ತಾಗೋದಿಲ್ಲ. ರಾಜ ಹೇಳ್ತಾನೆ, ಇರಬಹುದು, ನಾವೆಷ್ಟು ಸರಿಯಾಗಿದ್ದರೂ ಜೊತೆಗಿದ್ದವರು ವ್ಯತ್ಯಾಸ ಇದ್ದಾಗ ನಾವೆಲ್ಲ ಕೆಟ್ಟವರಾಗಿ ಬಿಡ್ತೇವೆ. ಇದು ಸಹವಾಸ ದೋಷ ಅಂತ ಇದಕ್ಕೆ ಹೆಸರು. ನೇರವಾಗಿ ಆ ವ್ಯಕ್ತಿಯನ್ನು ಕುರಿತು ಹೇಳ್ತಾನೆ, ಅರೇ ಭ್ರಾತಃ, ಅಯ್ಯೋ ಅಣ್ಣ ಅಂತ. ನೋಡಿ, ಅಣ್ಣ ಅಂತ ಕರೆಯುವ ಸಂಪ್ರದಾಯ ಅವತ್ತು ಇತ್ತು. ಇವನನ್ನು ಹೇಳ್ತಾನೆ ಒಳಗಿದ್ದ ರಾಜ, ಅರೇ ಭ್ರಾತಃ ವ್ಯಕ್ತಮುರುಶ್ರಾಂತಃ ನಾತಿ ಪೀವ ನಾತಿ ಸಂಹನನಾಂಗಃ ಏತಾವದ್ದೂರಂ ಏಕಏವ ಊಹಿವಾನ್. ಅಯ್ಯೋ ಪಾಪ ಅಂತ ಅವನನ್ನು ಸಂಬೋಧನೆ ಮಾಡ್ತಾನೆ. ಅಯ್ಯೋ ಪಾಪ, ನಾತಿ ಸಂಹನನಾಂಗ, ತುಂಬ ತೆಳ್ಳಗಿದ್ದೀಯಲ್ವ ಪಾಪ ನೀನು. ಸುದೂರಂ ಏಕಏವ ಊಹಿವಾನ್, ಅಲ್ಲಿಂದ ಇಲ್ಲಿಯ ತನಕ ಪಾಪ ನೀನೊಬ್ಬನೇ ಹೊತ್ತುಕೊಂಡು ಬಂದದ್ದಲ್ವಾ. ವ್ಯಕ್ತಂ ಉರುಶ್ರಾಂತಹ, ಅಯ್ಯೋ ಪಾಪ ಎಷ್ಟು ಸುಸ್ತಾಗಿ ಹೋಗಿದ್ದಿ ಅಂತ ಮೇನೆಯಿಂದ ಹೀಗೆ ತಿರುಗಿ ನೋಡಿ ಹೇಳ್ತಾನೆ ಅವನ ಹತ್ರ. ನೋಡಿದರೆ ಈ 4 ಜನರಲ್ಲಿ ದಷ್ಟಪುಷ್ಟ ಇರುವುದಂದರೆ ಅವ ಒಬ್ಬ. ಇನ್ನು ಉಳಿದವರೆಲ್ಲ ಅಂಗುಷ್ಟದ ಹಾಗಿದ್ದಾರೆ, ಅವರು ಈ ಚಿಕ್ಕ ಬೆರಳಿನ ಹಾಗಿದ್ದಾರೆ, ಇವರು ದಷ್ಟಪುಷ್ಟ ಇದ್ದಾನೆ. ಅವನ ಹತ್ರ ಇವೇ ಹೇಳುವುದು, ಅಯ್ಯೋ ಪಾಪ ಎಷ್ಟು ತೆಳ್ಳಗಿದ್ದಿ ಅಂತ ತಮಾಷೆ ಮಾಡ್ತಾ ಇದ್ದಾನೆ. ನಾತಿ ಸಂಹನನಾಂಗ ವ್ಯಕ್ತ ಮುರುಶ್ರಾಂತಹ, ಅವನು ಈಗ ತಾನೇ ಸೇರಿದ್ದು. ಅವನ ಹತ್ರ ಹೇಳ್ತಾರೆ, ಸುದೂರಂ ಏಕಏವ ಊಹಿವಾನ್, ಅಷ್ಟು ದೂರದಿಂದ ಪಾಪ ನೀನೊಬ್ಬನೇ ಹೊತ್ತುಕೊಂಡು ಬಂದದ್ದಲ್ವಾ, ಹೇಗೆ ನಡಿಬೇಕು ನಿಂಗೆ ಹೇಗೆ ಗೊತ್ತಾಗುತ್ತೆ ಪಾಪ, ಅಯ್ಯೋ ಪಾಪ ಅಂತ ಹೇಳ್ತಾ ಇದ್ದಾನೆ. ಇವನು ಎಲ್ಲ ಕೇಳಿಸಿಕೊಳ್ತಾನೆ, ಇವನಿಗೆ ಸರಿ ಅರ್ಥ ಆಗ್ತದೆ, ಏನು ಕೇಳಿದರೂ ಅರ್ಥ ಆಗ್ತದೆ. ಬಾಯಿ ಮಾತಾಡುವುದಿಲ್ಲ ಅಷ್ಟೇ, ಕೇಳಿಸಿಕೊಂಡು ಸುಮ್ಮನಿದ್ದಾನೆ. ಮತ್ತೆ ಹೆಜ್ಜೆ ಹಾಕುವುದಕ್ಕೆ ಶುರು ಮಾಡಿದ್ದಾನೆ. ಇವ ಎಷ್ಟು ತಮಾಷೆ ಮಾಡಿ ಎಷ್ಟು ಕೊಂಕು ನುಡಿಗಳನ್ನು ಆಡಿದರೂ ಕೂಡ ಅವನ ನಡೆ ಅವನಿಗೆ, ಅದು ಆನೆಯ ನಡೆ ಆನೆಗೆ ಅಂತಿಲ್ವ. ಇವೊಂದು ಗಜರಾಜ ಯಾತ್ರೆ. ಇವ ಹೆಜ್ಜೆ ಹಾಕ್ತಾ ಮುಂದೆ ಹೋಗ್ತಾ ಇದ್ದಾನೆ. ಒಳಗಿದ್ದವನಿಗೆ ಇನ್ನು ಸಹಿಸುವುದಕ್ಕಾಗಲಿಲ್ಲ, ಸಿಟ್ಟು ಮಾಡಿಕೊಳ್ತಾನೆ. ನಾನು ಯಾರು ಅಂತ ಅಂದುಕೊಂಡಿದ್ದಿ, ಕರೋಮಿ ಚಿಕಿತ್ಸಾಂ, ನಾನು ನಿನಗೆ ಮೃತ್ಯು ಹೇಗೆ ಚಿಕಿತ್ಸೆ ಮಾಡ್ತದೋ ಹಾಗೆ ನಿನಗೆ ಚಿಕಿತ್ಸೆ ಮಾಡಬೇಕಿತ್ತು. ಅರೇ ಜೀವನ ಮೃತೋಸಿ, ಏನು ಸತ್ತಿದೆಯೋ ಬದುಕಿದೆಯೋ ಶುರು ಮಾಡಿದ. ಇಷ್ಟೆಲ್ಲ ಬಯಸಿಕೊಂಡಂತಹ ಈ ಜ್ಞಾನಾತ್ಮ ಮಹಾತ್ಮನಾದಂತಹ ಭರತನಿಗೆ ಆ ರಹುಗಣನ ಅದೃಷ್ಟದಿಂದ ಮಾತಾಡಬೇಕು ಅಂತ ಅನಿಸಿತು. ಅಲ್ಲಿಯ ತನಕ ಮಾತೇ ಆಡದೇ ಇದ್ದಂತಹ ಭರತ ಈಗ ಬಾಯಿ ತೆಗೆದು ಮಾತಾಡಿದರೆ ರಹುಗಣ ಬೆಚ್ಚಿ ಹೋಗಿಬಿಟ್ಟ. ಇವ ಹೇಳ್ತಾನೆ, ತ್ವಯೋದಿತಂ ವ್ಯಕ್ತಮವಿಪ್ರಲಬ್ಧಂ. ಅಲ್ಲ, ನೀನು ಇಷ್ಟೆಲ್ಲ ಮಾತಾಡಿದೆಯಲ್ವ ರಾಜನ್, ನೀನು ಯಾವುದು ಸರಿಯಾಗಿ ಹೇಳಿದಿ ಅಂತ ಸ್ವಲ್ಪ ಯೋಚನೆ ಮಾಡು. ನಾನು ನಿನ್ನ ಮೇನೆಯನ್ನು ಹೊತ್ತಿದ್ದೇನೆ ಅಂತ ಹೇಳಿದೆಯಲ್ಲ, ಯಾರನ್ನು ಹೊತ್ತದ್ದು? ಯಾರನ್ನು ಹೊತ್ತಿದ್ದಾರೆ? ಅಯಂ ಜನೋ ನಾಮ ಚಲನು ಪೃಥಿವ್ಯಾಂ, ಕೆಳಗೆ ಭೂಮಿ ಇದೆ, ಭೂಮಿಯಲ್ಲಿ ನಾನು ಹೆಜ್ಜೆ ಇಟ್ಟಿದ್ದೇನೆ. ಹಾಗಾದರೆ ನಿನ್ನನ್ನು ಧರಿಸಿದ್ದು ಭೂಮಿಯೋ ನಾನು? ಅಲ್ಲ, ಭೂಮಿಯು ನನ್ನ ಕಾಲನ್ನು ಧರಿಸಿದೆ. ನನ್ನ ಕಾಲು ನನ್ನ ತೊಡೆಯನ್ನು ಹೊಟ್ಟೆಯನ್ನು ಧರಿಸಿದೆ. ಹೊಟ್ಟೆಯ ಮೇಲೆ ಭುಜ ಇದೆ, ಭುಜದ ಮೇಲೆ ಬಿದಿರಿನ ಕೋಲು ಇದೆ. ಆ ಬಿದಿರಿನ ಕೋಲಿನ ಮೇಲೆ ನೀನು ಮೇನೆ ಅಥವಾ ಪಲ್ಲಕ್ಕಿ, ಆಂದೋಲಿಕಾ ಅಂತ ದೊಡ್ಡ ಹೆಸರು ಇಟ್ಟು ಕರೆಯತಕ್ಕಂತಹ ಒಂದು ಬಿದಿರಿನ ಗೂಡಿದೆ. ಆ ಗೂಡಿನ ಒಳಗೆ ನಾನು ಸಿಂಧು ಸವೀರ ದೇಶದ ರಾಜ ಅಂತ ಹೇಳಿಕೊಳ್ಳುವ ಒಂದು ಹೆಣ ಇದೆ ಅಷ್ಟೇ. ಅದನ್ನು ವ್ಯಕ್ತಿ ಅಂತಲೂ ಹೇಳುವುದಿಲ್ಲ, ಅದೊಂದು ಹೆಣ. ಪಾಂಚಭೌತಿಕವಾದ ಶರೀರ ಇದೆ.
ಆ ಶರೀರ ಯಾರು ಹೊತ್ತದ್ದು? ನಾನು ಹೊತ್ತದ್ದು ಅಂತ ಹೇಗೆ ಹೇಳ್ತೀನಿ ನೀನು? ನನ್ನ ಭುಜ ಹೊತ್ತದ್ದೋ ಅಥವಾ ಪಲ್ಲಕ್ಕಿ ಹೊತ್ತದ್ದೋ, ಪಲ್ಲಕ್ಕಿಯಲ್ಲಿ ಹಾಕಿದಂತಹ ಹೊದಿಕೆಗಳು ಹೊತ್ತದ್ದೋ? ಯಾವುದು ಹೊತ್ತದ್ದು? ಕೊನೆಗೆ ನನ್ನನ್ನು ಹೊತ್ತದ್ದು ಭೂಮಿ. ಭೂಮಿಯಾದರೂ ನಿನ್ನನ್ನು ಹೊತ್ತಿದೆಯೋ? ಭೂಮಿಯನ್ನು ಹೊತ್ತದ್ದು ಯಾವುದು ಅಂತ ನೋಡಬೇಕೋ ಬೇಡೋ? ಭೂಮಿಯನ್ನು ಹೊತ್ತದ್ದು ಯಾವುದು? ಅದು ಶೇಷನ ಹೆಡೆಯೋ ಶೇಷನೋ? ಶೇಷನನ್ನು ಹೊತ್ತದ್ದು ಮತ್ತೆ ಯಾವುದು ಅಂತ ನೋಡಬೇಡ? ಶೇಷನನ್ನು ಹೊತ್ತಂತಹ ಪರತತ್ವ ಯಾವುದು ಅಂತ ನೋಡಬೇಕೋ ಬೇಡೋ? ನಾನು ಏನು ಇಷ್ಟು ಹೊತ್ತು ನೀನೊಬ್ಬನೇ ಹೊತ್ತಿದ್ದೀಯಲ್ಲ ಅಂತ ಹೇಳ್ತೀವಿ. ಯಾರು ಯಾರನ್ನು ಹೊತ್ತಿದ್ದಾರೆ? ಎಲ್ಲವನ್ನೂ ಹೊತ್ತ ವ್ಯಕ್ತಿಯನ್ನು ತಿಳಿಯದೆ ಆಡ್ತಾ ಇದ್ದೀಯಲ್ಲ. ಏನು ಸತ್ಯ ಆಡ್ತಾ ಇದ್ದಿ ನೀನು? ತ್ವಯೋದಿತಂ ವ್ಯಕ್ತಮ ವಿಪ್ರಲಬ್ಧಂ. ನಿಶ್ಚಯವಾಗಿಯೂ ಕೂಡ ಇನ್ನೊಬ್ಬರನ್ನು ಮೋಸ ಮಾಡುವ ಮಾತನ್ನಾಡ್ತಾ ಇದ್ದೀಯಪ್ಪ ನೀನು. ಇನ್ನೊಂದು ಹೇಳಿದಿ, ಜೀವನ ಮೃತು. ಅಲ್ಲ, ಬದುಕಿದವ ಯಾರು ಸತ್ತವ ಯಾರು ಅಂತ ಏನಾದರೂ ನಿನಗೆ ಗೊತ್ತೋ? ನಾವು ನಿನ್ನೆ ಹೇಳಿದ್ದೀವಲ್ವ, ಒಬ್ಬ ವ್ಯಕ್ತಿ ದಿವಸ ಹುಟ್ಟುವಾಗ ಅಲ್ಲ, ಹುಟ್ಟಿ ಸಾಯುವುದರೊಳಗೆ 4 ಬಾರಿ ಸಾಯ್ತಾನೆ ಅಂತ. ಹಾಗಾದರೆ ಸಾವು ಅಂದರೆ ಏನು, ಹುಟ್ಟು ಅಂದರೆ ಏನು ನೀನು ತಿಳ್ಕೊಂಡಿದ್ಯೋ? ಇನ್ನೊಂದು ಮಾತು ಹೇಳಿದಿ, ಕರೋಮಿ ಚಿಕಿತ್ಸಾ. ಆ ಕೀನಾಶ ಹೇಗೆ ಚಿಕಿತ್ಸೆ ಮಾಡ್ತಾನೋ, ಯಮದೇವ ಚಿಕಿತ್ಸೆ ಮಾಡುವ ಹಾಗೆ ಚಿಕಿತ್ಸೆ ಮಾಡಿಬಿಡ್ತೇನೆ ಅಂತ ಹೇಳ್ತಿ. ನೀನು ಏನು ಚಿಕಿತ್ಸೆ ಮಾಡಿ ಏನು ಪ್ರಯೋಜನ ಹೇಳು? ಎಲ್ಲವೂ ಕೂಡ ಚರ್ವಿತ ಚರ್ವಣ, ಪ್ರಯೋಜನಕ್ಕೆ ಬಾರದ್ದು. ನೀನು ಯಾರಿಗೆ ಚಿಕಿತ್ಸೆ ಮಾಡುವುದು? ಒಬ್ಬ ಆತ್ಮ ಮತ್ತೊಬ್ಬ ಆತ್ಮನಿಗೆ ಚಿಕಿತ್ಸೆ ಮಾಡುವುದಕ್ಕೆ ಅವಕಾಶವೇ ಇಲ್ಲ. ಆತ್ಮ ಚಿಕಿತ್ಸಿತನಾಗುವುದಿಲ್ಲ. ಚಿಕಿತ್ಸೆ ಯಾವುದಕ್ಕೆ ಮಾಡಬೇಕು? ನನ್ನ ಶರೀರಕ್ಕೆ ಮಾಡಬೇಕು. ಶರೀರಕ್ಕೆ ನೀನು ಹೊಡೆದಿ ಅಂತ ಅನ್ಕೋ, ನನ್ನ ಆತ್ಮಕ್ಕೆ ಏನಾಗುತ್ತೆ ಹೇಳು? ಆತ್ಮವನ್ನು ಹೊಡೆಯುವುದು ಯಾರಿಂದಲೂ ಸಾಧ್ಯ ಇಲ್ಲ. ನಚೈನಂ ಕ್ಲೇದಯಂತ್ಯಾಪಹ ನ ಶೋಷಯತಿ ಮಾರುತಃ. ಆತ್ಮಕ್ಕೆ ಯಾರು ಯಾವ ಚಿಕಿತ್ಸೆಯನ್ನು ನಡೆಸುವುದಕ್ಕೆ ಸಾಧ್ಯ ಇಲ್ಲ. ಅದು ನಿರ್ಲೇಪಮಜರಾಮರಂ. ಅಜರಾಮರವಾದಂತಹ ಆತ್ಮಕ್ಕೆ ನೀನೇನು ಚಿಕಿತ್ಸೆ ಮಾಡುವುದಕ್ಕೆ ಸಾಧ್ಯ? ನೀನು ಹೊಡೆದರೆ ಶರೀರಕ್ಕೆ, ಒಳಗಿದ್ದ ಆತ್ಮಕ್ಕೆ ಏನೂ ಆಗುವುದಿಲ್ಲ. ಅಂದ ಮೇಲೆ ಚಿಕಿತ್ಸೆ ಮಾಡಿಬಿಡ್ತೇನೆ, ನಾನು ಸಿಂಧು ಸವೀರ ದೇಶದ ರಾಜ. ಏನೇನೋ ಮಾತಾಡ್ತಾ ಇದೆಯಲ್ವ, ಸ್ವಲ್ಪ ಆದರೂ ಯೋಚನೆ ಮಾಡಿ ಮಾತಾಡಬಾರ್ದೇನು? ಇವನು ಏನೇನು ಮಾತಾಡಿದ್ದಾನೆ ಅದರಲ್ಲಿ ಒಂದೊಂದು ಶಬ್ದವನ್ನು ಕೂಡ ಎತ್ತಿಕೊಂಡು ಖಂಡನೆ ಮಾಡಿ ಹಾಕಿದ. ರಾಜ ಚಕಿತನಾಗಿ ಹೋದ. ಯಾವುದೋ ಸಾಮಾನ್ಯ ವ್ಯಕ್ತಿ, ಮೇಲೆಲ್ಲ ಧೂಳು ತುಂಬಿಕೊಂಡಿದೆ, ತಲೆ ಕೂದಲೆಲ್ಲ ಜಟಾಜೂಟವಾಗಿ ಕಟ್ಟಿಕೊಂಡಿದೆ, ಸ್ವಲ್ಪ ಹುಚ್ಚನ ಹಾಗಿದ್ದಾನೆ ಅಂತ ಅಂದುಕೊಂಡು ನಾನು ಯದ್ವಾ ತದ್ವಾ ಬೈದರೆ, ಈ ವ್ಯಕ್ತಿ ಪರಮ ಶ್ರದ್ಧೇಯವಾದ ವೇದಗಳನ್ನೆಲ್ಲ ನಾಲಿಗೆಯಲ್ಲಿ ಧರಿಸಿದಂತಹ ವೇದ ಪುರುಷನ ಹಾಗೆ ಕಾಣಿಸ್ತಾ ಇದ್ದಾನಲ್ಲ, ಅಪರಾಧವಾಗಿ ಹೋಯ್ತಲ್ಲ ಅಂತ ಅಂದುಕೊಂಡು ರಥದಿಂದ ತಾನು ಮೇಲಿದ್ದ ಮೇನೆಯಿಂದ ಚಂಗನೆ ನೆಲಕ್ಕೆ ಜಿಗಿತಾನೆ. ಜಿಗಿದು ಇವನ ಪಾದವನ್ನು ಹಿಡ್ಕೊಳ್ತಾನೆ. ಪಾದವನ್ನು ಹಿಡಿದು ಅವನ ತಲೆ ಎತ್ತಿ ನೋಡ್ತಾನೆ. ಅವನ ಶರೀರದ ಮೇಲೆ ಯಜ್ಞೋಪವೀತ ಕಾಣಿಸಿಕೊಳ್ತದೆ. ಅದು ಉಪವೀತ ಹೌದೋ ಅಂತ ತಿಳ್ಕೊಳ್ಳುವುದಕ್ಕೆ ಒಂದು 5 ನಿಮಿಷ ಬೇಕಾಗ್ತದೆ ಅವನು. ಆದರೂ ಉಪವೀತ ಕಂಡಿತು. ಇದು ವೇದಕ್ಕೆ ಸಂಬಂಧಪಟ್ಟ ಉಪವೀತ. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇ ಯತ್ ಸಹಜಂ ಪುರಸ್ತಾತ್. ಚತುರ್ಮುಖ ಬ್ರಹ್ಮ ಭಗವಂತನ ಹೊಟ್ಟೆಯಿಂದ ಹುಟ್ಟುವಾಗ ಜೊತೆಗೆ ಯಜ್ಞೋಪವೀತ ಹಾಕಿಕೊಂಡೇ ಹುಟ್ಟಿದಂತೆ. ಪ್ರಜಾಪತಿಗೆ ಸಹಜವಾದದ್ದು. ಅವನ ಜೊತೆಗೇ ಹುಟ್ಟಿದಂತಹ ಈ ಯಜ್ಞೋಪವೀತ ಅದು ವೇದದ ದೀಕ್ಷೆಯನ್ನು ಸೂಚಿಸತಕ್ಕಂಥದ್ದು. ಆ ದೀಕ್ಷಾ ಸಂಪನ್ನನಾದ ವ್ಯಕ್ತಿಯನ್ನು ನಾನು ಹೋಗಿ ನನ್ನನ್ನು ಹರಿಸಿಕೊಂಡು ಬಿಟ್ಟೆಯಲ್ಲ ಅಂತ ಕಣ್ಣೀರು ಸುರಿಯುತ್ತೆ. ಆತನ ಪಾದ ಕೆಳಿದು ಹೇಳ್ತಾನೆ, ಸ್ವಾಮಿನ್, ನೀನು ಸಾಕ್ಷಾತ್ ಚತುರ್ಮುಖನು ಅಥವಾ ವೇದವನ್ನೆಲ್ಲ ಉದ್ಧರಿಸಿ ಲೋಕಕ್ಕೆ ಕೊಟ್ಟಂತಹ ಮತ್ಸ್ಯರೂಪಿಯಾದ ಭಗವಂತನೇ ಈ ವೇಷದಿಂದ ಆವಿರ್ಭವಿಸಿದೆಯೋ ಅಲ್ಲ, ಲೋಕದಲ್ಲಿ ವೇದ ತತ್ವವನ್ನು ದರ್ಶನ ಮಾಡಿ ದ್ರಷ್ಟಾರ ನೆನೆಸಿದಂತಹ ಮಹರ್ಷಿಯೋ, ಯಾರು ನೀನು ಹೇಳಬೇಕು? ಇವ ಸುಮ್ಮನೆ ನಗ್ತಾ ಇದ್ದಾನೆ ಅಷ್ಟೇ, ಅವನ ಮಾತಿಗೆ ಉತ್ತರ ಕೊಡುವುದಿಲ್ಲ. ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡುವವರು ನಾವು, ಮಾತಿಗೆ ಉತ್ತರವೇ ಇಲ್ಲ. ಇವನು ಉತ್ತರ ಕೊಡದೇ ಇದ್ದದ್ದನ್ನು ನೋಡಿ ಮೇನೆಯನ್ನಲ್ಲಿ ಕೆಳಗೆ ಇಳಿಸಿಕೊಂಡು ತಾನು ಪಕ್ಕದಲ್ಲಿ ಕುಳಿತು ಆತನ ಹತ್ರ ಪ್ರಶ್ನೆ ಮಾಡ್ತಾನೆ. ಸ್ವಾಮಿ, ನೀವು ನಾನು ಹೇಳಿದ ಮಾತನ್ನೆಲ್ಲ ತಪ್ಪು ಅಂತ ನಿರಾಕರಿಸಿಬಿಟ್ರಿ. ಆದರೆ ನನಗೇನೋ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನಿಸುತ್ತೆ. ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ ಹೇಳಿ? ನೀವು ಹೊತ್ತಿದ್ದೀರಿ ಅಂತ ಹೇಳಿದ್ದೆ, ನಿಮಗೆ ಚಿಕಿತ್ಸೆ ಮಾಡ್ತೇನೆ ಅಂತ ಹೇಳಿದ್ದೆ. ಯಾವುದು ಇದರಲ್ಲಿ ತಪ್ಪು? ನಿನ್ನ ಭುಜದ ಮೇಲೆ ಈ ವೇಣು ಅಥವಾ ತ್ವಕ್ಸಾರದ ದಂಡ, ತ್ವಕ್ಸಾರ ದಂಡ ಅಂತ ಹೇಳಿದರೆ ಬಿದಿರಿನ ಒಂದು ದಂಡ ಅಂತ ಅರ್ಥ. ಬಿದಿರಿನ ದಂಡ ನಿನ್ನ ಭುಜದ ಮೇಲೆ ಇದೆ ಅಂತ ಆದ ಪಕ್ಷದಲ್ಲಿ ಅದನ್ನು ಹೊತ್ತವ ನೀನಾಗಬೇಕಲ್ಲ. ನಿನ್ನನ್ನು ಹೊತ್ತವ ಯಾರು ಬೇಕಾದರೂ ಇರಲಿ, ಆದರೆ ಹೊರಿಸಿದ ವ್ಯಕ್ತಿ ನಿನ್ನ ಮೂಲಕ ಹೊರಿಸಿದ್ದಾನೆ ಅಂತ ಆದ ಮೇಲೆ ನಿನ್ನಲ್ಲಿ ಹೊರುವಿಕೆ ಅನ್ನುವ ಕರ್ತೃತ್ವ ಎಲ್ಲಿ ಬಿಟ್ಟು ಹೋಗುತ್ತೆ ಹೇಳು? ಕಾರ ಇತ್ತರು ಮತ್ತೊಬ್ಬ ಇರಬಹುದು, ಆದರೆ ಕರ್ತೃ ನೀನೇ ಅಲ್ವೇ?
ನಾನು ಧರಿಸಿಲ್ಲ ಅಂತ ಯಾವ ಮಾತಿನಿಂದ ಹೇಳಿದಿ? ನೀನು ಧರಿಸಿದೆ ಅಂತ ನಾನು ಹೇಳಿದಾಗ ನಾನು ಧರಿಸಿಲ್ಲ ಅಂತ ಹೇಳಿದ್ದನ್ನು ಹೇಗೆ ಒಪ್ಪಿಕೊಳ್ಳುವುದು? ಮತ್ತೊಂದು ಹೇಳಿದಿ, ಚಿಕಿತ್ಸೆ ಮಾಡಿದರೆ ಎಲ್ಲ ಚರ್ವಿತ ಚರ್ವಣ, ಪಿಷ್ಟಸ್ಯ ಪೇಷಃ ಅಂತ ಹೇಳಿದಿ, ಅರಗಿದ್ದನ್ನೇ ಅರಗಿಸಿದ್ದು, ಪ್ರಯೋಜನ ಇಲ್ಲ ಅಂತ ಹೇಳಿದಿ. ಅಲ್ಲ, ನಿನಗೆ ಹೊಡೆದರೆ ಒಳಗಿದ್ದ ನಿನ್ನ ಆತ್ಮಕ್ಕೆ ಪೆಟ್ಟಾಗುವುದಿಲ್ವೇನು? ಪಾತ್ರೆಯಲ್ಲಿರುವ ಅಕ್ಕಿಯನ್ನು ನಾವು ಬೇಯಿಸುವುದಲ್ಲ, ಪಾತ್ರೆಯಲ್ಲಿದ್ದ ನೀರನ್ನು ಬೇಯಿಸ್ತೇವೆ. ಪಾತ್ರೆ ಬಿಸಿಯಾದಾಗ ನೀರೂ ಬಿಸಿಯಾಗಿ ಬಿಸಿಯಾದ ನೀರಿನಲ್ಲಿದ್ದ ಅಕ್ಕಿ ಬೇಯುವ ಹಾಗೆ ಶರೀರಕ್ಕೆ ತಾಪ ಕೊಟ್ಟಾಗ ಶರೀರದ ಒಳಗಿದ್ದ ಮನಸ್ಸು ಪೆಟ್ಟು ತಿಂದು ಮನಸ್ಸಿನಲ್ಲಿ ಅಂಟಿಸಿಕೊಂಡಂತಹ ಆತ್ಮನಿಗೂ ತೊಂದರೆಯಾಗುವುದಿಲ್ವೇನು? ಹಾಗಾದರೆ ಆತ್ಮನಿಗೆ ಯಾವ ಬಿಸಿಯೂ ಮುಟ್ಟುವುದಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಇದೆಲ್ಲ ಹೇಗೆ ಗ್ರಾಹ್ಯವಾಗ್ತದೆ? ಇವನು ವೇದಾಂತದ ವಿಷಯದಲ್ಲಿ ಇಷ್ಟು ಮಾತಾಡಿದಾಗ ಇವನಿಗೆ ಮಾತಾಡಬೇಕು ಅಂತ ಅನಿಸಿತು. ಭರತ ಹೇಳ್ತಾನೆ, ಅಕೋವಿದ ಕೋವಿದವತ್, ನೀನು ಏನೂ ತಿಳ್ಕೊಳ್ಳಿಲ್ಲಪ್ಪ, ದೊಡ್ಡ ಪಂಡಿತ ಅಂತ ಒಂದು ತಿಳ್ಕೊಂಡು ಬಿಟ್ಟಿದ್ದಿ, ಅದು ನಿನ್ನಲ್ಲಿ ಆದ ಸಮಸ್ಯೆ. ಅಕೋವಿದ ಕೋವಿದವತ್ ವಿವಾದ ಅನ್ನೆ, ನನ್ನಲ್ಲಿ ವಿವಾದ ಮಾಡುವುದಕ್ಕೆ ನಿಂತು ಬಿಟ್ಟಿದೆಯಲ್ಲ. ಯಾವ ಜ್ಞಾನವೂ ಇಲ್ಲದೆ ಇದ್ದ ವ್ಯಕ್ತಿಗೆ ದೊಡ್ಡ ಸಮಸ್ಯೆ ಏನು ಗೊತ್ತೋ? ನಾನು ತಿಳ್ಕೊಂಡಿದ್ದೇನೆ ಅನ್ನುವ ತಿಳಿವು ಅನ್ನುವುದು ದೊಡ್ಡ ಸಮಸ್ಯೆ. ಅಜ್ಞಾನ ಅನ್ನುವುದು ದೋಷವಲ್ಲ, ಅಜ್ಞಾನ ಇದ್ದಂತಹ ವ್ಯಕ್ತಿಗೆ ಜ್ಞಾನ ಇದೆ ಅಂತ ಒಂದು ಅಜ್ಞಾನ ಇದೆ ಅಲ್ವಾ, ಅದು ದೊಡ್ಡ ದೋಷ. ನನಗೆ ಗೊತ್ತಿಲ್ಲ ಅನ್ನುವುದು ಆತನಿಗೆ ನಿಜವಾಗಿ ಅರಿವಾಯಿತು ಅಂತಾದರೆ ಆತ ದೊಡ್ಡ ಜ್ಞಾನಿಯಾಗಿ ಬಿಡ್ತಾನೆ. ಆದರೆ ನಿನ್ನಲ್ಲಿ ಆ ಸಮಸ್ಯೆ ಇದೆಯಪ್ಪ, ತಿಳ್ಕೊಳ್ಳಿಲ್ಲ, ತಿಳ್ಕೊಂಡಿದ್ದೇನೆ ಅಂತ ತಿಳ್ಕೊಂಡು ಬಿಟ್ಟಿದ್ದು, ಇದು ನಿನ್ನ ಸಮಸ್ಯೆ. ಇಲ್ಲದೆ ಹೋದರೆ ಯಾವ ವ್ಯಕ್ತಿ ಕಪಿಲನಲ್ಲಿ ಉಪದೇಶ ಪಡೆಯುವುದಕ್ಕೆ ಹೊರಡ್ತಾನೆ? ಅರ್ಹತೆ ಇಲ್ಲದಂತಹ ವ್ಯಕ್ತಿ. ಕಪಿಲ ಅಂದರೆ ಸಾಕ್ಷಾತ್ ಭಗವಂತನೇ ಅವತರಿಸಿ ಬಂದಿರತಕ್ಕಂತಹ ಸ್ವರೂಪ. ಆ ಕಪಿಲನ ಕೈಯಲ್ಲಿ ಜ್ಞಾನೋಪದೇಶ ಪಡೆಯುವುದಕ್ಕೆ ಬ್ರಹ್ಮಾದಿ ದೇವತೆಗಳು ಅರ್ಹರು. ನಾನು ಹೊರಡ್ತೇನೆ ಅಂತ ಹೊರಟು ಬಿಟ್ಟಿದ್ಯಲ್ವಾ, ಪೆದ್ದು ಅಂತ ಬೈತಾನೆ. ಅಕೋವಿದ, ಪೆದ್ದ ನೀನು. ಏನು ಹೇಳ್ತಾ ಇದ್ದಿ? ಪಾತ್ರೆಯನ್ನು ಕಾಯಿಸಿದರೆ ಪಾತ್ರೆಯ ಒಳಗಿದ್ದ ನೀರು ಬಿಸಿಯಾಗಿ ಬಿಸಿಯಾದ ನೀರಿನಿಂದ ಅಕ್ಕಿ ಬೇಯುತ್ತೆ ಅಂತ ಹೇಳ್ತೀವಿ. ಅಕ್ಕಿಯ ಹಾಗೆ ಆತ್ಮ, ನೀರಿನ ಹಾಗೆ ಅಂತಃಕರಣ, ಪಾತ್ರೆಯ ಹಾಗೆ ಶರೀರ. ಪಾತ್ರೆಗೆ ಹೊಡೆಯುವುದು ಅಂದರೆ ಬಿಸಿ ಹಾಕುವುದು, ಇದರಿಂದ ಒಳಗಿದ್ದ ಆತ್ಮಕ್ಕೂ ಘಾಸಿ ಆಗಬೇಕಲ್ವ ಅಂತ ಹೇಳ್ತೀವಿ. ಪಾತ್ರೆಯ ಒಳಗಿದ್ದದ್ದು ಅಕ್ಕಿ ಹೌದಾದರೆ ಬೇಯುತ್ತದೆ. ಪಾತ್ರೆಯ ಒಳಗೆ ಕಲ್ಲು ಹಾಕಿ ಬೇಯಿಸಿ ನೋಡುವ. ಆತ್ಮಗಳಲ್ಲಿ ಅಕ್ಕಿಯಂಥ ಆತ್ಮಗಳಿದ್ದಾವೆ, ಕಲ್ಲಿನಂಥ ಆತ್ಮಗಳು ಇದ್ದಾವೆ. ಈ ಶರೀರ ಅಂತಃಕರಣಗಳ ಬಗ್ಗೆ ಮಮಕಾರವನ್ನು ಅಹಂಕಾರವನ್ನು ತ್ಯಾಗ ಮಾಡಿರತಕ್ಕಂತಹ ಆತ್ಮಕ್ಕೆ ಯಾವುದು ತನ್ನ ಶರೀರವನ್ನಾಗಲಿ ಮನಸ್ಸನ್ನಾಗಲಿ ಅಂಟಿಸಿಕೊಳ್ಳಿಲ್ಲವೋ ಅಂತಹ ವಿರಕ್ತವೆನಿಸಿದ ಅವಧೂತವೆನಿಸಿದಂತಹ ಆತ್ಮತತ್ವಕ್ಕೆ ಶರೀರಕ್ಕೆ ಏನಾದರೂ ಕೂಡ ಏನೂ ಆಗುವುದಿಲ್ಲ. ಆತ್ಮ ತೊಂದರೆಯನ್ನು ಅನುಭವಿಸುವುದು ಯಾಕೆ? ಶರೀರದಲ್ಲೂ ಮನಸ್ಸಿನಲ್ಲೂ ಮಮಕಾರವನ್ನು ಬೆಳೆಸಿಕೊಂಡದ್ದರಿಂದ. ಇದು ನನ್ನ ಶರೀರ ಅನ್ನುವ ಭಾವದಿಂದ ಶರೀರಕ್ಕೆ ಪೆಟ್ಟು ಬಿದ್ದಾಗ ನನಗೆ ಪೆಟ್ಟು ಬಿತ್ತು ಅನ್ನುವ ಭಾವ ಬರ್ತದೆ. ಯಾರು ಶರೀರಕ್ಕಿಂತ ನಾನು ಬೇರೆ ಅನ್ನುವ ತತ್ವಜ್ಞಾನವನ್ನು ಪಡೆದು ಅದನ್ನು ಮನಸ್ಸಿಗೆ ಸರಿಯಾದ ರೀತಿಯಲ್ಲಿ ಬೋಧನೆಯನ್ನು ಕೊಟ್ಟು ಮನಃಪೂರ್ವಕವಾಗಿ ಶರೀರಕ್ಕೂ ನನಗೂ ಸಂಬಂಧವಿಲ್ಲ ಅನ್ನುವುದನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾನೋ ಅಂತಹ ವ್ಯಕ್ತಿಗೆ ಶರೀರಕ್ಕೆ ನೀನು ಶಿಕ್ಷೆ ಕೊಟ್ಟರೆ ಆತ್ಮಕ್ಕೆ ತಾಗುವುದಿಲ್ಲ. ನನ್ನನ್ನು ಅಂತಹ ಆತ್ಮ ಅಂತ ತಿಳ್ಕೊ. ಎಲ್ಲ ಆತ್ಮವೂ ಕೂಡ ಹಾಗೆ ಶರೀರಕ್ಕಿಂತ ತೀರಾ ಭಿನ್ನವಾದದ್ದು. ಆದರೆ ಮನುಷ್ಯ ಆ ಶರೀರದ ಜೊತೆಗಿರುವ ಅಂತಃಕರಣದ ಜೊತೆಗೆ ಸಂಸಾರ ಮಾಡುವುದಕ್ಕೆ ಪ್ರಾರಂಭಿಸಿ ಆ ಬುದ್ಧಿ ಮತ್ತು ಆತ್ಮ ಇವುಗಳಲ್ಲಿದ್ದ ಭೇದವನ್ನೇ ಅರಿಯದೆ ಬುದ್ಧಿಗೆ ಬೇಕಾದದ್ದೆಲ್ಲವೂ ನನ್ನದೂ ಅಂತ ಭಾವಿಸಿಕೊಂಡು ತೊಳೆದಾಡ್ತಾ ಇದ್ದಾನೆ. ಎಲ್ಲಿಯ ತನಕ ಮನುಷ್ಯನಿಗೆ ಶರೀರಾತ್ಮ ವಿವೇಕ ಉಂಟಾಗುವುದಿಲ್ಲವೋ, ಶರೀರ ಬೇರೆ ಆತ್ಮ ಬೇರೆ ಅನ್ನುವ ವಾಸ್ತವ ಪ್ರಜ್ಞೆ, ಬರೀ ಮಾತಿನ ಪ್ರಜ್ಞೆ ಅಲ್ಲ, ವಾಸ್ತವ ಪ್ರಜ್ಞೆ ಉಂಟಾಗುವುದಿಲ್ಲವೋ ಅಲ್ಲಿಯ ತನಕ ವ್ಯಕ್ತಿ ಈ ಸಂಸಾರವೆಂಬಂತಹ ಚಕ್ರದಿಂದ ಹೊರಬರುವುದಕ್ಕೆ ಸಾಧ್ಯ ಇಲ್ಲ. ಚಕ್ರ ಮೇಲೆ ಹೋದರೆ ಇನ್ನೊಂದು ಭಾಗ ಕೆಳಗೆ ಬಂದಿದೆ ಅಂತ ಅರ್ಥ. ಮೇಲಕ್ಕೆ ಹೋದಂತಹ ಭಾಗ ಕೆಳಕ್ಕೆ ಬರದೇ ಹೋದರೆ ಅದಕ್ಕೆ ಚಕ್ರ ಅಂತ ಹೆಸರಲ್ಲ. ಚಂಕ್ರಮಣಾತ್ ಚಕ್ರಮಿತ್ಯಾಹು. ಯಾವುದು ನಿರಂತರವಾಗಿ ಸುತ್ತುತ್ತಾ ಇರುತ್ತೋ ಅದಕ್ಕೆ ಚಕ್ರ ಅಂತ ಹೆಸರು. ಸಂಸಾರದಲ್ಲಿ ಹುಟ್ಟಿದ ಅಂದ ಮೇಲೆ ಸಾಯಲೇಬೇಕು, ಸತ್ತವನು ಹುಟ್ಟಲೇಬೇಕು. ಇದು ಚಕ್ರದ ಸ್ವಭಾವ. ಮೇಲೆ ಹೋದದ್ದು ಕೆಳಕ್ಕೆ ಬರಲೇಬೇಕಲ್ಲ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಚಕ್ರವತ್ ಪರಿವರ್ತಂತೆ ತತ್ರ ಕಾ ಪರಿದೇವನ. ಈ ಸುಖ ದುಃಖ ಅನ್ನುವ ಸಂಕೋಲೆಯಲ್ಲಿ, ಹುಟ್ಟು ಸಾವು ಅಂತಕ್ಕಂತಹ ಚಕ್ರ ಪರಿವರ್ತಿಯಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ವ್ಯಕ್ತಿ ಅದರಿಂದ ಹೊರಬರುವುದಕ್ಕೋಸ್ಕರ ತಾನು ಸಾಧನೆಯನ್ನು ಮಾಡಬೇಕು. ಶರೀರಾತ್ಮಗಳಲ್ಲಿ ಭೇದವನ್ನು ತಿಳಿಯದೇ ಇದ್ದ ವ್ಯಕ್ತಿಗೆ
ಈ ಚಕ್ರದಿಂದ ಹೊರಬರುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮೊದಲು ಅದನ್ನು ಅರ್ಥ ಮಾಡಿಕೊ. ದೊಡ್ಡ ಉಪದೇಶವನ್ನು ಕೊಡ್ತಾನೆ ಭರತ. ರಾಜನಿಗೆ ಆಶ್ಚರ್ಯ. ಅವ ಕೇಳ್ತಾನೆ, ದಯವಿಟ್ಟು ತಾವು ಯಾರು ಅಂತ ಹೇಳಬೇಕು. ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಸಂಪೂರ್ಣವಾಗಿ ಕ್ಷಮಿಸಬೇಕು. ತಮ್ಮಿಂದಾಗಿ ಇವತ್ತು ನನ್ನ ಕಣ್ಣು ತೆರೆಯುವುದಕ್ಕೆ ಪ್ರಾರಂಭವಾಗಿದೆ. ದಯವಿಟ್ಟು ತಮ್ಮ ಸ್ವರೂಪವನ್ನು ಹೇಳಿ. ಈತ ನಕ್ಕು ಬಿಡ್ತಾನೆ. ಹಿಂದೊಮ್ಮೆ ಭರತ ಚಕ್ರವರ್ತಿ ಅಂತ ನೀನು ಕೇಳಿರ್ಬೋದಲ್ವ. ಅಹಂ ಪುರಾ ಭರತೋ ನಾಮ ರಾಜ. ಇವ ಯಾವಾಗ ಭರತ ಚಕ್ರವರ್ತಿ ಅಂತ ನೀನು ಕೇಳಿರ್ಬೋದಲ್ವ ಅಂತ ಹೇಳ್ತಾನೋ, ಈತ ಆ ಕಡೆಗೆ ಒಂದು ಕೈ ಮುಗಿತಾನಂತೆ, ದಕ್ಷಿಣದ ಕಡೆಗೆ. ಯಾಕಂದರೆ ಭರತ ಚಕ್ರವರ್ತಿ ದೇಶಕ್ಕೆ ಭಾರತ ಅಂತ ಹೆಸರು ಕೊಟ್ಟಂತಹ ವ್ಯಕ್ತಿ, ನಮ್ಮೆಲ್ಲರಲ್ಲೂ ಪ್ರಾತಸ್ಮರಣೀಯ ವ್ಯಕ್ತಿ ಅಂತ ಒಂದು ಸಲ ಕೈ ಮುಗಿದು ಬಿಡ್ತಾನೆ. ಇವ ಹೇಳ್ತಾನೆ, ನೀನು ಸಿಂಧು ಸವೀರ ದೇಶದ ರಾಜ, ನಾನು ನನ್ನನ್ನು ಏನು ಅಂತ ತಿಳ್ಕೊಂಡಿದ್ದಿ, ಚಿಕಿತ್ಸೆ ಮಾಡಿಬಿಡ್ತೇನೆ ಅಂತ ಮಾತಾಡ್ತೀಯಲ್ವ ರಾಜನ್. ಯಾರು ರಾಜ ಅಂತ ಹೇಳು. ಅವತ್ತು ಇಡೀ ಭರತಖಂಡದ ಅರಸನಾಗಿದ್ದಂತಹ ಭರತ ಚಕ್ರವರ್ತಿಯೇ ನಾನು. ನನಗೆ ಸ್ಪಷ್ಟ ಅರ್ಥ ಆದದ್ದೇನು ಅಂದರೆ, ಚಕ್ರವರ್ತಿ ಅನ್ನುವುದು ನಾನಲ್ಲ, ಅವತ್ತಿದ್ದ ಶರೀರ. ತಲೆಗೆ ಕಿರೀಟವನ್ನಿಟ್ಟರು ನನಗಲ್ಲ, ನನ್ನ ಶರೀರಕ್ಕೆ. ಪ್ರತಿಯೊಬ್ಬರೂ ಎದ್ದು ಕೈ ಮುಗಿತಾ ಇದ್ದರು, ನನಗಲ್ಲ, ನನ್ನ ಶರೀರಕ್ಕೆ. ನನಗೆ ಶರೀರವನ್ನು ಕೊಟ್ಟ ವ್ಯಕ್ತಿಗೆ ಅದು ಅರ್ಪಣೆಯಾಗಬೇಕೇ ಹೊರತು ನನಗಲ್ಲ. ಹಾಗಾದರೆ ನಾನು ರಾಜ ಅಂತ ನಾನು ಇವತ್ತು ಹೇಳಿದರೆ ಪುರಾ ರಾಜ. ಅವತ್ತಿದ್ದ ಶರೀರ ಯಾವುದು ಅದು ರಾಜ. ಇವತ್ತಿಗೂ ಯಾವುದು ಉಳಿದಿದೆಯೋ ಅದು ರಾಜ ಅಲ್ಲ. ಹಾಗಾದರೆ ನೀನು ಇವತ್ತು ಸಿಂಧು ಸವೀರ ದೇಶದ ರಾಜ ಅಂತ ಹೇಳಿಕೊಂಡ್ರೆ ನನಗೆ ಎಷ್ಟು ನಗು ಬರಬೇಕು ಹೇಳು. ಸಿಂಧು ಸವೀರ ಅನ್ನೋದು ಇಡೀ ಭರತಖಂಡದ 100ನೇ 1 ಭಾಗವೂ ಅಲ್ಲ. ಅಷ್ಟು ಪುಟ್ಟ ಖಂಡಕ್ಕೆ ದಳಪತಿಯಾದಂತಹ ನೀನು, ನಾನು ಈ ದೇಶದ ರಾಜ ಹೇಳ್ತಾ ಇದ್ದೇನೆ ಅಂತ ಅಹಂಕಾರ ತೋರಿಸಿದರೆ, ಭರತ ಚಕ್ರವರ್ತಿಯಾಗಿ ದೇಶಕ್ಕೆ ಹೆಸರು ಕೊಟ್ಟ ನಾನು ಹೇಗೆ ಯೋಚಿಸಬೇಕು? ನನಗೆ ತತ್ವಜ್ಞಾನ ಆಗಿದೆ. ಈ ಆತ್ಮ ಬೇರೆ. ಲೋಕದಲ್ಲಿ ನೀನು ಹಾಗೆ ನೀನು ಹೀಗೆ ಅಂತ ಹೇಳ್ತಕ್ಕಂತಹ ಶರೀರಕ್ಕೆ ಸಂಬಂಧಪಟ್ಟ, ಅಂತಃಕರಣಕ್ಕೆ ಸಂಬಂಧಪಟ್ಟ ಧರ್ಮಗಳು ಬೇರೆ. ಆ ಧರ್ಮಗಳಿಂದ ಆತ್ಮ ಉತ್ಕರ್ಷಕ್ಕೆ ಹೋಗುವುದಕ್ಕೋಸ್ಕರ ಇರುವುದಷ್ಟೇ ಈ ಶರೀರ. ಈ ಶರೀರದಲ್ಲಿ ಮತ್ತೊಬ್ಬರಿಂದ ಗೌರವವನ್ನು ಪಡೆದುಕೊಂಡು ಆ ಗೌರವಕ್ಕೆ ಅರ್ಹವಾದ ಕರ್ಮಗಳಿಂದ ಉಂಟಾದಂತಹ ಪುಣ್ಯ ಅನ್ನುವ ಧರ್ಮ ಅದು ಆತ್ಮನ ಜೊತೆಗೆ ಸೇರ್ತದೆ. ಧರ್ಮ ಅಧರ್ಮಗಳು ಆತ್ಮನ ಜೊತೆಗೆ ಸೇರ್ತದೆಯೇ ಹೊರತು ಆ ಧರ್ಮ ಅಧರ್ಮಗಳಿಂದ ಉಂಟಾದ ಕೀರ್ತಿ ಅದು ಆತ್ಮನಿಗೆ ಸಲ್ಲುವಂಥದ್ದಲ್ಲ. ಆದ್ದರಿಂದ ಆತ್ಮ ಶರೀರ ಬೇರೆಪ್ಪ. ನಾನು ಸಿಂಧು ಸವೀರ ದೇಶದ ರಾಜ ಅಂತ ಮತ್ತೊಮ್ಮೆ ಹೇಳಬೇಡ ನನ್ನ ಮುಂದೆ. ಅದು ಶರೀರಕ್ಕೆ ಸಂಬಂಧಪಟ್ಟ ಧರ್ಮ, ನಾನು ಅನ್ನುವ ವ್ಯಕ್ತಿಗೆ ಸಂಬಂಧಪಟ್ಟ ಧರ್ಮ ಅಲ್ಲ. ಅದನ್ನು ಬೇರೆ ಅಂತ ತಿಳ್ಕೊ. ಇಷ್ಟು ತಿಳ್ಕೊಂಡ್ರೆ ನೀನು ಈ ಭವಾಟವಿ ಎಂಬ ಘನಘೋರವಾದಂತಹ ಅರಣ್ಯವನ್ನು ದಾಟಬಲ್ಲೆ. ಇವನು ಭರತ ಅಂತ ಗೊತ್ತಾದಾಗ ಇವ ಕೈ ಮುಗಿದು ಕೇಳ್ತಾನೆ, ಒಂದು ಸಲ ನನ್ನ ಈ ಭವಾಟವಿ ಎಷ್ಟು ಗೊಂಡಾರಣ್ಯ ಅನ್ನೋದನ್ನು ಬಿಡಿಸಿ ಹೇಳು. ಭರತ ಭವಾಟವಿ ವರ್ಣನೆ ಮಾಡ್ತಾನೆ. ಬಹಳ ವಿಸ್ತಾರವಾದಂತಹ ಒಂದು ಭಾಗ. ಸಂಸಾರ, ಈ ಭವದೊಳಗೆ ಎಂತಹ ಅಟವಿಯ ಕ್ಲೇಶಗಳಿದ್ದಾವೆ ಅನ್ನೋದನ್ನೆಲ್ಲ ಬಿಡಿಸಿ ಬಿಡಿಸಿ ಹೇಳ್ತಾನೆ. ನಾವು ಮಹಾಭಾರತದಲ್ಲಿ ಇದೇ ಥರದ ಒಂದು ಕಥೆ ಬರ್ತದೆ ಪುಟ್ಟದಾಗಿ. ಇದು ತುಂಬ ವಿಸ್ತಾರ. ಕಾಡಿನಲ್ಲಿ ಕಳ್ಳಕಾಕರಿದ್ದ ಹಾಗೆ ಸಂಸಾರದಲ್ಲಿ ಕಳ್ಳಕಾಕರಿದ್ದಾರೆ. ಕಾಡಿನಲ್ಲಿ ಜೀರುಂಡೆಗಳಿದ್ದ ಹಾಗೆ ಇಲ್ಲಿಯೂ ಜೀರುಂಡೆಗಳಿದ್ದಾವೆ. ಕಾಡಿನಲ್ಲಿ ಸೊಳ್ಳೆಗಳಿದ್ದ ಹಾಗೆ ಸಂಸಾರದಲ್ಲೂ ಸೊಳ್ಳೆಗಳಿದ್ದಾವೆ. ಇದರಲ್ಲಿ ಯಾವುದರೋ ಒಂದರಲ್ಲಿ ಹೆಂಡತಿ ಗಂಡ ಎಲ್ಲ ಸೇರ್ತಾನೆ. ಅದರಿಂದ ನಾನು ಬಿಡಿಸಿ ಹೇಳುವುದಿಲ್ಲ. ಆಮೇಲೆ ನೀವು ಗಲಾಟೆ ಯಾಕೆ ಮಾಡಿಕೊಳ್ಳೋದು? ಇದರಲ್ಲಿ ಯಾವುದೋ ಈ ಸಂಸಾರದಲ್ಲಿ ಇವೆಲ್ಲ ಇವೆ ಅಂತೆ. ಕಾಡಿನಲ್ಲಿ ಹೊಂಡಗಳು ಗರ್ತಗಳು ಇದ್ದ ಹಾಗೆ ಸಂಸಾರದಲ್ಲೂ ನಾನಾ ರೀತಿಯ ಹೊಂಡಗಳು ಗರ್ತಗಳೆಲ್ಲ ಇದ್ದಾವೆ. ಕಾಡಿನ ಸಂಪೂರ್ಣ ಸಾದೃಶ್ಯವನ್ನು ಇಲ್ಲಿ ಕೊಡ್ತಾರೆ. ಕಾಡಿನಲ್ಲಿ ಮಹಾ ಮಳೆ ಬಿದ್ದು ಸಿಡಿಲು ಹೊಡೆಯುವ ಹಾಗೆ ಇಲ್ಲೂ ಕೂಡ ಬರ ಸಿಡಿಲು ಬಡಿತಾ ಇರ್ತದೆ. ಮಹಾಭಾರತದಲ್ಲಿ ಇದನ್ನು ಉಲ್ಲೇಖ ಮಾಡುವಾಗ ಒಂದು ಪಾಳು ಬಾವಿಯನ್ನು ಉಲ್ಲೇಖ ಮಾಡ್ತಾರೆ. ಇವ ಓಡಿ ಓಡಿ ಹೋಗ್ತಾ ಇದ್ದಾನೆ. ಯಾಕಂದರೆ ಹಿಂದಿನಿಂದ ಒಂದು ಹುಲಿ ಅಟ್ಟಿಸಿಕೊಂಡು ಬರ್ತದೆ. ಓಡಿದವನಿಗೆ ನಾನು ಎಲ್ಲಿದ್ದೇನೆ ಅನ್ನುವ ಪರಿವೇ ಇಲ್ಲದೆ ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನುವಷ್ಟೇ ಯೋಚನೆಯಿಂದ ಓಡಿ ಒಂದು ಪಾಳು ಬಾವಿಗೆ ಬಿದ್ದು ಬಿಟ್ಟ. ಬಾವಿಗೆ ಬಿದ್ದವ ಅಡಿಗೆ ಬಿದ್ದರೆ ತಲೆ ಒಡಿತದೆ ಅಂತೇಳಿ ಆ ಕಡೆ ಈ ಕಡೆ ಕೈ ಹಾಕಿದ. ಅವನ ಅದೃಷ್ಟಕ್ಕೆ ಅಲ್ಲಿ ಒಂದು ದೊಡ್ಡ ಬೀಳು ಸಿಕ್ಕಿಕೊಂಡಿತ್ತು. ಒಂದು ಬೀಳಲನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಬೀಳುವವನಿಗೆ ಬೀಳಲು ಆಧಾರವಾಯಿತು. ಆ ಒಂದು ತೇಲುವ ಬಳ್ಳಿಯ ಹಾಗಿದ್ದ ಬೀಳಲನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ. ಜೋತಾಡ್ತಾ ಇದ್ದಾನೆ.
ಸರಿ ಮೇಲಕ್ಕೆ ಆದರೂ ಹತ್ತಿ ಹೋಗೋಣ ಅಂದರೆ ಹುಲಿ ಮೇಲೆ ಬಂದು ಗುಟುರು ಹಾಕ್ತಾ ಇದೆ. ಓ, ನೇತಾಡ್ತಾ ಇದೆಯಾ, ಎಷ್ಟು ಹೊತ್ತಿಗೆ ಮೇಲೆ ಬರ್ತೀನಿ ನೋಡ್ತೇನೆ ಅಂತ, ನಾಳೆ ಪಾರಣೆಗೆ ನೀನೇ ಆಗಬೇಕು ಅಂತ ಅದು ನೋಡ್ತಾ ಇದೆ. ಸರಿ ಕೆಳಗೆ ಆದರೂ ಬಿದ್ದು ಸ್ವಲ್ಪ ನೋಡಿಕೊಳ್ಳುವ ಅಂತ ಕೆಳಗೆ ನೋಡಿದರೆ ಒಂದು ಸರ್ಪ ಬಾಯಿ ತೆರೆದು ನಿಂತಿದೆ. ತುಂಬ ದಿವಸ ಆಯಿತು ಹೊಟ್ಟೆಗೆ ಬೀಳದೆ, ಕೆಳಗೆ ಬಾ, ನುಂಗಿ ಬಿಡ್ತೇನೆ. ಕೆಳಗೆ ಬೀಳುವ ಹಾಗಿಲ್ಲ, ಮೇಲಕ್ಕೆ ಹತ್ತುವ ಹಾಗಿಲ್ಲ, ಮಧ್ಯದಲ್ಲಿ ಜೋತಾಡ್ತಾ ಇದ್ದಾನೆ. ಜೋತಾಡ್ತಾ ಇದ್ದವ ಇಲ್ಲೇ ಸ್ವಲ್ಪ ಎಷ್ಟು ಹೊತ್ತಾಗುತ್ತೋ ಅಷ್ಟು ಹೊತ್ತು ಇಲ್ಲೇ ಬದುಕೋಣ ಅಂತ ನೋಡ್ತಾ ಇದ್ದಾನೆ. ಮೇಲೆ ಯಾವ ಬೀಳಲನ್ನು ಆಧರಿಸಿಕೊಂಡು ಜೋತಾಡ್ತಾ ಇದ್ದಾನೋ ಆ ಬೀಳಲನ್ನು 2 ಇಲಿಗಳು ಕತ್ತರಿಸುವುದಕ್ಕೆ ಪ್ರಾರಂಭಿಸಿದ್ದಾವೆ. ಒಂದು ಕಪ್ಪು ಇಲಿ, ಒಂದು ಬಿಳಿ ಇಲಿ, ಆ ಕಡೆ ಈ ಕಡೆಯಿಂದ ಕತ್ತರಿಸ್ತಾ ಇದ್ದಾವೆ ಮೆಲ್ಲಕ್ಕೆ ಕುಟುಕುಟು ಅಂತ. ಅದರದ್ದು ಒಂದೊಂದೇ ತುಂಡಿಯಂಥ ಶರೀರದ ಮೇಲೆ ಬೀಳ್ತಾ ಇದೆ. ಹಾಗಾದರೆ ಇಲ್ಲೂ ಹೆಚ್ಚು ಹೊತ್ತು ಇರುವ ಹಾಗಿಲ್ಲ. ಅಷ್ಟರಲ್ಲಿ ಮೇಲಕ್ಕೆ ಹತ್ತಿ ಹೋಗೋಣ ಅಂತ ಹೇಳಿದರೆ ಮೇಲಕ್ಕೆ ಹುಲಿ ಇದೆ, ಕೆಳಕ್ಕೆ ಬಿದ್ದು ಬಿಡೋಣ ಅಂತ ಹೇಳಿದರೆ ಸರ್ಪ ಇದೆ. ಸರಿ, ಇಲ್ಲಿ ಇರುವಷ್ಟು ಹೊತ್ತಾದರೂ ಇವುಗಳು ತುಂಡು ಮಾಡುವುದಕ್ಕೆ ಒಂದು 10 ನಿಮಿಷ ಆದರೂ ಬೇಕು. ಅಷ್ಟು ಹೊತ್ತಾದರೂ ಜೋತಾಡಿಕೊಂಡು ಇರೋಣ ಅಂತ ನೋಡಿದರೆ ಇವನು ಆ ಪಾಳು ಬಾವಿಯಲ್ಲಿ ಬೀಳಬೇಕಾದ್ರೆ ಅಲ್ಲೊಂದು ಜೇನುಗೂಡು, ಆ ಜೇನುಗೂಡಿಗೆ ಪೆಟ್ಟು ಮಾಡಿಕೊಂಡು ಬಿದ್ದಿದ್ದಾನೆ. ಜೇನು ನೊಣಗಳೆಲ್ಲ ಸಿಟ್ಟು ಮಾಡಿಕೊಂಡು ಇವನ ಮೈಯಲ್ಲಿ ಒಂದು ಅಂಗುಲ ಜಾಗವನ್ನು ಬಿಡದೆ ಕುಟುಕ್ತಾ ಇದ್ದಾವೆ. ಇವನಿಗೆ ಇಲ್ಲೇ ಇರುವುದಕ್ಕೂ ಅವಕಾಶ ಇಲ್ಲ. ಕೆಳಕ್ಕೆ ಬೀಳಲಾರೆ, ಬೇಲಕ್ಕೆ ಹತ್ತಲಾರೆ ಅನ್ನುವ ಸ್ಥಿತಿಯಲ್ಲಿದ್ದಾನೆ. ಇಷ್ಟರಲ್ಲಿ ಕುಟುಕುತ್ತಾ ಇದ್ರೂ ಪರವಾಗಿಲ್ಲ, ಬದುಕೋಣ ಅಂತಿದ್ದಾನೆ. ಅಷ್ಟರಲ್ಲಿ ಏನಾಗಿದೆ, ಜೇನು ಗೂಡಿಗೆ ಪೆಟ್ಟಾಗಿದೆ ಅಲ್ವಾ, ಅದರಿಂದ ಜೇನು ಒಂದೊಂದು ತೊಟ್ಟು ಕೆಳಕ್ಕೆ ಬೀಳ್ತಾ ಇದೆ ಅಂತೆ, ತೊಟಕ್ ಅಂತ ಬೀಳ್ತಾ ಇದೆ. ಅದು ಸರಿಯಾಗಿ ಇವನ ನಾಲಿಗೆ ಹತ್ತಿರವೇ ಬೀಳ್ತಾ ಇದೆ. ಇವನು ಅದನ್ನು ನಾಲಿಗೆಯಲ್ಲಿ ಹಾಕಿಕೊಂಡು ಅಬ್ಬಾ ಏನು ರುಚಿ ಅಂತ ಖುಷಿ ಪಡ್ತಾ ಇದ್ದಾರೆ. ಇವನ ಆನಂದ ಎಷ್ಟೋ ಅಷ್ಟು ಸಂಸಾರದಲ್ಲಿರುವಂತಹ ಆನಂದವಪ್ಪ ಅಂತ ಮಹಾಭಾರತ ನಮಗೆ ಉಲ್ಲೇಖ ಮಾಡ್ತದೆ. ಸಂಸಾರದಲ್ಲಿ ಖುಷಿ ಇದೆ ಹೌದು, ಆದರೆ ಆ ವ್ಯಕ್ತಿ ಜೇನುನೊಣಗಳ ಕುಟುಕುವಿಕೆ, ಮಧ್ಯದಲ್ಲಿ ಹಗ್ಗ ಅಂದರೆ ಅವನ ಆಯುಷ್ಯ, ಅದನ್ನು ಆ ಕಡೆ ಈ ಕಡೆಯಿಂದ ಬಿಳಿ ಮತ್ತು ಕಪ್ಪು ಇಲಿಗಳು ಅಂತೇಳಿದರೆ ಹಗಲು ರಾತ್ರಿಗಳು, ಅವುಗಳು ಇವನ ಆಯುಷ್ಯವನ್ನು ತುಂಡರಿಸ್ತಾ ಇದ್ದಾವೆ. ಯಾವಾಗ ಆಯುಷ್ಯವೆಂಬ ಆಧಾರ ಕಟ್ಟಿ ಹೋಗುತ್ತೆ, ತುಂಡಾಗಿ ಬಿಡುತ್ತೆ ಅಂತ ಗೊತ್ತಿಲ್ಲ. ಮೃತ್ಯು ದೇವತೆಯ ಹಾಗೆ ಹುಲಿ ಯಾವಾಗ ಬಂದರೆ ಸಾಕು ನುಂಗಿ ಬಿಡ್ತೇನೆ ಅಂತ ಹೇಳ್ತಕ್ಕಂತಹ ವ್ಯಕ್ತಿತ್ವದ ಹುಲಿ ಇದೆ. ಕೆಳಕ್ಕೆ ಬಾಯಿ ತೆರೆದಂತಹ ಕಾಲನಾಮಕವಾದ ಸರ್ಪವಿದೆ. ಜೀವನದಲ್ಲಿ ಇವೆ ಹೇಗೆ ಬದುಕು? ಇವನಿಗೆ ನಿರಂತರ ಕುಟುಕತಕ್ಕಂತಹ ತಾಪತ್ರಯಗಳು, ಸಂಸಾರದ ಬೇಗೆಗಳು, ಅವುಗಳು ಜೇನು ನೊಣಗಳ ಹಾಗೆ ಕುಟುಕುತ್ತಾ ಇದ್ದಾವೆ. ಇದರ ಮಧ್ಯದಲ್ಲಿ ಏನೋ ಒಂದು ಖುಷಿ, ಅದು ಬಿಂದು ಜೇನಿನ ಹಾಗೆ. ಅದನ್ನು ಪರಮಾನಂದವಪ್ಪ ಅಂತ ಅಂದುಕೊಂಡಿದ್ದಾನಲ್ಲ ಇವ ಸಂಸಾರದಲ್ಲಿರ್ತಕ್ಕಂಥವ. ಅದನ್ನ ಸಂಸಾರ ಅನ್ನೋದು ಗೊಂಡಾರಣ್ಯ, ಅದನ್ನು ಅರ್ಥೈಸಿಕೊಳ್ಬೇಕು, ಅದರ ಮೇಲೆ ವೈರಾಗ್ಯ ತಾಳಬೇಕು. ಇದ್ದೂ ಇಲ್ಲದೇ ಇದ್ದ ಹಾಗೆ ಇರಬೇಕು, ಇಲ್ಲದಿರಬೇಕು, ಹೇಸಿಗೆ ಸಂಸಾರದಲ್ಲಿ ಅನ್ನುವ ಭಾವದಿಂದ ಸಂಸಾರದಲ್ಲಿ ಅದನ್ನು ನಡೆಯುವಲ್ಲಿಯ ತನಕ ನಡೆಸಿಕೊಂಡು ಹೋಗುವುದಕ್ಕೋಸ್ಕರ ತೇಲ್ತಾ ಇರಬೇಕು. ಆ ಸಂಸಾರ ಸಾಗರದಲ್ಲಿ ಮುಳುಗಿ ಒಳಗಿಂದ ನೀರು ಕುಡಿದು ಹೊಟ್ಟೆ ಉಬ್ಬರಿಸಿಕೊಂಡು ಸಾಯುವುದಲ್ಲ, ತೇಲ್ತಾ ತೇಲ್ತಾ ಇದ್ದೂ ಇಲ್ಲದೇ ಇದ್ದ ಹಾಗೆ ಸಂಸಾರವನ್ನು ನಡೆಸಿಕೊಂಡು ಹೋಗಬೇಕಪ್ಪ. ಇದು ಸಂಸಾರದಿಂದ ದಾಟುವುದಕ್ಕೆ ಇರತಕ್ಕಂತಹ ಬಗೆ. ಸಂಸಾರದಲ್ಲಿ ಬೀಳದೇ ಸಂಸಾರವನ್ನು ದಾಟುವುದಕ್ಕಾಗುವುದಿಲ್ಲ. ನದಿಯನ್ನು ದಾಟಬೇಕಾದರೆ ನದಿಗೆ ಇಳಿದು ಈಸಬೇಕು. ಸಂಸಾರದಲ್ಲಿ ಇಳಿದೇ ತೇಲಿಕೊಂಡು ಸಂಸಾರವನ್ನು ದಾಟಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಸಂಸಾರದಲ್ಲಿರತಕ್ಕಂತಹ ಅಸಾರತ್ವವನ್ನು ತಿಳ್ಕೊಳ್ಬೇಕು. ಈ ಎಲ್ಲ ಉಪದೇಶವನ್ನು ಕೇಳಿದಂತಹ ರಘುಗಣ ಅವನಿಗೆ ನಮಸ್ಕಾರ ಮಾಡ್ತಾನೆ. ನಾನು ಯಾರಿಗೆ ನಮಸ್ಕಾರ ಮಾಡಬೇಕು, ಯಾರಿಗೆ ನಮಸ್ಕಾರ ಮಾಡಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ ಸ್ವಾಮಿ. ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯ, ನಮೋ ವಟುಭ್ಯ, ನಮ ಆ ವಟುಭ್ಯ. ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು, ಚಿಕ್ಕ ಮಕ್ಕಳಿಗೆ ನಮಸ್ಕಾರ ಮಾಡಬೇಕು, ಯಾರಿಗೆ ನಮಸ್ಕಾರ ಮಾಡಬೇಕು? ಚೆನ್ನಾಗಿ ಓದಿ ಚೆನ್ನಾಗಿ ಅಧ್ಯಯನ ಮಾಡಿದ ವ್ಯಕ್ತಿಗಳು ಅಂತ ತಿಳ್ಕೊಂಡವರಿಗೆ ನಮಸ್ಕಾರ ಮಾಡಬೇಕು, ನಿಮ್ಮಂಥ ವ್ಯಕ್ತಿಗೆ ನಮಸ್ಕಾರ ಮಾಡಬೇಕು. ಯಾವ ವ್ಯಕ್ತಿಯಲ್ಲಿ ಏನು ಜ್ಞಾನ ತುಂಬಿದೆ ಅಂತ ಹೇಗೆ ಗೊತ್ತಾಗುತ್ತೆ ಹೇಳು? ನಿನ್ನನ್ನು ನೋಡಿದರೆ ಪ್ರಪಂಚದಲ್ಲಿ ಎಲ್ಲವನ್ನೂ ಕಂಡು ಬೇಸರಿಸಿ ಹುಚ್ಚನಾದಂತಹ ವ್ಯಕ್ತಿಯ ಹಾಗಿದ್ಯಪ್ಪ. ಆದರೆ ನಿನ್ನಲ್ಲಿ ತುಂಬಿದ ಜ್ಞಾನವನ್ನು ನೋಡಿದರೆ ಸಾಕ್ಷಾತ್ ಚತುರ್ಮುಖ ವೇದ ಪುರುಷ, ವೇದ ಗರ್ಭ ಮುಂದೆ ನಿಂತ ಹಾಗೆ ಅನಿಸಿಬಿಡುತ್ತೆ. ಆದ್ದರಿಂದ ಯಾರಿಗೆ ನಮಸ್ಕರಿಸಬೇಕು ಅಂತ ಗೊತ್ತಾಗದೆ ಅವನಿಗೆ ನಮಸ್ಕಾರ ಮಾಡಿದ. ಈ ಭರತ ಅವನಿಗೆ ಆಶೀರ್ವಾದ ಮಾಡಿ ಇನ್ನು ಕಪಿಲನ ಹತ್ರ ಹೋಗು, ಕಪಿಲನ ಹತ್ರ ಹೋಗಿ ಅಧ್ಯಯನ ಮಾಡುವುದಕ್ಕೆ ಏನು ಬೇಕೋ ಅಷ್ಟು ಅರ್ಹತೆಯನ್ನು ತುಂಬಿಸಿದ್ದೇನೆ, ಹೊರಡು ಅಂತ ಅವನನ್ನು ಕಳಿಸಿ ತಾನು ಮತ್ತೆ ತನ್ನ ಪರಿವೆಯಲ್ಲಿ
ಜಡಭರತನಾಗಿ ಮತ್ತೆ ಸಂಚಾರ ಮಾಡುವುದಕ್ಕೆ ಪ್ರಾರಂಭಿಸಿದ. ಭರತನ ನಂತರ ಭರತನ ಮಗ ರಾಜನಾದ. ಮುಂದಕ್ಕೆ ಅವನ ವಂಶ ಮುಂದುವರಿಯುತ್ತೆ. ಇದರ ನಂತರದಲ್ಲಿ ಪರೀಕ್ಷಿತ ಬ್ರಹ್ಮಾಂಡದ ಬಗ್ಗೆ ವಿವರಣೆ ಕೊಡು, ಭೂಗೋಳದ ಬಗ್ಗೆ ವಿವರಣೆ ಕೊಡು, ನಕ್ಷತ್ರ ಮಂಡಲಗಳ ಬಗ್ಗೆ ವಿವರಣೆ ಕೊಡು ಅಂತ ಕೇಳ್ತಾನೆ. ತುಂಬ ವಿಸ್ತಾರವಾಗಿ ಶುಕಾಚಾರ್ಯರು ಅದನ್ನು ವಿವರಿಸ್ತಾರೆ. ಅದರ ವಿವರಣೆ ನಮಗೆ ಸದ್ಯಕ್ಕೆ ಬೇಡ. ಇಡೀ ಭೂಗೋಳ ಖಗೋಳ ಅದರ ವರ್ಣನೆಯನ್ನು ಮಾಡಿ, ಗ್ರಹಚಕ್ರದ ವರ್ಣನೆಯನ್ನು ಮಾಡಿ, ಸೂರ್ಯ ಹೇಗೆ ಸಂಚರಿಸುವುದು, ಸೂರ್ಯನ ಸಂಚಾರದ ನಿಮಿತ್ತವಾಗಿ ಬೇಸಿಗೆಗಾಲ ಯಾಕೆ ಆಗ್ತದೆ, ಚಳಿಗಾಲ ಯಾಕೆ ಆಗ್ತದೆ, ಮಳೆ ಯಾಕೆ ಬರ್ತದೆ, ಸೂರ್ಯನ ಸಂಚಾರದಲ್ಲಿ ಕೆಲವು ಸಲ ವೇಗವಾದ ಸಂಚಾರ, ಅದರಿಂದ ಹಗಲು ಜಾಸ್ತಿ, ಕೆಲವು ಸಲ ಬಹಳ ನಿಧಾನವಾದ ಸಂಚಾರ, ಈ ಹಗಲು ರಾತ್ರಿಗಳಲ್ಲಿ ದಿವಾಮಾನ ರಾತ್ರಿಮಾನಗಳ ವ್ಯತ್ಯಾಸ ಯಾಕಾಗ್ತದೆ, ಎಲ್ಲವನ್ನೂ ಇವತ್ತು ಜ್ಯೋತಿಷ್ಶಾಸ್ತ್ರ ಸರಿಯಾಗಿ ಅರ್ಥ ಆಗಬೇಕಾದರೆ ಶ್ರೀಮದ್ ಭಾಗವತದ ಪಂಚಮ ಸ್ಕಂದವನ್ನು ಆಚಾರ್ಯರು ಹೇಳಿದ ಕ್ರಮದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಇಡೀ ಭೂಮಂಡಲದ ವರ್ಣನೆಯನ್ನು ಕೇಳಿದಂತಹ ಪರೀಕ್ಷಿತ ಕೊನೆಗೆ ಕೇಳ್ತಾನೆ, ಎಲ್ಲ ವರ್ಣನೆ ಮಾಡಿದ್ದೀರಿ, ಭಗವಂತನ ಸೃಷ್ಟಿ ವ್ಯಾಪಾರದ ಅದ್ಭುತವನ್ನೆಲ್ಲ ಬಿಡಿಸಿ ಬಿಡಿಸಿ ಇಟ್ಟಿದ್ದೀರಿ, ಆದರೆ ಇಷ್ಟರಲ್ಲಿ ನರಕ ಅನ್ನುವ ಒಂದು ಊರಿನ ವರ್ಣನೆ ನೀವು ಮಾಡಲಿಲ್ಲ ಅಲ್ವಾ? ಅದನ್ನು ಬಹಳ ಬಾರಿ ನಾನು ಕೇಳಿದ್ದೇನೆ. ಅದು ಎಲ್ಲಿ ಬರ್ತದೆ? ಈ ಭೂಮಿಯಲ್ಲೇ ಬರ್ತದೋ, ಭೂಮಿಗಿಂತ ಮೇಲೆ ಕೆಳಗೆ ಎಲ್ಲಿಯಾದರೂ ಬರ್ತದೋ? ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಅಂತರಾಲೇ ಏವ, ಈ ಭೂಮಿಯ ಅಂತರಾಲದಲ್ಲೇ ಇದೆಯಪ್ಪ ನರಕ ಎಂಬುದು. ಈ ಭೂಮಿಯ ದಕ್ಷಿಣದ ದಿಕ್ಕಿನ ಕಡೆಯಲ್ಲಿದೆ, ಭೂಮಿಯಲ್ಲೇ ಇರುವಂಥದ್ದು, ನರಕ ಬೇರೆ ಎಲ್ಲೋ ಇಲ್ಲ. ಆದರೆ ಆ ನರಕಕ್ಕೆ ಹೋಗಬೇಕಾದರೆ ಪಿತೃಗಳ ಅನುಗ್ರಹ ಬೇಕು, ಅಲ್ಲಿಂದ ತಪ್ಪಿಸಿಕೊಂಡು ಹೊರಡಬೇಕಾದರೂ ಪಿತೃಗಳ ಅನುಗ್ರಹ ಬೇಕು. ಅಗ್ನಿಶ್ವಾತ್ತರೆಂಬಂತಹ ಪಿತೃಗಳು ಅಲ್ಲಿ ನಿಂತುಕೊಂಡು ನನ್ನ ಗೋತ್ರದವ ಅಂತ ಅವನಿಗೆ ಶ್ರೇಯಸ್ಸನ್ನು ಅಭಿಕಾಂಕ್ಷೆ ಮಾಡ್ತಾ ಇರ್ತಾರೆ. ಯಮನೆಂಬ ಅಧಿಪ ಅಲ್ಲಿಗೆ ನಿಯಾಮಕನಾಗಿದ್ದಾನೆ. ಆ ನರಕದಲ್ಲಿ ಪ್ರಸಿದ್ಧವಾದ 21 ಬಗೆಯ ನರಕಗಳಿದ್ದಾವೆ. ಆಮೇಲೆ 7 ಬಗೆಯ ಪ್ರಧಾನ ನರಕಗಳಿದ್ದಾವೆ. ಈ 28 ಬಗೆಯ ನರಕದ ಜೊತೆಗೆ 106 ಬಗೆಯ ನರಕಗಳಿದ್ದಾವೆ. ಇಂತಹ ಅಪರಾಧ ಮಾಡಿದವ ಇಂತಹ ನರಕಕ್ಕೆ ಹೋಗ್ತಾನೆ. ಸುಮಾರು 2 ಗಂಟೆಯ ಹೊತ್ತು ನರಕದ ಬಗ್ಗೆ ಹೇಳಿದ ಶುಕಾಚಾರ್ಯ. ಇದನ್ನು ಕೇಳಿದಂತಹ ವ್ಯಕ್ತಿಗೆ ಎದೆ ಉಡುಗಿ ಹೋಯ್ತಂತೆ. ಸುಳ್ಳು ಸಾಕ್ಷಿ ಹೇಳಿದರೆ ಇಷ್ಟು ಅಪರಾಧವ, ಬ್ರಾಹ್ಮಣರಿಗೆ ಅಪಚಾರ ಮಾಡಿದರೆ ಇಂತಹ ನರಕವ, ಅದು ಅಸಿಧಾರ ಅಂತ ಒಂದು ನರಕ, ರೌರವ ಅಂತ ಒಂದು ನರಕ, ಹೆಸರು ಕೇಳಿದರೆ ಹೆದರಿಕೆ ಆಗುವ ಕುಂಭಿಪಾಕ, ಇಂತಲ್ಲಿಗೆಲ್ಲ ಹೋಗಿಬಿಡ್ತಾರ, ಅಲ್ಲಿ ಆ ರೀತಿಯ ಶಿಕ್ಷೆ ಕೊಡ್ತಾರ ಅಂತ ಮೈ ನಡುಕಾಗಿ ಹೋಯ್ತಂತೆ. ಒಬ್ಬ ಮನುಷ್ಯನಾಗಿ ಹುಟ್ಟಿದ ಅಂತಾದರೆ ಎಷ್ಟೇ ಪುಣ್ಯಕರ್ಮ ಮಾಡಿದರೂ ಅಪರಾಧ ಮಾಡಲೇಬೇಕು. ಅಪರಾಧ ಮಾಡದೆ ಪುಣ್ಯ ಮಾಡುವುದಕ್ಕಾಗುವುದಿಲ್ಲ. 4 ಜನಕ್ಕೆ ಅನ್ನ ಹಾಕುವುದು ಧರ್ಮ, ಆದರೆ ಅನ್ನ ಹಾಕುವುದಕ್ಕೋಸ್ಕರ ತರಕಾರಿಯನ್ನು ಕತ್ತರಿಸುವುದು ಅಧರ್ಮ. ಪಾಪ ಮಾಡದೆ ಹೋದರೆ ಪುಣ್ಯ ಮಾಡುವುದು ಹೇಗೆ? ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟು ಹೋಮ ಮಾಡುವಂಥದ್ದು ಧರ್ಮ, ಆದರೆ ಅಂಗಡಿಯಲ್ಲಿ ದುಡ್ಡು ಕೊಟ್ಟು ಸಮಿದೆಯನ್ನು ದರ್ಭೆಯನ್ನು ತರುವುದು ಅಧರ್ಮ. ಸಮಿತ್ ಪುಷ್ಪಕುಶಾದೀನಿ ಬ್ರಾಹ್ಮಣ ಸ್ವಯಂ ಆಹರೇತ್. ಸಮಿದೆಯನ್ನು, ಪುಷ್ಪವನ್ನು, ಕುಶವನ್ನು ತಾನೇ ಸ್ವತಃ ಹೋಗಿ ಮಂತ್ರವನ್ನು ಹೇಳಿ ಗಿಡದಿಂದಲೋ ವೃಕ್ಷದಿಂದಲೋ ಬಿಡಿಸಿಕೊಂಡು ತರಬೇಕು. ಶೂದ್ರಾನೀತೈ ಕ್ರಯಕ್ರೀತೈ ಕರ್ಮ ಕುರುವನ್ ಪತತ್ಯಧ. ತಾನು ಯಾರಲ್ಲೋ ಬೇರೆಯವರ ಹತ್ರ ಅಶುಚಿ ವ್ಯಕ್ತಿಗಳಲ್ಲಿ ತರಿಸಿದರೆ ಅಥವಾ ದುಡ್ಡು ಕೊಟ್ಟು ಅದನ್ನು ಕ್ರಯಣ ಮಾಡಿದರೆ ಅದರಿಂದ ಕರ್ಮ ಮಾಡುವುದರ ಮೂಲಕ ಕೆಳಕ್ಕೆ ಬೀಳ್ತಾನೆ ಅಂತ ಸ್ಮೃತಿಗಳುಂಟು. ಹಾಗಾದರೆ ಯಜ್ಞಕರ್ಮ ಪುಣ್ಯಪ್ರದ, ಆದರೆ ಈ ರೀತಿ ಮಾಡುವುದು ಅಧರ್ಮ. ಹಾಗಾದರೆ ನಾವು ಎಷ್ಟು ಧರ್ಮ ಮಾಡಿದರೂ ಇಷ್ಟು ಅಧರ್ಮ ಸೇರಿಕೊಳ್ಳದೆ ಕರ್ಮ ಮಾಡಲಿಕ್ಕಾಗುತ್ತೇನು ಈ ಕಲಿಕಾಲದಲ್ಲಿ, ಅದು ಪಟ್ಟಣದಲ್ಲಿ? ಹಾಗಾದರೆ ನಾನು ಕಲಿಕಾಲದ ರಾಜ ಪರೀಕ್ಷಿತ, ಈ ಕಾಲದಲ್ಲಿ ಅದರಲ್ಲೂ ಹಸ್ತಿನಾವತಿಯಂತಹ ಪಟ್ಟಣದಲ್ಲಿ ಮೆರೆದವ, ಅನ್ಯಾಯವನ್ನು ಮಾಡದೆ ಪುಣ್ಯಕರ್ಮಗಳನ್ನು ಮಾಡಲಿಲ್ಲ. 100 ಪುಣ್ಯ ಮಾಡಿದಾಗ 10 ಅಧರ್ಮ ಅಂಟಿಕೊಳ್ತದೆ. ಆ ಅಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಇಂತಹ ನರಕ ಇದೆ ಅಂತಾದರೆ ತಪ್ಪಿಸಿಕೊಳ್ಳುವ ಉಪಾಯ ಏನು ಇಲ್ಲೋ ಸ್ವಾಮಿ ಅಂತ ಕೇಳ್ತಾನೆ. ಆಗ ಶುಕಾಚಾರ್ಯ ಹೇಳ್ತಾರೆ, ಒಂದು ಅವಕಾಶ ಇದೆ, ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಹೆಸರು. ಪಾಪವನ್ನು ತೊಳೆದುಕೊಳ್ಳುವುದಕ್ಕಿರತಕ್ಕಂತಹ ಮಾರ್ಗ. ಪ್ರಾಯ ಪಾಪಂ ಸಮುದ್ದಿಷ್ಟಂ ಚಿತ್ತಂ ತಸ್ಯ ವಿಶೋಧನಂ. ಪಾಪವನ್ನು ತೊಳೆಯುವ ಕೆಲಸಕ್ಕೆ ಪ್ರಾಯಶ್ಚಿತ್ತ ಅಂತ ಹೆಸರು. ಅದರ ಮೂಲಕ ತೊಳೆದುಕೊಂಡ್ರೆ ನರಕದಲ್ಲಿ ಅನರ್ಥ ಇರುವುದಿಲ್ಲ. ಪುಣ್ಯದ ಕಾರಣದಿಂದ ನೀನು ಊರ್ಧ್ವಲೋಕಕ್ಕೆ ಸಾಗುವುದಕ್ಕೆ ಸಾಧ್ಯವಾಗ್ತದೆ. ಆದರೆ ಕೆಲವು ವಿಷಯಗಳನ್ನು ತಿಳ್ಕೊಳ್ಳಬೇಕು ಪರೀಕ್ಷಿತ. ಪ್ರಾಯಶ್ಚಿತ್ತದ ಮೂಲಕ ಪಾಪವನ್ನು ತೊಳೆದುಕೊಳ್ಳುವುದು ಅನ್ನುವುದೇ ಒಂದು ಆಶ್ಚರ್ಯದ ವಿಷಯ. ಹೇಗಾದರೂ ಸ್ಮೃತಿಕಾರರು ಅದನ್ನು ಹೇಳಿದರೋ ಅಂತ ಶುಕಾಚಾರ್ಯರೇ ಅದರ ಮೇಲೆ ಸಂಶಯ ಹುಟ್ಟಿಸಿಬಿಡ್ತಾರೆ.
ಯಾಕಂದರೆ ಪ್ರಾಯಶ್ಚಿತ್ತ ಅಂದರೆ ಏನು ಗೊತ್ತೋ, ಅದು ಒಂದು ಕರ್ಮ, ಅದು ಒಂದು ಹೋಮ. ನೀನು ಯಾವುದನ್ನು ತೊಳೆಯುವುದಕ್ಕೋಸ್ಕರ ಪ್ರಾಯಶ್ಚಿತ್ತ ಮಾಡ್ತೀಯೋ ಅದು ಕೂಡ ಕರ್ಮ ಅಂತ ಆದಮೇಲೆ ಕರ್ಮಣ ಕರ್ಮ ನಿರ್ಹಾರ ನಕ್ಯಾತ್ಯಂತಿಕ ಇಹೇಷ್ಯತೆ. ಕರ್ಮದಿಂದ ಕರ್ಮ ತೊಳೆಯುವುದು ಅನ್ನೋದು ಆತ್ಯಂತಿಕವಲ್ಲಪ್ಪ. ಯಾಕಂದರೆ ನೀನು ಕರ್ಮದಿಂದ ಕರ್ಮ ತೊಳೆದಿ, ಆದರೆ ಈ ಕರ್ಮ ಅಂಟಿತು. ಕಾಲಿಗೆ ಮುಳ್ಳು ಸಿಕ್ಕಿತು ಅಂತ ಅದಕ್ಕೊಂದು ಮುಳ್ಳು ಚುಚ್ಚಿದಿ, ಚುಚ್ಚಿದಾಗ ಒಳಗಿನ ಮುಳ್ಳು ಹೊರಗೆ ಬಂತು, ಚುಚ್ಚಿದ ಮುಳ್ಳು ಅಲ್ಲೇ ಸಿಕ್ಕಾಕೊಂಡಿತು. ಆದರೆ ಕರ್ಮವನ್ನು ತೊಳೆಯುವುದಕ್ಕೆ ನೀನು ಕರ್ಮವನ್ನೇ ಮಾಡಿದರೆ ಕರ್ಮ ಮತ್ತೆ ಕರ್ಮವನ್ನೇ ಹುಟ್ಟಿಸುವುದರಿಂದ ಇದನ್ನು ಆತ್ಯಂತಿಕವಾಗಿ ಮುಗಿಸಿಕೊಳ್ಳುವುದು ಹೇಗೆ ಸಾಧ್ಯ ಆಗ್ತದೆ? ತಲೆಯ ಮೇಲೆ 35 kg ಭಾರವನ್ನು ಹೊತ್ತುಕೊಂಡ, 9 ಯೋಜನದಷ್ಟು ದೂರದಲ್ಲಿದ್ದ ಮನೆಯ ಕಡೆಗೆ ಸಾಗಿದ. ಮೈಯನ್ನು ಸುಡುವ ಬಿಸಿಲು ತಲೆಗೆ ಭಾರ ಅನಿಸಿತು, ಕಂಕುಳು ನೋಯ್ತಾ ಇದೆ ಅಂತ ಅನಿಸಿತು. ಭಾರದ ಮೂಟೆಯನ್ನು ಎತ್ತಿ ಹೆಗಲಿಗೆ ಹಾಕಿಕೊಂಡ. ಅಬ್ಬಾ ಅಂತ ಒಂದು ಖುಷಿ ಆಯಿತು ಅವನಿಗೆ, ಭಾರ ಹೋಯ್ತಲ್ಲ ಅಂತ. ಒಂದಷ್ಟು ದೂರ ಬರುವಾಗ ಬಲ ಹೆದೆ ಅದು ಕೂಡ ನೋಯುವುದಕ್ಕೆ ಪ್ರಾರಂಭವಾಯಿತು. ಅದನ್ನು ಎತ್ತಿ ಆ ಕಡೆ ತಿರುಗಿಸಿಕೊಂಡು ಎಡ ಹೆದೆಯ ಮೇಲೆ ಹಾಕಿಕೊಂಡ. ಯಾವಾಗ ಈ ಭುಜ ನೋಯುವುದಕ್ಕೆ ಶುರುವಾಯಿತು, ಮತ್ತೆ ಎತ್ತಿ ತಲೆಯ ಮೇಲೆ ಇಟ್ಟುಕೊಂಡ. ತೆಗೆದು ಮೇಲೆ ಇಡುವಾಗ ಖುಷಿ, ಅಬ್ಬಾ ಭಾರ ಹೋಯ್ತಲ್ಲ. ಎಲ್ಲಿ ಭಾರ ಹೋಯಿತು? ಒಂದು ದುಃಖವನ್ನು ಮತ್ತೊಂದು ದುಃಖವನ್ನಾಗಿ ಪರಿವರ್ತಿಸಿಕೊಳ್ಳುವುದನ್ನು ಇವತ್ತು ಭಾರ ಹೋಯಿತು, ಸುಖವಾಯಿತು ಅಂತ ಅಂದುಕೊಂಡನಲ್ಲ. ನಿಮ್ಮ ಪ್ರಾಯಶ್ಚಿತ್ತವು ಕೂಡ ಹಾಗೆ, ಒಂದು ಕರ್ಮವನ್ನು ತೊಳೆಯುವುದಕ್ಕೋಸ್ಕರ ಮತ್ತೊಂದು ಕರ್ಮವನ್ನು ಮಾಡು. ಅಲ್ಲದೆ ಕರ್ಮದಿಂದ ಕರ್ಮ ತೊಳೆಯುವುದು ಅನ್ನುವುದು ಸಾಧ್ಯ ಇಲ್ಲಪ್ಪ. ಯಾಕೊತ್ತೋ, ಮನುಷ್ಯ ಪಾಪ ಮಾಡ್ತಾನೆ, ಪಾಪ ಮಾಡಿದ ಮೇಲೆ ಅವನಿಗೆ ನರಕದ ಭೀತಿ ಕಾಡುವುದಕ್ಕೆ ಶುರುವಾಗ್ತದೆ. ಪಾಪವನ್ನು ತೊಳೆದುಕೊಳ್ಳಬೇಕು ಅಂತ ಪ್ರಾಯಶ್ಚಿತ್ತ ಮಾಡ್ತಾನೆ, ಯಾಕಂದರೆ ಮತ್ತಷ್ಟು ಪಾಪಗಳನ್ನು ಮಾಡಬಹುದು ಅಂತ ಅವನ ಮನಸ್ಸಿನಲ್ಲಿ ದೃಢ. ಪ್ರಾಯಶ್ಚಿತ್ತ ಅನ್ನುವ ವ್ಯವಸ್ಥೆ ಇದೆ, ಪಾಪ ಮಾಡಿ ಆಮೇಲೆ ತೊಳೆದುಕೊಳ್ಳುವುದು ಅಂತ. ಯಾರು ಪಾಪವನ್ನು ಮಾಡುವುದಕ್ಕೋಸ್ಕರ ಪಾಪವನ್ನು ತೊಳೆದುಕೊಳ್ತಾನೋ ಇವನನ್ನು ದೇವರು ಕೂಡ ಶುದ್ಧಗೊಳಿಸುವುದಕ್ಕೆ ಸಾಧ್ಯ ಇಲ್ಲ. ಸುರಾ ಕುಂಭಮಿವಾಪಗಾ, ಬಂಗಾರದ ಕರಂಡಿಕೆ. ಆ ಬಂಗಾರದ ಕರಡಿಗೆಯ ಒಳಗೆ ಇರುವುದು ಏನು ಅಂದರೆ ಸುರೆ. ಚೆನ್ನಾಗಿ ಮುಚ್ಚಿಟ್ಟಿದ್ದಾರೆ, ಹೊರಗೆ ವಾಸನೆ ಬರದೇ ಇರುವ ಹಾಗೆ ಚೆನ್ನಾಗಿ. ಗಂಗಾ ಜಲವನ್ನು ಹೇಗೆ ಶುದ್ಧವಾಗಿ ಮುಚ್ಚಿಕೊಟ್ಟು ರಕ್ಷಣೆ ಮಾಡ್ತೇವೆ ಅಷ್ಟು ಚೆನ್ನಾಗಿ ರಕ್ಷಣೆ ಮಾಡಿಟ್ಟಿದ್ದಾರೆ. ಇದನ್ನು ಕೊಟ್ಟು ಶುದ್ಧ ಮಾಡಿಕೊಂಡು ಬನ್ನಿ ಅಂತ ಕೊಟ್ಟರು. ಇವನು ಹೋಗಿ ತೆಗೆದುಕೊಂಡು ಕಾವೇರಿಯಲ್ಲಿ ಮೊದಲು ಮುಳುಗಿಸಿದ. ಯಾಕಂದರೆ ಕಾವೇರಿಯಲ್ಲಿ ಗಂಗಾ ಸನ್ನಿಧಾನ ಅಂತ ಇವನಿಗೆ ಗೊತ್ತು. ಆಮೇಲೆ ಕಾವೇರಿಯಿಂದ ಕೃಷ್ಣೆಗೆ ಹೋದ, ಕೃಷ್ಣೆಯಲ್ಲಿ ಮುಳುಗಿಸಿದವ ಗೋದಾವರಿಯಲ್ಲಿ ಮುಳುಗಿಸಿದ. ಕೊನೆಗೆ ಸಾಕ್ಷಾತ್ ಗಂಗಾ ಯಮುನಾ ಸಂಗಮದಲ್ಲಿ 3 ದಿವಸ ಇಟ್ಟ, 4ನೇ ದಿವಸ ತೆಗೆದುಕೊಂಡು ಬಂದ ಪರಮಶುದ್ಧ ಅಂತ. ಇದು ಯಾವತ್ತಾದರೂ ಶುದ್ಧವಾದೀತೇನು? ಸುರಾ ಕುಂಭಮಿವಾಪಗ, ಒಳಗಿಂದ ಸುರೆಯನ್ನು ತುಂಬಿಸಿದ ಬಂಗಾರದ ಕುಂಭವೇ ಆದರೂ ಅದನ್ನು ನೀನು ಭಸ್ಮಾದಿಗಳಿಂದ ಶುದ್ಧ ಜಲದಿಂದ ಹೇಗೆ ಶುದ್ಧಿಗೊಳಿಸುವುದಕ್ಕೆ ಸಾಧ್ಯ ಇಲ್ಲವೋ? ಮನಸ್ಸಿನಲ್ಲಿ ಕೆಟ್ಟದ್ದನ್ನು ತುಂಬಿಸಿಕೊಂಡ ವ್ಯಕ್ತಿ ಹೊರಗಿನಿಂದ ಎಷ್ಟು ಅನುಷ್ಠಾನ ಮಾಡಿದರೂ ಕೂಡ ಅದು ಪ್ರಾಯಶ್ಚಿತ್ತ ರೂಪದಿಂದ ಅವನನ್ನು ಶುದ್ಧೀಕರಿಸಲಾರದು. ಹಾಗಾದರೆ ಪ್ರಾಯಶ್ಚಿತ್ತದಿಂದಲೂ ಶುದ್ಧವಾಗದೇ ಇದ್ದರೆ ನರಕದ ಭೀತಿಗೆ ಏನು ಮಾರ್ಗ, ರಕ್ಷಕ ಯಾವುದು? ಶುಕಾಚಾರ್ಯರು ಹೇಳಿದರು, ಒಂದೇ ಒಂದು ಮಾರ್ಗ. ಪಾಪ ಘಟಿಸಿ ಬಿಟ್ಟಿದೆ ಸ್ವಾಮಿ, ಇನ್ನು ಯಾವತ್ತಿಗೂ ಇಂತಹ ಪಾಪ ಮಾಡಿಸಬೇಡ ಅಂತ ತತ್ವಾಭಿಮಾನಿ ದೇವತೆಗಳಿಗೆ ನಿಯಾಮಕನಾದ ಭಗವಂತನನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ನಾರಾಯಣ ನಾರಾಯಣ ಅಂತ ಸ್ಮರಿಸುವುದೇ ದೊಡ್ಡ ಪ್ರಾಯಶ್ಚಿತ್ತ. ಕೃತೇ ಪಾಪೇನು ತಾಪೋ ಯಃ ಸಜ್ಜನ ಸಂಕರಿಷ್ಯತಿ. ಕೃತೇ ಪಾಪೇ ಅನುತಾಪಂ ಯಃ ಸಜ್ಜನ ಸಂಕರಿಷ್ಯತಿ ಪ್ರಾಯಶ್ಚಿತ್ತಂತು ತಸ್ಯೋಕ್ತಂ ಹರಿ ಸಂಸ್ಮರಣಂ ಪರಂ. ನಾರಾಯಣನ ಸ್ಮರಣೆ ಅನ್ನೋದು ದೊಡ್ಡ ಪ್ರಾಯಶ್ಚಿತ್ತಪ್ಪ. ಯಮದೇವನಿಗೆ ಆಶ್ಚರ್ಯ ಅಂತೆ, ನನ್ನ ಊರಿಗೆ ಬರುವುದಕ್ಕೆ ಸಂಯಮಿನೀಪುರ ಪ್ರವೇಶ ಮಾಡುವುದಕ್ಕೆ 4 ಮಹಾ ಹೆದ್ದಾರಿಗಳಿದ್ದಾವೆ. ಅದು ಚತುಷ್ಪಥ ರಸ್ತೆಗಳು. ಮೊನ್ನೆ ಅದನ್ನು ದಪ್ಪ ಮಾಡಿಸಿದ್ದು, ಎಲ್ಲ ಬೇಕಾಗ್ತದೆ ಅಂತ. ಯಾಕಂದರೆ ಅಲ್ಲಿ ಅಷ್ಟು ಜನ ಬರ್ತಾ ಇದ್ದಾರೆ, ಸಾಕಾಗುವುದಿಲ್ಲ ಅಂತ ಮತ್ತೆ ಅದಕ್ಕೆ ಫ್ಲೈಓವರ್ ಹಾಕಿ ಅದರ ಮೇಲೆ ಇನ್ನೊಂದು ಓವರ್ ಮಾಡಿದ್ದಾರೆ. ಇವನು ನೋಡ್ತಾ ಇದ್ದಾನೆ, 3 ಕಡೆಯ ರಸ್ತೆ ಶಾಂತವಾಗಿದೆ, ಜನ ಹೆಚ್ಚು ಓಡಾಡುವುದೇ ಇಲ್ಲ 3 ಕಡೆಯಲ್ಲಿ. ದಕ್ಷಿಣ ಕಡೆಯ ರಸ್ತೆಯಿಂದ ಬರುವವರ ಸಂಖ್ಯೆ ಸಿಕ್ಕಾಬಟ್ಟೆ ಅಂತ. ಅವರನ್ನು ನೋಡಿ ಹೇಳ್ತಾನೆ, ಆ ಕಡೆ ರಸ್ತೆಯಲ್ಲಿ ಬರುವುದಕ್ಕೆ ಬೇಕಾದ ಕರ್ಮ ಮಾಡಿರಬಾರ್ದೇನು? ಈ 3 ದಿಕ್ಕಿನಿಂದ ಬರುವವರಿಗೆಲ್ಲ ನಾನು ಸುಂದರವಾದ ರೂಪ ತೋರಿಸಿ ಅವರನ್ನು ಸ್ವರ್ಗಲೋಕಕ್ಕೆ ಅವರನ್ನು ಅಪ್ಪಿಕೊಂಡು ಮುದ್ದಾಡಿ ಕಳಿಸುವ ಧರ್ಮಿಷ್ಠರು ಮಾತ್ರ ಆ ಮಾರ್ಗದಿಂದ ಬರುವುದು. ಪಾಪಿಷ್ಠರಿಗೆ ಬರುವುದಕ್ಕೆ ಇದೊಂದು ಮಾರ್ಗ ಇರುವುದು. ಈ ಮಾರ್ಗದಲ್ಲೇ ಇಷ್ಟು ಜನರು ಬರ್ತಾರಲ್ಲ, ನನಗೆ ಇದಕ್ಕಿಂತ ದೊಡ್ಡ ಆಶ್ಚರ್ಯ ಇಲ್ಲ ಅಂತಾನಂತೆ ಯಮ. ಆಚಾರ್ಯರು ಈ ಶ್ಲೋಕವನ್ನು ಕೃಷ್ಣಾಮೃತ ಮಹಾರ್ಣವದಲ್ಲಿ ಉಲ್ಲೇಖ ಮಾಡ್ತಾರೆ. ಯಮ ಹೇಳುವ ಮಾತು ಏನು ಗೊತ್ತೋ?
ನಾರಾಯಣೇತಿ ನಾಮಾಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೆ ಘೋರೇ ಪತಂತೀತ್ಯೇತದದ್ಭುತಂ. ಎಂಥ ಅದ್ಭುತ ಇದು! ನಾರಾಯಣ ಅನ್ನುವ 4 ಅಕ್ಷರದ ನಾಮ ಲೋಕದಲ್ಲಿದೆ. ಅವರವರ ನಾಲಿಗೆ ಅವರವರು ಹೇಳಿದ ಹಾಗೆ ಉಚ್ಚರಿಸುವ ಶಕ್ತಿಯನ್ನು ಪಡೆದಿದೆ. ಹಾಗಿದ್ದರೂ ಇವರೆಲ್ಲ ಈ ಘೋರ ನರಕದಲ್ಲಿ ಬೀಳ್ತಾ ಇದ್ದಾರಲ್ಲ. ಒಂದು ಬಾರಿ ನಾರಾಯಣ ಅಂತ ಬಾಯಿಯಲ್ಲಿ ಉಚ್ಚರಿಸಿದರೆ ನರಕದ ಮಾರ್ಗದ ಬಾಗಿಲು ಆ ವ್ಯಕ್ತಿಯ ಬಗೆಗೆ ಮುಚ್ಚಿಬಿಡ್ತದೆ. ಅಂಥಲ್ಲಿ ಜೀವನದಲ್ಲಿ ಒಂದು ಬಾರಿ ಇವರು ನಾರಾಯಣ ಅಂತಲೂ ಹೇಳುವುದಿಲ್ವೇ ಅಂತ ಯಮನಿಗೆ ಅದ್ಭುತ ಅಂತ ಅನಿಸಿಬಿಡುತ್ತಂತೆ. ಭಗವಂತನ ನಾಮವನ್ನು ಭಕ್ತಿಯಿಂದ ಸ್ಮರಿಸಿದರೆ ಯಮಲೋಕ ನರಕಲೋಕವನ್ನು ನೀನು ಸ್ಮರಿಸಬೇಕಾಗಿಲ್ಲಪ್ಪ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ. ಇದರ ಬಗ್ಗೆ ಒಂದು ಇತಿಹಾಸ ಇದೆ. ಅಜಾಮಿಳ ಅಂತ ವ್ಯಕ್ತಿ ಇದ್ದ ಅಂತ ಅಜಮಿಳನ ಕಥೆ ಹೇಳಿದರು. ನಮಗೆ ಅಜಮಿಳನ ಕಥೆ ಕೇಳುವುದು ಅಂದರೆ ಭಾರಿ ಇಷ್ಟ. ಯಾಕಂದರೆ ಏನೇನೋ ಮಾಡಿ ಕೊನೆಗೆ ನಾರಾಯಣ ಅಂತ ಹೇಳಿದರೆ ಸಾಕು ಅಂತ. ನಮಗೆ ಅಂಥವರೆಲ್ಲ ಆದರ್ಶ ಪುರುಷರು. ಅಜಾಮಿಳ ಅವನ ಹಾಗೆ ಬದುಕಬೇಕಪ್ಪ ಅಂತ ನಾವೆಲ್ಲ ಹೇಳುವವರು. ಆದರೆ ನಾವೆಲ್ಲ ತಿಳಿದ ಹಾಗೆ ಭಾಗವತದಲ್ಲಿ ಕಥೆ ಇಲ್ಲ. ಇವತ್ತು ಸಮಯ ಆಯಿತು, ಆದರೆ ಏಕಾದಶಿ ಅಲ್ವಾ, ಒಂದು 2 ನಿಮಿಷದಲ್ಲಿ ಉಪಸಂಹಾರ ಮಾಡ್ತೇನೆ. ಸ್ವಲ್ಪ ಹರಿದಿನ ಜಾಸ್ತಿ ಕೇಳಬೇಕು ಅಂತ. ಅಜಮಿಳ, ಅವನ ಹೆಸರೇ ಅಜಾಮಿಳ ಅಂತ ಹೆಸರು. ಅಜ ಅಂದರೆ ಭಗವಂತ, ಅಮಿಲ ಅಂದರೆ ಮೇಲನ ಮಾಡದೇ ಇರುವವ, ದೇವರ ಕಡೆಗೆ ಬಾಯಿ ಹಾಕದೇ ಇದ್ದವ ಅಂತ ಅರ್ಥ. ಅಜ ಅಮಿಲ ಅಥವಾ ಅಜಾಮಿಲ. ಅಜ ಅಂದರೆ ಪ್ರಕೃತಿ, ಪ್ರಕೃತಿಯ ಜೊತೆಗೆ ಮೇಲನ ಒಂದು. ಅಜಾಮಿಲತೀತಿ ಅಜಾಮಿಲ. ಪ್ರಕೃತಿಯಲ್ಲೇ ಮುಳುಗಿದವ, ಪುರುಷನ ಕಡೆಗೆ ಮೇಲನವೇ ಇಲ್ಲ. ಬಾಲ್ಯದಲ್ಲಿ ಚೆನ್ನಾಗಿ ಬೆಳೆಸಿದರು. ಯಾವಾಗ ಇವನಿಗೆ ಮೀಸೆ ಬಂತು ಅವತ್ತು ಕೆಟ್ಟ. ಈ ಮೀಸೆ ಬಂದವರಿಗೆ ದೇಶ ಕಾಣುವುದಿಲ್ಲ ಅಂತ, ಊರೇ ಕಾಣಿಸೋಲ್ಲ, ಅಡ್ಮಿಟ್ ಆಗುತ್ತೆ. ಇವನು ಮೀಸೆ ಬಂದ ಗುಳ್ಳೆ ಕೆಟ್ಟ. ಯಾವುದೋ ಹೆಣ್ಣಿನ ಜೊತೆಗೆ ಅಷ್ಟರಲ್ಲಿ ಮದುವೆ ಬೇರೆ ಮಾಡಿಸಿದ್ರು, ಮಕ್ಕಳಾಗಿದ್ದರು. ಆ ಹೆಂಡತಿ ಮಕ್ಕಳನ್ನು ದಾರಿಯಲ್ಲಿ ಹಾಕಿ ಇನ್ನೊಬ್ಬಳು ವೇಶ್ಯೆಯ ಜೊತೆಗೆ ಸಂಸಾರ ಮಾಡುವಷ್ಟು ಕೆಟ್ಟವನಾಗಿ ಹೋದ. ಕೊನೆಗೆ ಆಕೆಯಲ್ಲಿ 10 ಜನ ಮಕ್ಕಳಿಗೆ ತಂದೆ ಬೇರೆ ಆದ. ಅವರಿಗೆ ನಾಮಕರಣ ಮಾಡುವಾಗ ಮಾತ್ರ ಒಳ್ಳೆಯ ನಾಮಕರಣ ಮಾಡಿದ್ದ. ಇಂಟರ್ನೆಟ್ ನೋಡಿ ನಾಮಕರಣ ಮಾಡಲಿಲ್ಲ. ಅವನ ಸಂಸ್ಕಾರಕ್ಕೆ ಅನುಗುಣವಾಗಿ ಕೊನೆಯ ಮಗನ ಹೆಸರು ನಾರಾಯಣ ಅಂತ ಹೆಸರಿಟ್ಟಿದ್ದಾನೆ. ಸಾಯುವ ಕಾಲದಲ್ಲಿ ನಾರಾಯಣನನ್ನು ಕೂಗಿ ಕರೀತಾನೆ. ನಾರಾಯಣ ಅಂತ ಕರೆದಾಗ ಯಮದೂತರೆಲ್ಲ ಇದ್ದವರು ಬದಿಗೆ ಹೋಗಬೇಕಾಯ್ತಂತೆ. ವಿಷ್ಣುದೂತರು ಬಂದರು. ಇವ ಆಶ್ಚರ್ಯಚಕಿತನಾಗಿ ಬಿಟ್ಟ. ಯಮದೂತರಿಗೂ ವಿಷ್ಣುದೂತರಿಗೂ ನಡೆಯುವ ಗಲಾಟೆ ನೋಡಿದ. ಯಮದೂತರು ಹೇಳಿದರು, ಇವನ ಅಪರಾಧದ ಲಿಸ್ಟ್ ಇದೆ, ಸಮನ್ಸ್ ತಂದಿದ್ದೇವೆ ಅಂತ ತೋರಿಸಿದರು. ಆಗ ಈ ವಿಷ್ಣುದೂತರು ಹೇಳಿದರು, ನೀವು ಯಾಕೋ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ, ನಿಮಗೆ ಕಾನೂನು ಸರಿಯಾಗಿ ಅರ್ಥ ಆಗಲಿಲ್ಲ. ಕಾನೂನಲ್ಲಿ ಯಾವುದಕ್ಕೆ ಎಲ್ಲಿ ಕೊಮ ಹಾಕಬೇಕು ನಿಮ್ಗೆ ಗೊತ್ತಿಲ್ಲ. ಸ್ವಲ್ಪ ಕೊಮ ಎಡವಟ್ಟು ಮಾಡಿ ಅರ್ಥ ಮಾಡಿಕೊಂಡಿದ್ದೀರಿ. ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿ. ಅಥವಾ ನಿಮ್ಮ ಕಾನೂನಿನ ಒಡೆಯ ಯಾರಿದ್ದಾರೆ, ಕಾನೂನು ಪಿತಾ ಅಂತ ಇದ್ದಾನಲ್ಲ, ಈ ಕಾನೂನು ಶಾಸ್ತ್ರ ಬರೆದವ, ಅವನ ಹತ್ರ ಹೋಗಿ ಕೇಳಿ ಸ್ವಲ್ಪ ಏನಾಗಿದೆ. ಈಗ ಇವನು ನಮ್ಮ ಕ್ಲೈಂಟೋ ನಿಮ್ಮ ಕ್ಲೈಂಟೋ ಅಂತ ತೀರ್ಮಾನ ಮಾಡಿಕೊಂಡು ಬನ್ನಿ. ಇವರು ಹೋದ್ರಂತೆ. ಹೋಗಿ ಯಮನ ಹತ್ರವೇ ಪ್ರಶ್ನಿಸಿದರು. ಯಮ ಹೇಳಿದ, ಬಾಯಿಯಲ್ಲಿ ನಾರಾಯಣ ಅಂತ ಶಬ್ದ ಬಂದರೆ ಅವರು ಏನು ಅಪರಾಧ ಮಾಡಿದರೂ ಅಲ್ಲಿಗೆ ಮಾಫಿ ಆಗ್ತದೆ. ಅವರು ನಮ್ಮ ಕ್ಲೈಂಟ್ ಅಲ್ಲ, ಅವರದೇ. ಅವರು ಹೇಳಿದ್ದು ಸರಿ ಉಂಟು. ಇದೆಲ್ಲ ಇವನಿಗೆ ಇಲ್ಲೇ ಕಾಣಿಸ್ತಾ ಇದೆ. ಮಲ್ಕೊಂಡಿದ್ದವನಿಗೆ ಇವನು ಯಮಲೋಕಕ್ಕೆ ಹೋಗಲಿಲ್ಲ, ಎಲ್ಲೂ ಹೋಗಲಿಲ್ಲ, ಇವನಿಗೆ ಇಲ್ಲೇ ಕಾಣಿಸುತ್ತೆ. ಯಮದೂತರು ಬಂದದ್ದು, ಎಳೆದದ್ದು, ಅಷ್ಟೊತ್ತಿಗೆ ಮಗನನ್ನು ಕರೆದದ್ದು, ವಿಷ್ಣುದೂತರು ಬಂದದ್ದು, ಇವರಲ್ಲಿ ಗಲಾಟೆ ನಡೆದದ್ದು, ನಾರಾಯಣ ಅಂತ ಹೇಳಿದ್ದಾನೆ, ಆದ್ದರಿಂದ ನಾವೇ ಕರ್ಕೊಂಡು ಹೋಗಬೇಕು ಅಂತ ಇವನು ಇಷ್ಟು ಅಪರಾಧ ಮಾಡಿದ್ದಾನೆ ಅಂತ ಇವರು ಲಿಸ್ಟು ಓದೋದು, ವಿಷ್ಣು ಸಹಸ್ರನಾಮ ಓದಿದ ಹಾಗೆ. ಯಮ ಬಂದು ಸರಿ ಅವರದೇ ಇವನು ಅಂತ ಇವರು ಹೇಳುವುದು ಎಲ್ಲ ಕೇಳಿಸಿಕೊಳ್ತಾನೆ. ಇದು ಒಂದು ರೀತಿಯ ದರ್ಶನ. ಇವನಿಗೆ ಆದ ಒಂದು ಸ್ವಪ್ನ ಸ್ವರೂಪದಲ್ಲಿ ದೇವರು ತೋರಿಸಿದಂತಹ ವಿಷಯ. ಇಷ್ಟಾದಾಗ ಎಚ್ಚರ ಆಗ್ತದೆ. ಎಚ್ಚರ ಆದವನ ಜೀವನದ ಸ್ವರೂಪವೇ ಬೇರೆ ಆಗಿ ಹೋಯಿತು. ನಾನು ಕೆಟ್ಟದಾಗಿ ಬದುಕಿ ನಾರಾಯಣ ಅಂತ ಹೇಳಿದ್ದಕ್ಕೆ ಇಷ್ಟು ಫಲ ಅಂತ ಆದರೆ, ಜೀವನ ಪೂರ್ತಿ ನಾರಾಯಣನ ಪಾದ ಹಿಡಿದು ಬದುಕಿದ್ರೆ ಎಷ್ಟು ಎತ್ತರಕ್ಕೆ ಏರಿಬಿಡ್ತಿದ್ದೆ. ಆತ ಎಲ್ಲವನ್ನೂ ತ್ಯಜಿಸಿದ. ತಾನು ಮಾಡಿದ ತಂದೆ ತಾಯಿಯರಿಗೆ ಮಾಡಿದ ಅಪಚಾರ, ಹೆಂಡತಿಗೆ ಮಕ್ಕಳಿಗೆ ಮಾಡಿದ ಅಪಚಾರ ಎಲ್ಲವನ್ನೂ ನೆನೆಸಿಕೊಂಡು ಕಣ್ಣೀರು ಹಾಕಿದ. ಶರೀರದಲ್ಲಿದ್ದು ಬೆಳೆಸಿಕೊಂಡಿದ್ದಂತಹ ಮಾಂಸಖಂಡಗಳೆಲ್ಲ ಕಣ್ಣೀರಾಗಿ ಹರಿದು ಹೋದುವಂತೆ. ಗಂಗೆಯ ತಟಕ್ಕೆ ಹೋದ, ಗಂಗೆಯಲ್ಲಿ ಮುಳುಗಿದ, ಕಂಠಮಟ್ಟ ನೀರಿನಲ್ಲಿ ಮುಳುಗಿದುಕೊಂಡು 20 ವರ್ಷ ತಪಸ್ಸು ಮಾಡಿದ. ಈ 20 ವರ್ಷದ ತಪಸ್ಸಿನ ಬಲದಿಂದ ಪ್ರಾಯಶ್ಚಿತ್ತ ಅನ್ನುವ ಪಶ್ಚಾತ್ತಾಪಕ್ಕೆ ಒಳಗೊಂಡಂತಹ ವ್ಯಕ್ತಿ ಭಗವಂತನನ್ನು ಭಕ್ತಿಯಿಂದ ನಂಬಿದ್ದರಿಂದ ಭಗವಂತ ಅವನನ್ನು ತೊಳೆದು ಶುದ್ಧೀಕರಿಸಿ ತನ್ನ ಪಾದದ ಅಡಿಯಲ್ಲಿ ಸೇರಿಸಿಕೊಂಡ ಅನ್ನುವುದು ಅಜಾಮಿಳನ ಕಥೆ. ಅವನು ಕೊನೆಗೆ ನಾರಾಯಣ ಅಂತ ಹೇಳಿದ್ರು, ಕರ್ಕೊಂಡು ಹೋದ್ರು, ಸ್ವರ್ಗದಲ್ಲಿ ಇವತ್ತು ಇದ್ದಾನೆ ಅಂತ ಹೀಗೆಲ್ಲ ಅರ್ಥ ಮಾಡಿಕೊಳ್ಳಬಾರ್ದು.
ಅವನು ಅಷ್ಟರಿಂದ ತಾನು ಬೇಸತ್ತು ಸರಿಯಾದ ಜ್ಞಾನವನ್ನು ಹೊಂದಿ ಮತ್ತೆ ಸಾಧನೆ ಮಾಡಿ ಮೋಕ್ಷಕ್ಕೆ ಸಾಗಿರತಕ್ಕಂಥವ ಅಜಾಮಿಳ. ಆದ್ದರಿಂದ ಅಷ್ಟು ಅಪರಾಧ ಮಾಡಿದವನೇ ನಾರಾಯಣ ನಾಮವನ್ನು ಹೇಳಿ ಉದ್ಧರಿಸಲ್ಪಟ್ಟಿದ್ದಾನೆ ಅಂತಾದರೆ ನೀನು ಏನು ಪರೀಕ್ಷಿತ, ರಾಜನಾಗಿ ಭಕ್ತರು ಮಾಡಿದ ಧರ್ಮದ ಫಲವನ್ನು ಉಂಡವ, ಅಂತಹ ವ್ಯಕ್ತಿಗೆ ಪ್ರಾಯಶ್ಚಿತ್ತ ಎಷ್ಟು ಬೇಕು ಹೇಳು, ನಾರಾಯಣನ ನಾಮ ಸಾಕು ಅಂತ ಶುಕಾಚಾರ್ಯರು ಉಪದೇಶಿಸಿದರು ಅನ್ನುವ ಚಿಂತನೆಯ ಜೊತೆಗೆ ಇವತ್ತಿನ ಅನುಸಂಧಾನ ನಿಲ್ಲಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.